ಅದ್ಭುತವಾದಂಥ ಒಂದು ಸಮಯ. ಆಮೇಲೆ ನನ್ನ ಪ್ರೀತಿಯಿಂದ ಈ ಒಂದು ಕೂಟಕ್ಕೆ ಆಹ್ವಾನ ಮಾಡಿರುವಂಥ ಅಯ್ಯನವರಿಗೆ ಮತ್ತು ಕುಟುಂಬದವರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನ ಸಲ್ಲಿಸ್ಕೊಳ್ತಾ ಇದ್ದೀನಿ. ನಾವು ಕೂಡ ಜೀವನ್ ಬ್ರದರ್ ಫ್ಯಾನೇನೆ. ಅಂದರೆ ಅವ್ರದ್ದು ಹಾಡು ತುಂಬ ಇಷ್ಟ, ಅವರು ಹಾಡುವ ರಾಗ. ಬಟ್ ಏನಂದರೆ ಅವರ ಹಾಡು ಸೆಲೆಕ್ಷನ್, ಕೆಲವು ಹಾಡುಗಳು ನೀವು ಸೆಲೆಕ್ಟ್ ಮಾಡ್ತೀರಿ, ಆ ಒಂದು ಹಾಡುಗಳಲ್ಲಿರುವಂಥ ಆ ಪದಗಳು ಇದೆಯಲ್ಲ, ನಾವು ಕೇಳಿರಲ್ಲ ಇಂಥ ಒಂದು ಕಾಲಗಳಲ್ಲಿ. ಅದು ಇಂಥ ಒಂದು ಪದಗಳನ್ನು ಉಪಯೋಗಿಸಿ ಆಡುವವರೆಲ್ಲ ಫೇಮಸ್ ಇಲ್ಲ. ಅವರು ಫೇಮಸ್ ಆದವರು ಪದಗಳಿಗೆ ಪ್ರಾಮುಖ್ಯತೆ ಕೊಡಲ್ಲ. ಫೇಮಸ್ ಆದವರೆಲ್ಲ ಮ್ಯೂಸಿಕ್ಗೆ, ಈ ಜನ್ರೇಷನ್ ಏನು ಲೈಕ್ ಮಾಡ್ತದೆ ಅದನ್ನು ಮಾತ್ರ ಫೋಕಸ್ ಮಾಡ್ತಾರೆ. ಬಟ್ ದ ಪೀಪಲ್ ಯಾರು ಕಣ್ಣೀರು ಬಿಟ್ಟು ದೇವರ ಸಮ್ಮುಖದಲ್ಲಿ ಯಾವುದೊಂದು ಮೂಲೆಯಲ್ಲಿ ಬಿದ್ದಿರ್ತಾರೆ ಹಳ್ಳಿಯಲ್ಲಿ, ಅಂಥ ಸೇವಕರುಗಳಿಗೆ ವಾಕ್ಯಗಳಿಗೆ ಭಾಳ ಪ್ರಾಮುಖ್ಯತೆ ಕೊಡುವಂಥದ್ದು ಹಾಡುಗಳಲ್ಲಿ. ಸೊ ಯು ಆರ್ ಸೆಲೆಕ್ಟಿಂಗ್ ದೋಸ್ ಕೈಂಡ್ ಆಫ್ ಸಾಂಗ್ಸ್. ರಿಯಲಿ ನೀವು ನಿಲ್ಲಿಸ್ಬಿಟ್ಟಿದ್ದೀರಿ. ಇಲ್ದಿದ್ರೆ ಒಂಚೂರು ಈ ಕಡೆ ತಿರುಗಿದ್ರೆ ಒಂಚೂರು ಹಿಂಗೆ ಹೋಗಿ ಅಂತ ಹೇಳಿದ್ರು. ಅಲ್ಲೇಲೂಯ. ಸತ್ಯನಪ್ಪ ಅಯ್ಯನವರಿದ್ದಾರೆ, ನಮ್ಮ ವಿಲಾಸ ಅಯ್ಯನವರಿದ್ದಾರೆ, ಭಾಳ ದೊಡ್ಡ ದೊಡ್ಡ ಸೇವಕರಲ್ಲಿ ಡೇವಿಡ್ ಅಯ್ಯನವರಿದ್ದಾರೆ, ನಮ್ಮ ಮೂಡಲ್ಗಿ ಅವರು, ಎಲ್ಲರೂ ಕಥನಾಮಕ್ಕೆ ಮಹಿಮುಂಟಾಗಲಿ. ಮೋರ್ ದೆನ್ ದ ಪ್ರೀಚಿಂಗ್, ಒಂದು ಪ್ರಸಂಗ ಅನ್ನೋದಕ್ಕಿಂತಲೂ ಇಂಥ ಕರ್ತನ ದಾಸರುಗಳೊಂದಿಗೆ ನಮಗೆ ಸಿಕ್ಕುವಂಥ ಒಂದು ಅನ್ಯೋನ್ಯತೆ ಇದೆಯಲ್ಲ, ಅದು ನಿಮ್ಮ ಎಲ್ಲರ ಸೇವೆಗಳಿಗೂ ಅದು ಒಂದು ದೊಡ್ಡ ಬಲವಾಗಿದೆ. ಹಲ್ಲೆಲೂಯಾ. ಕಥನಾಮಕ್ಕೆ ಕೋಟಿ ಮಹಿಮೆ ಉಂಟಾಗಲಿ. ಏನಂತಂದರೆ, ನನಗೆ ಒಂದು ಕೃಪೆ ಅಪ್ಪ ಕೊಟ್ಟಿದ್ದಾನೆ. ಏನಂತಂದರೆ, ಥ್ಯಾಂಕ್ ಯು. ಯಾವುದೇ ಒಂದು ಸೇವೆಗೆ ಹೋದ್ರೂ, ಯಾವುದೇ ಒಂದು ಸ್ಥಳಕ್ಕೆ ಹೋದ್ರೂ, ಅಲ್ಲಿ ಆ ಒಂದು ಸೇವಕರುಗಳ ಬಳಿಯಲ್ಲಿ, ಆ ಒಂದು ಸೇವೆ ಕ್ಷೇತ್ರದಲ್ಲಿ ಏನೋ ಒಂದು ಅನಾಯಿಂಟಿಂಗ್ ಇದೆಯಲ್ಲ, ಅದನ್ನು ಎಳ್ಕೊಳ್ಳುವಂಥ ಒಂದು ಕೃಪೆ ಇದೆ. ಹಲ್ಲೆಲೂಯ. ಇವತ್ತು ಏನಂದರೆ, ಇಷ್ಟು ಸೇವಕರಲ್ಲಿ ಇದ್ದೀರಂದರೆ ಕಂಟೈನರ್ ಇದೆ ಅಂತ ಅರ್ಥ. ಆಮೇಲೆ ಸೇವಕರ ಕೂಟದಲ್ಲಿ ಪ್ರಸಂಗ ಮಾಡೋಕ್ಕೆ ಭಾಳ ಆಸೆ ಪಡ್ತೀನಿ. ಅದ್ರ ಭಯನೇ ಇರ್ತದೆ ಸೇವಕರ ಮುಂದೆ ಮಾತಾಡೋಕ್ಕೆ. ಕಾರಣ ಏನಂತಂದರೆ, ಸೇವಕರುಗಳು ಅನ್ನೋರು ನಿಜವಾಗಲೂ ಬೆಂಕಿನೇನೆ, ನಿಜವಾಗಲೂ ಬೆಂಕಿನೇ. ಅದು ನಿಮಗೆ ಒಂದು ಸಾಕ್ಷಿ ಜೊತೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ವರ್ಷಗಳ ಹಿಂದೆ, ಆವಾಗ ನನಗೆ 3ನೇ ಮಗ ಹುಟ್ಟಿದ್ದಾನೆ. ನನ್ನ ಹತ್ರ ಒಂದು ಪಲ್ಸರ್ ಬೈಕ್ ಇತ್ತು, ಅಷ್ಟೇ. ಬೈಕ್ ಮಾತ್ರ, ನಮ್ಮ ಕಾರು ಅದೆಲ್ಲ ಏನಿರಲಿಲ್ಲ ಅವಾಗ. ಸಭೆ ಒಂದು 500 ಜನ ಮೇಲೆ ಸಭೆ ವಿಶ್ವಾಸಿಗಳಿದ್ದಾರೆ. ಸ್ವಲ್ಪ ಕಮ್ಮಿನೇ ಇರಲಿ, 500 ಜನ ಮೇಲೆ ಸಭೆ ವಿಶ್ವಾಸಿಗಳಿದ್ದಾರೆ. ಒಂದಿನ ಬೆಳಗ್ಗೆ ಭಾನುವಾರ ಆರಾಧನೆಗೆ ಬರುವಾಗ ಸೇವಕರುಗಳಿಗೆ ಗೊತ್ತಿರ್ತದೆ, ಸೇವಕರುಗಳು ಬೇರೆಯವರಾದರೆ ಒಂದು ಬೈಬಲ್ ಎತ್ಕೊಂಬಂದುಬಿಡ್ತಾರೆ, ಅದು ಪ್ಯಾಕೆಟ್ ಬೈಬಲ್ ಎತ್ಕೊಂಬರ್ತಾರೆ, ಮೊಬೈಲ್ ಬೈಬಲ್ ಎತ್ಕೊಂಬರ್ತಾರೆ. ನಾವಾದರೆ ಹಂಗಿಲ್ಲ. ಏನಂತಂದರೆ, ಬೈಬಲ್ ಇರಬೇಕು, ಹಾರ್ಡ್ ಬುಕ್ ಇರಬೇಕು, ಮೆಸೇಜ್ ಡೈರಿ ಇರಬೇಕು. ಆಮೇಲೆ ದಿಢೀರಂತ ಇಲ್ಲಿ ಸ್ಟೇಜಿಗೆ ಬಂದ ಮೇಲೆ ದಿಢೀರಂತ ಕರ್ತನೇನು ಮಾಡ್ತಾನೆ, ಕೆಲವೊಂದು ವಾಕ್ಯಗಳನ್ನ ಕೂಡಿಸ್ಕೊಡ್ತಾನೆ. ಆವಾಗ ಹುಡುಕ್ಬೇಕಂದ್ರೆ ಒಂದು ರೆಫರೆನ್ಸ್ ಬುಕ್ ಇರಬೇಕು. ಯಾಕಂದರೆ ಕೆಲವರಿಗೆಲ್ಲ ವಾಕ್ಯ ಈ ಅಧ್ಯಾಯ ಇಲ್ಲಿ, ಈ ಅಧ್ಯಾಯ ಅಲ್ಲಿ, ಅಲ್ಲಿ ಇಲ್ಲಿ ಅಂತ ರೆಫರೆನ್ಸ್ ಇರ್ತದೆ. ನಮ್ಮ ತಲೆ ಒಳಗಡೆ ಏನಿರಲ್ಲ. ನಮಗೆ ಎಷ್ಟು ಸತಿ ಓದಿದ್ರು ಸರಿ, ಅದೇನಂತಂದರೆ, ಬೈಬಲ್ ಓದುವಾಗ ಈ ವಾಕ್ಯ ಈ ಲೆಫ್ಟಲ್ಲಿದೆ, ಮೇಲಿದೆ, ರೈಟಲ್ಲಿದೆ, ಇಷ್ಟು ಮಾತ್ರ ನಮ್ಗೆ ಅರ್ಥ ಇರ್ತದೆ. ಅದರಿಂದ ಒಂದು ರೆಫರೆನ್ಸ್ ಬುಕ್, ಕನ್ಕಾರ್ಡೆನ್ಸ್ ಬುಕ್ ಬೇಕಿದೆ. ಆಮೇಲೆ ಏನಂತಂದರೆ, ಆರಾಧನೆ ಮುಗಿಸಿ ಎಲ್ಲರ ಮನೆಗೆ ಹೋದರೆ ನಾವು ಹೋಗೋಕ್ಕಾಗಲ್ವಲ್ಲ. ಆಮೇಲೆ ಏನಾದರೂ ಇದ್ದೇ ಇರ್ತದಲ್ಲ ಸಭೆಯಲ್ಲಿ, ಅದರಿಂದ ಮನೆಗೆ ಬರುವಾಗಲೇ ಬೆಳಗ್ಗೆ ಟಿಫನಲ್ಲಿ ಏನಾದರೂ ಹಾಕ್ಕೊಂಡು ಬರಬೇಕು. ಸೊ ಒಂದು ಬೈಕ್ನಲ್ಲಿ ಬರ್ತಾಯಿದ್ದೀವಿ. ನಾನು ಕೂತಿದ್ದೀನಿ. ನನ್ನ ದೊಡ್ಡ ಮಗ ಜೋಶ್ವ ಇದ್ದಾನೆ, ಹಿಂದೆ ಲಾಸ್ಟಲ್ಲಿ ಕೂತಿದ್ದಾನೆ, ನಿಂತ್ಕೊ ಜೋಶ್ವ. ಇವಾಗ ಹಿಂಗಿದ್ದಾನೆ. ಆವಾಗ ಚಿಕ್ಕ ಹುಡುಗ ಏನು ಟ್ಯಾಂಕ್ನಲ್ಲಿ ಅವನ್ನ ಕುಂಡ್ರಿಸಿದ್ದೀವಿ. ಆಮೇಲೆ ನನ್ನ ನಂತರ 2ನೇ ಮಗ, ಅವನು ಕಾಲೇಜ್ ಹೋಗಿದ್ದಾನೆ. ಆಮೇಲೆ ಪಾರ್ಶ್ರಮನ ಕೈಯಲ್ಲಿ ಇನ್ನೊಂದು ಮಗು. ಆಮೇಲೆ ರೈಟ್ ಸೈಡಲ್ಲಿ ಈ ಬೈಕಲ್ಲಿ ಒಂದು ಕ್ಲಿಪ್ ಹಾಕಿರ್ತೀವಿ ನಾವು,
ಈಗಿನ ಕಾಲದಲ್ಲಿ ಇರಲಿಲ್ಲ. ಈಗಿನ ಕಾಲದಲ್ಲಿ 2 ಟೈರ್ ಇರೋದೇ ದೊಡ್ಡದು ಬೈಕ್ಗಳಲ್ಲಿ. ಆವಾಗ ನಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇರ್ತಿತ್ತಲ್ಲ. ಇಲ್ಲಿ ರೈಟ್ ಸೈಡಲ್ಲಿ ಒಂದು ಕ್ಲಿಪ್ ಥರ ಇತ್ತು, ಅದರಲ್ಲಿ ಫುಲ್ಲು ಬ್ಯಾಗೆಲ್ಲ ನೇತಾಡಿಸ್ಕೊಂಡು ಬರ್ತಾಯಿದ್ದೀರಿ. ಮಳೆ ಬೀಳ್ತಾಯಿದ್ದೆ. ನಮ್ಮ ಬೈಕಲ್ಲಿ ಕೂತ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ. ಆವಾಗ ಬೈಕ್ ಓಡಿಸ್ಕೊಂಡು ಬರ್ತಾಯಿದ್ದೀನಿ, ಮಳೆ ಬೀಳ್ತಾಯಿದ್ದೆ. ಇವನ್ ಬೇರೆ ಹೈಟ್ ಇದ್ದಾನೆ, ಬಗ್ಗಳೆ ರೋಡ್ ಕಾಣಿಸ್ತಾ ಇಲ್ಲ, ಬೆಳೆದ್ಬಿಟ್ಟವನಲ್ಲ, ಸ್ವಲ್ಪ ಬಗ್ ಅಂತ ಇದ್ದೀನಿ. ಅವನು ಹಿಂಗೆ ಕೂತವನೆ. ನನಗೆ ಲಿಟ್ರಲಿ ಕ್ರೈಡ್. ನಾನು ಹತ್ಬಿಟ್ಟೆ, ಎಸ್ಸಪ್ಪ, ನಾನು ಇಷ್ಟು ವರ್ಷದಿಂದ ನಿಮಗೆ ನಂಬಿಗಸ್ತವಾಗಿ ಸೇವೆ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಸೇವೆಗೆ ಬರುವಾಗ ನಾನು ಒಂದು 32,000 ಸಂಬಳದಲ್ಲಿದ್ದೆ. 2001ನಲ್ಲಿ 2001ನೇ ಇಸ್ವಿಯಲ್ಲಿ 32,000 ಸಂಬಳ ಅಂದರೆ ಇವತ್ತು ದೊಡ್ಡ ವಿಷಯ. 2001ನೇ ಇಸ್ವಿಯಲ್ಲಿ ಅಂತಂದರೆ ಅದು ಭಾಳ ದೊಡ್ಡ ವಿಷಯ. ಲಕ್ಷಗಟ್ಟಲೆ, ಕೋಟಿಗೆ ಬಾಳುವಂಥ ಅವಕಾಶಗಳನ್ನ ಇತ್ತು. ಅದರ ಸೇವೆಗೆ ಬರುವಾಗ ಭಾಳ ದೊಡ್ಡ ಒಂದು ಏನದು ಸ್ಯಾಕ್ರಿಫೈಸ್ ಅಂತ ಹೇಳ್ಬೇಕು ಆ ಟೈಮಲ್ಲಿ, ಫಿನಾನ್ಷಿಯಲಿ. ಆಮೇಲೆ ಅನ್ಕೊಳ್ಳುತ್ತೆ, ನಮ್ಮೂರನ್ನ ಒಂದು ಗೆತ್ತು ಎಲ್ಲ ಬಿಟ್ಟು ಬರೋದು ಕಷ್ಟನೇ. ಅದೆಲ್ಲ ಬಿಟ್ಟು ಬಂದು ಕರ್ತನ ಸೇವೆಗೋಸ್ಕರ ಸೇವೆ ಮಾಡೋದನ್ನು ಕೂಡ ನಾನೊಂದು ಕಣ್ಣೀರು ಏನಂತಿತ್ತಂದರೆ, ದೇವರೇ, ನನಗೆ ಯಾಕೆ ಒಂದು ಕಾರ್ ಕೊಡಬಾರ್ದ? ಒಂದು 50-100 ವಿಶ್ವಾಸಿಗಳು ಇದ್ಬಿಟ್ರೆ ಕೆಲವರು ಕಾರ್ ತೊಗೊಂಡ್ಬಿಡ್ತಾರೆ. ನಾನು ಇಷ್ಟು ಓಡ್ತಾ ಇದ್ದೀನಿ, ತಿರುಗಾಡಿ ಸೇವೆ ಮಾಡ್ತಾಯಿದ್ದೀನಿ, ಅದು ಹೊರ ದೇಶಕ್ಕೆಲ್ಲ ಹೋಗಿ ಬಂದಿದ್ದೀವಿ, ಯಾಕೆ ದೇವರೇ ಒಂದು ಕಾರ್ ನನ್ನ ಕೊಡಬಾರ್ದ ಅಂತ ಕಣ್ಣೀರು ಬಿಟ್ಟು ಅಳ್ತಾ ಇದ್ದೀನಿ. ನೀವು ನಂಬ್ತೀರಾ? ನಾವು ಪ್ರೇಯರ್ ಮಾಡೋಕ್ಕೆ ಸೇವೆಗಳಿಗೆ ಹೋದರೆ ಪ್ರತಿದಿನ ದೆವ್ವಗಳು ಓಡುತ್ತದೆ, ರೋಗಗಳು ವಾಸಿ ಆಗ್ತದೆ, ಮಾಟ ಮಂತ್ರಗಳ ಕಟ್ಟುಗಳು ಮುರಿಯುತ್ತದೆ. ಜನ ಹೇಳ್ತಾರೆ, ಹಿಂಗೆ ಬಿಡುಗಡೆ ಆದ್ವಿ, ಹಂಗೆ ಬಿಡುಗಡೆ ಆದ್ವಿ ಅಂತ. ನಾನು ಆ ಮಾತು ಹೇಳಿದ ತಕ್ಷಣ ದೇವರ ಆತ್ಮ ನನಗೇನು ಹೇಳಿದ್ರು ಗೊತ್ತಾ? ನಿನ್ನ ಮೇಲೆ ಒಂದು ಶಾಪ ಇದೆ. ನಾನು ಹೇಳಿದೆ, ಸೇವೆ ಮಾಡುವ ನನ್ನ ಮೇಲೆ ಶಾಪನ? ಇದನ್ನೆಲ್ಲ ಮುರಿದು ತಾನೇ ನಾವು ಬಂದಿದ್ದೀವಿ. ದೇವರ ಆತ್ಮ ನನಗೆ ಹೇಳಿದರು, ಕೆಲವು ವರ್ಷಗಳ ಹಿಂದೆ ನೀನು ಒಂದು ಕಡೆ ಪ್ರಸಂಗ ಮಾಡುವಾಗ ಒಂದು ಮಾತು ಉಪಯೋಗ ಮಾಡಿದ್ದೀನಿ. ಅನೇಕ ಸೇವಕರುಗಳು ಹೊಟ್ಟೆಪಾಡಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ ಅಂತ ನೀನು ಹೇಳಿದಿ. ನೀನು ಆ ಹೇಳಿದ ಮಾತಿನ ನಿಮಿತ್ತ ಅನೇಕ ಸೇವಕರುಗಳ ಮನ ನೊಂದು ಹೋಯಿತು. ಅದನ್ನು ಇನ್ನೂ ನಿನ್ನ ಮೇಲೆ ನನ್ನ ಕೋಪದಲ್ಲಿ ಇಟ್ಟಿದ್ದೀನಿ. ಈ ಒಂದು ಕಾರಣಕ್ಕೋಸ್ಕರ ನೀನಿಷ್ಟು ಕಷ್ಟಪಡ್ತಾ ಇದ್ದೀಯ ಅಂತಂದ್ರೆ ನೀವು ನಂಬ್ತೀರಾ? ನಾವು ಅನೇಕ ಸಮಯ ವೈರಾಗ್ಯ ಅಂತ ಪ್ರಸಂಗ ಮಾಡಿಬಿಡ್ತೀವಿ. ಸೇವಕರುಗಳ ಮುಂದೆ ಪ್ರಸಂಗ ಮಾಡೋಕ್ಕೆ ಏನು ಭಯ ಅಂತಂದರೆ, ನಮ್ಮ ಬಾಯಿಂದ ಹೊರಡೋದು ಒಂದು ಮಾತು ಒಬ್ಬ ಸೇವಕನ ಮನಸ್ಸನ್ನು ನೋಯಿಸಿದರೆ, ನಾವೇ ಅಂಥ ದೊಡ್ಡ ಸೇವೆ ಮಾಡಿದ್ರು ಅಷ್ಟೇನೆ, ಅಪ್ಪ ಬಿಡಲ್ಲ. ಇದಕ್ಕೋಸ್ಕರ ಅನೇಕ ಸಮಯ ಸೇವಕರ ಮೀಟಿಂಗ್ ಅವಾಯ್ಡ್ ಮಾಡ್ತೀನಿ. ನಾವೇನಾದರೂ ಹೇಳ್ಬಿಟ್ಟು, ಏನಕ್ಕೆ ನಮ್ಗೆ ಬೇಕಿತ್ತ ಇದು, ಈಗ ಆಚಾರ ಅಂತಾರಲ್ಲ, ನಮಗೆ ಬೇಕಿತ್ತ ಇದು ಅಂತ. ಅವಾಗ ಅದೇನಂತಂದರೆ, ಈ ಯಂಗ್ ಬ್ಲಡ್ ಏನು ಮಾಡ್ತೈತೆ, ಬಿಸಿ ರಕ್ತ, ನಾವು ಓಡ್ತಾ ಇರ್ತೀವಲ್ಲ, ಅವಾಗ ನಾವು ಓಡುವಂಥ ಓಟ ಇನ್ನೊಬ್ಬರು ಓಡಬೇಕಂತ ಅವಶ್ಯಕತೆ ಇಲ್ಲ. ಒಬ್ಬೊಬ್ರಿಗೊಂದೊಂದು ಓಟ ಇದೆ. ಅವನು ಬಿದ್ದರು ಎದ್ದರು ಅವನು ತನ್ನ ಯಜಮಾನನಿಗೆ ಲೆಕ್ಕ ಕೊಡಬೇಕಾಗುತ್ತದೆ. ಹಲ್ಲೆಲೂಯಾ. ಹಂಗಂದ್ಬಿಟ್ಟು ಕೆಲವರು ಅದನ್ನು ಅಡ್ವಾಂಟೇಜ್ ಆಗಿ ತಗೊಳ್ತಾರೆ. ಅದು ನಮಗೇನಾಯಿತು? ಇಟ್ಸ್ ಅಪ್ ಟು ದಮ್ ಅಲ್ಲ. ಅವಾಗ ನಾನು ಹೋಗಿ 3 ದಿನ ಉಪವಾಸ ಮಾಡಿ ಪ್ರಾರ್ಥನೆ. ಅಪ್ಪ ಹೇಳಿದರು, 3 ದಿನ ಉಪವಾಸ ಮಾಡು, ನಾನು ಮಾತಾಡಿದ ತಪ್ಪು ಅಂತ ನೀನು ಅರಿಕೆ ಮಾಡು, ನಾನು ಆಶೀರ್ವದಿಸ್ತೀನಿ ಅಂತ. ನೀನು ನಂಬ್ತೀರಾ? ಇವತ್ತು 3 ಕಾರಲ್ಲಿ ಓಡಾಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ ನಾನು ರೆಡಿ ಆಗುವಾಗ ಇವತ್ತು ಯಾವ ಕಾರ್ ತೊಗೊಂಡು ಹೋಗೋಣ ಅಂತ ಆಲೋಚನೆ ಮಾಡ್ತೀವಿ. ಅಂದರೆ ಅಹಂಕಾರದಲ್ಲಿ ಹೇಳ್ತಾ ಇಲ್ಲ. ಆ ಹೋಗೋ ಪ್ಲೇಸ್ ಯಾವುದು, ಅದು ಒಂಥರ ವಿಲೇಜ್, ಹೆವಿ ವಿಲೇಜ್ ಆದರೆ ತಾರ್ ಎತ್ಕೊಂಡು ಹೋಗೋಣ, ಡೀಸೆಂಟ್ ಆದ ರೋಡ್ ಆದರೆ ಇನೋವಾ ಎತ್ಕೊಂಡು ಹೋಗೋಣ, ಸಣ್ಣ ಪುಟ್ಟ ಪಕ್ಕದಲ್ಲಿ ಅಂತಂದರೆ ಇನ್ನೊಂದು ಕಾರ್ ಇದೆ, ಅದನ್ನು ಎತ್ಕೊಂಡು ಹೋಗೋಣ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಕರ್ತನ ಸೇವಕ ಬೆಂಕಿ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. The servant of God is the most respectable person in this world, and many people doesn't know the truth, so no, they just
ಸೇವಕರು ಏನ್ರಿ ಸೇವಕರುಗಳು ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ನಾನು ಅಂತೀನಿ, ಅದೇ ತಿಂದು ಸಾಯಿಬೇಡ ಅಂತೀನಿ. ಹಲ್ಲೆಲೂಯಾ, ನಮಗೆ ಮಹಿಮೆ ಉಂಟಾಗಲಿ. ಅದರಿಂದ ಇವತ್ತು ಬೆಳಗ್ಗೆ ಅಯ್ಯನವರು ಅಯ್ಯ ಬರಬೇಕಯ್ಯ ಅಂತಂದರು. ನನಗೆ ಇಲ್ಲಿ ಕೊಳ್ಳೇಗಾಲದಲ್ಲಿ ಒಂದು ಚರ್ಚ್ ಒಂದು ಕನ್ಸ್ಟ್ರಕ್ಟ್ ಆಗ್ತಾಯಿತ್ತು. ಅಂದರೆ ಅಲ್ಲಿ ಒಂದು ಪ್ಲೇಸ್ ಅಪ್ಪ ನಮಗೆ ಒದಗಿಸಿ ಕೊಟ್ಟಿದ್ದಾನೆ. ಒಂದು 50 ಜನ ಕೆಳಗಡೆ ಬಂದರೆ ಉಳ್ಕೊಂಡು ಹಳ್ಳಿ ಸೇವೆಗೆ ಕೂಡುವಂಥ ಜನ ಕೂಡ್ತಾ ಇದ್ದಾರೆ. ಬಟ್ ಏನಂದರೆ ನಾವು ನಮ್ಮ ಸಭೆಯಲ್ಲಿ ಅನೇಕ ಟೀಮ್ಸ್ಗಳು ಇಟ್ಕೊಂಡಿದ್ದೀವಿ. ಒಂದೊಂದು ಟೀಮು, ಆ ಒಂದು ಟೀಮ್ಗಂತ ಒಂದು ದರ್ಶನ ಇರ್ತದೆ, ಆ ಟೀಮ್ ವರ್ಕ್ ಅಂತ ಇರ್ತದೆ. ಆ ಟೀಮ್ಗೋಸ್ಕರ ನಾವು ಮೀಟಿಂಗ್ಸ್ಗಳು 3 days ಎವ್ರಿ ಇಯರ್. ಒಂದೊಂದು ಟೀಮಿಗೂ ಕೂಡ 14 ಟೀಮ್ ಇದೆ. 14 ಟೀಮಿಗೂ 3 ದಿನ ನಾವು ಟ್ರೈನಿಂಗ್ಸ್ ಕೊಡಬೇಕು. ಹೊರಗಡೆ ಹೋದರೆ ದುಡ್ಡು ಖರ್ಚಾಗ್ತದೆ. ಅದಕ್ಕೋಸ್ಕರ ಒಂದು ಕನ್ಸ್ಟ್ರಕ್ಷನ್ ಒಂದು ಮಾಡ್ತಾಯಿದ್ವಿ. ಅದ್ರ ಮೇಲೆ ಒಂದು ಚರ್ಚ್ ಒಂದು ಕಟ್ತಾಯಿದ್ವಿ. ಸೊ ವಿ ಆರ್ ಬ್ಯುಸಿ ಇನ್ ದಟ್. ಅಯ್ಯ ಅವರು ಇಲ್ಲ ಅಯ್ಯ ನೀವು ಬರಲೇಬೇಕು ಅಂದಾಗ ಐ ವಾಸ್ ರಿಯಲಿ ಎಕ್ಸೈಟೆಡ್. ಬಟ್ ಆದರೆ ಇಷ್ಟು ನಾನು ಇದಕ್ಕೆ ನೀನು ಟ್ರೈನಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿದ್ದೆ ನಾನು. ಯಪ್ಪ ಸ್ವಾಮಿ, 3:30 hour ಆಗೋಯ್ತು ಅಲ್ಲಿಂದ. ಇದು ಹೆಂಗೆ ಆಯ್ತಂದ್ರೆ ಈ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರನೋ ಅಂತದಲ್ಲ ಇತ್ತು ಪ್ರಯಾಣ. ಆದರೂ ಕೂಡ ನಿಮ್ಮ ಸಂಗಡ ವಾಕ್ಯಗಳನ್ನ ಸಾರಬೇಕಂದ್ರೆ, ವಾಕ್ಯ ಸಾರುವುದಂತಂದರೆ 100 ವಾಕ್ಯಗಳು ತಲೆಗೆ ಬರ್ತಾಯಿತ್ತು. ಈ ಸೇವಕರುಗಳಿಗೆ ವಾಕ್ಯ ಸಾರಬೇಕಂತಂದರೆ 100 ಆಲೋಚನೆಗಳು ಬರ್ತದೆ, ವಾಕ್ಯಗಳು ಬರುತ್ತೆ. ಈ ವಾಕ್ಯ ಬರ್ಬೋದು, ಆ ವಾಕ್ಯ ಬರ್ಬೋದು ಅಂತ. ಆದರೆ ಆಲೋಚನೆ ಮಾಡ್ತಾನೆ ಇರುವಾಗ ಪವಿತ್ರ ಆತ್ಮ ನನಗೆ ಪ್ರೇರೇಪಿಸ್ತೀನಿ. ಅಂದರೆ ಇದೆಲ್ಲ ತೆಗೆದು ಸೈಡ್ಗಳು, ಅವರೆಲ್ಲ ನಿನ್ನ ಜೊತೆ ಸೇವಕರುಗಳು. ನಿನ್ನ ಹೃದಯದಲ್ಲಿ ಏನೇನು ಹುಟ್ಟುತ್ತದೆಲ್ಲ ಮಾತಾಡು, ಅನುಭವವನ್ನು ಮಾತಾಡು, ಬೋಧಿಸಬೇಡ, ಧ್ಯಾನಿಸು. ಆಮೇಲೆ ಸೊ ನಿಮಗೆ ಬೋಧಿಸುವಷ್ಟು ಅದು ನಮ್ಮ ಸತ್ಯನಾರಾಯಣಯ್ಯವರ ಅಂಥವ್ರನ್ನೆಲ್ಲ ನಾವು ಲೆಕ್ಕ ಮಾಡಿಕೊಂಡ್ರೆ ಅವರ ಅನುಭವಗಳು ನಮಗೆ ವಯಸ್ಸು ಕೂಡ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೌದು, ನಿಜವಾಗ. ಸೊ ಕರ್ತನ ಕೃಪೆ, ಸ್ವಲ್ಪ ಹೊತ್ತು ನಾವು ಮಾತಾಡೋಣ, ನಮಗೆ ಅದು ಆಶೀರ್ವಾದವಾಗಿರಲಿ. ಆಮೇಲೆ ಕನಗಲ ಮುಚ್ಚಿ ಸೇವೆಯ ಮಾಡಿ. ಥ್ಯಾಂಕ್ ಯು ಅಪ್ಪ. Worship you, Lord. Worship you. Thank you, Appa. Thank you. Thank you. ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ, ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ, ಓಡಿ ಓಡಿ ದುಡಿಯಲು ನಾ ಸುಖ ಬಲ ನೀಡಿರುವೆ, ಓಡಿ ಓಡಿ ದುಡಿಯಲು ನಾ ಸುಖ ಬಲ ನೀಡಿರುವೆ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಸ್ತೋತ್ರ ಬಲಿ ಸ್ತೋತ್ರ ಬಲಿ, ಉತ್ತಮನೇ ಏಸಯ್ಯ. ಈ ವೇಳೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ, ಈ ಶುಭ ವೇಳೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ಪ್ರಾರ್ಥನೆ ಲಾಲಿಸಿದೆ,
ಸದುತ್ತರ ನೀಡಿರುವೆ, ಪ್ರಾರ್ಥನೆ ತಾಲಿಸಿದೆ. ಸದುತ್ತರ ನೀಡಿರುವೆ, ಪಾಪವು ಬಲಿ ಬಾರದೆ ಕಾಪಾಡಿ ಬಂದಿರುವೆ. ಯಾವ ಪಾಪವು ಬಲಿ ಬರದೆ ಇದುವರೆ ಕಾಪಾಡಿ ಬಂದಿರುವೆ. ಕೋಟಿ ಕೋಟಿ ಸ್ತೋತ್ರ ರಾಜಾ, ಕೋಟಿ ಕೋಟಿ ಸ್ತೋತ್ರ ರಾಜಾ, ಕೋಟಿ ಕೋಟಿ ಸ್ತೋತ್ರ ರಾಜಾ. ಸ್ತೋತ್ರ ಬಲಿ ಸ್ತೋತ್ರ ಬಲಿ. ಉತ್ತಮನೇ ಉತ್ತಮನೇ యేసయ్య. ಈ ವೇಳೆ ಆನಂದವು ಯೇಸು ಅಪ್ಪ ನಿನ್ ಪಾದದಲ್ಲೇ ಈ ಶುಭ ವೇಳೆ ಆನಂದವೇ. ಯೇಸು ಅಪ್ಪ ನಿನ್ ಪಾದದಲ್ಲೇ ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ. ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ. ಓಡಿ ಓಡಿ ದುಡಿಯಲು ನಾ ರಬಹಂದರ ಕತಲದಲವ ಶಿವರ ಕಂದರ ತರದಲದರಲವ ರೈವನ ಹಂದರ ಕಡಗದರದಲವ ಶಿವರ ಕಡಗುದರಂದರ ಗಡಗದಲವ. ಕರ್ತನ ಸೇವಕರುಗಳಾಗಿ ಬಂದಿದ್ದೇವೆ ರಾಜ, ಕರ್ತನೇ ನಿನ್ನ ದಾಸರುಗಳಾಗಿ ಬಂದಿದ್ದೇವೆ. ರಿವಣ ಗದನ ದಡ ದರ ಗದಡ ದರ ದರ ದಲವ. ದರ್ಶನಗಳು ಬಿಡುಗಡೆಯಾಗಲಿ ಅಪ್ಪ. ರೈಬನ ಕರಂದರ ಕಡದರಲವ. ಪರಿಶುದ್ಧಾತ್ಮನ ವರಗಳು ಸುರಿಯಲ್ಪಡಲಿ ಅಪ್ಪ. ಈ ಸ್ಥಳದಿಂದ ಎದ್ದು ನಾವು ಹೊರಟು ಹೋಗುವ ಮುನ್ನೆ ರೆಬನ ಹದರ ಗದಡ ದರದಲಬ ನಿನ್ನ ಬೆಂಕಿ ಅಭಿಷೇಕವು ಆವರಿಸಿಕೊಳ್ಳಲಿ ರಾಜ. ರೋದ ರಾಕ ಥರಂದ ಲೆಬದ ನೆಗದೆಗದಲಬ ರೋಕೋ ಶ್ಯಾಂದರಲಬ. ಒಂದು ಸೇವಕರುಗಳ ವಿರುದ್ಧವಾಗಿ ಎದ್ದೇಳುವಂತ ಅಂಧಕಾರ ಕ್ರಿಯೆಗಳು ಲಯವಾಗಲಿ. ಸೇವೆಗಳಿಗೆ ವಿರುದ್ಧವಾಗಿ ಎದ್ದೇಳುವ ಕ್ರಿಯೆಗಳು ಲಯವಾಗಲಿ. ಕಟ್ಟಿಗಳು ಕತ್ತನೆ ಹೌದಪ್ಪ ಬಿಚ್ಚಲ್ಪಡಲಿ. We speak the power of God. We speak the anointing of God. We speak the fire of God. We flow like a river of God. Rakata randa rakata dalaba. Sheke rekata randa ralaba. Parakanda rakata dalaba. Sakata rakata dalaba. ಬಿಡುಗಡೆ ಅಗ್ನಿ, ಬಿಡುಗಡೆ ಅಗ್ನಿ. ಶಿಗಡ ಗದಲ 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 ಗದಲಬ. ಒಂದೊಂದು ಸೇವಾ ಕ್ಷೇತ್ರಗಳು ಉಜ್ಜೀವನದ ಕತ್ತನೆ ಹೌದಪ್ಪ ಕೇಂದ್ರವಾಗಿ ಬದಲಾಗಲಿ, ಬದಲಾಗಲಿ, ಬದಲಾಗಲಿ. Let them receive the power of God. Let them receive the anointing of God. Seke reketa rakata dalaba. Parakanda rakata lava. Sakata rabakata dalaba. Perakata shikota dalaba. Parakata lava. Parakata lama. Shukota kadara balaga danaga dalaba. Hallelujah, 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 hallelujah. Saparanda ratata ragalava. ಕರ್ತನೆ ಒಂದು ಸೇವೆಯು ಕೂಡ ಸಾಮಾನ್ಯವಾಗಿರಬಾರದಯ್ಯ. ಅದು ಉರಿಯಲಿ ರಾಜ, ಬೆಂಕಿಯಾಗಿ ಉರಿಯಲಿ. ಪ್ರತಿ ಸೇವಕರುಗಳು ಬೆಂಕಿಯಾಗಿ ಉರಿಯಲಿ ರಾಜ. We pray and we pray. We knock the door in the name of Jesus. Let the power of God be released to God. Let the heaven be open. We pray the Holy Spirit. We pray the Holy Spirit. We pray the power of God be manifested in this place of God.
Ratatana katatarandala daragalaba. ಕರ್ತನ ದಾಸರೇ, ನಿಮ್ಮ ಸೇವೆಗಳ ಮೇಲೆ ಒಂದು ಬೆಂಕಿ ಅಭಿಷೇಕ ಇಳಿತಾ ಇದೆ, ಉಜ್ಜೀವನದ ಮಳೆ ಇಳಿತಾ ಇದೆ. ರಿಸೀವ್ ಇಟ್, ರಿಸೀವ್ ಇಟ್. ಹೊಂದಿಕೊಳ್ಳಿ. ಈ ಗೊತ್ತಿನ ನಂತರ ನಿಮ್ಮ ಸೇವೆಗಳು ಈಗಿರುವುದಕ್ಕಿಂತಲೂ ಸಾವಿರಷ್ಟು ಹೆಚ್ಚಾಗುವಂತೆ ಕರ್ತನವುಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾನೆ. I see the power of God. I see the fire of God. I see the fire flame of God in Jesus' name. Hallelujah. Praise you, Jesus. Randa rakata rabaha sakata laba merikata randa rababa katata rada laba. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವ ಪರಹಸ ಕಂದುರಾತಡ ಕದಲಬ. ಎಲ್ಲ ಕರ್ತನ ಕಟ್ಟುಗಳು ನೀಗಲಿ, ತಡೆಗಳು ನೀಗಲಿ, ಸೇವೆಗಳು ಅಭಿವೃದ್ಧಿ ಆಗಲಿ, ಸೇವಕರುಗಳ ಅಭಿಷೇಕ ಕರ್ತನ. ಹೌದಪ್ಪ, ಅದು ನದಿ 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 ಹರಿದಂಗೆ ಹರಿಯಲಿ ಸ್ವಾಮಿ. Oh Jesus. Let's be like a flowing river, oh God. Let's be like an undried fountain, oh God. Oh, ನದಿಯಾಗಿ ಹರಿದು ಮಳೆಯಾಗಿ ಸುರಿದು ಬೆಂಕಿಯಾಗಿ ಉರಿಯಬೇಕು. ನಿನ್ನ ಅಭಿಷೇಕ ಬೆಂಕಿಯಾಗಿ ಉರಿಯಬೇಕು. ನದಿಯಾಗಿ ಹರಿದು ಮಳೆಯಾಗಿ ಸುರಿದು ಬೆಂಕಿಯಾಗಿ ಉರಿಯಬೇಕು. ಅಭಿಷೇಕ ಬೆಂಕಿಯಾಗಿ ಉರಿಯಬೇಕು. ಕರಗಳ ಎತ್ತಿ ಕೇಳುವ, ಸುರಿಸಯ್ಯ ನಿನ್ನ ಅಭಿಷೇಕ ಬೆಂಕಿಯಾಗಿ ಉರಿಯಬೇಕು. ಸುರಿಸಯ್ಯ ನಿನ್ನ ಅಭಿಷೇಕ ಬೆಂಕಿಯಾಗಿ ಉರಿಯಬೇಕು. ನದಿಯಾಗಿ ಹರಿದು ಮಳೆಯಾಗಿ ಸುರಿದು ಬೆಂಕಿಯಾಗಿ ಅಭಿಷೇಕ ಬೆಂಕಿಯಾಗಿ ಉರಿ. ನದಿಯಾಗಿ ಹರಿದು ಮಳೆಯಾಗಿ ಸುರಿದು ಬೆಂಕಿಯಾಗಿ ಉರಿಯಬೇಕು. ಅಭಿಷೇಕ ಅಭಿಷೇಕ ಬೆಂಕಿಯ ಕೇಳಿ ಕೇಳಿ ಅಭಿಷೇಕ. ಓಲಾ ರಕತ ರಂದ ರದ ಲವ ಸಕಟ ರಕಟ ರದ ಲವ ಸಕರಂದ ರಕಟ ರದ ಲದ ಲವ. Let the anointing be, Lord, burn, 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 burn. Adi uriyali, uriyali, uriyali. Oh, we release the power of God. Rahasa karanda rada lava. ನಾನು ಕಾಣುವುದನ್ನು ಹೇಳ್ತಾ ಇದ್ದೇನೆ. ಅನೇಕ ಸೇವಕರುಗಳ ಮೇಲೆ ಪರಿಶುದ್ಧಾತ್ಮನ ವರದಾನಗಳು ಒಂದು ನದಿ 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 ಹರಿದು ಬರುವಂಗೆ ಬರ್ತಾ ಇದೆ. ರಿಸೀವ್ 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 ಇನ್ ದ
name of Jesus. ಇದು ಬಿಡುಗಡೆಯ ಸಮಯ. ಸೇವೆಗಳಿಗೆ ವಿರುದ್ಧವಾಗಿ ಕಟ್ಟಲ್ಪಟ್ಟಿರುವ ಎಲ್ಲ ತಡೆಗಳು ಎಸ್ ಬಿಡುಗಡೆ ಆಗ್ತಾ ಇದೆ. ಓ ಕರ್ತನು ಎಲ್ಲ ಬೇಡಿಗಳನ್ನ ಮುರಿತಾ ಇದ್ದಾನೆ. Jesus. Hallelujah. 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 Abhisheka bekkiyagi uriyave. Father, we have come to you, Lord, in the name of Jesus. Father, we just surrender. ನಿನ್ನ ಕರದಲ್ಲಿ ನಾವು ಬಂದಿದ್ದೇವಪ್ಪ. ಮಾತನಾಡು ದೇವರ ಆತ್ಮನೇ, ನುಡಿ ಯೇಸುವಿನ ನಾಮದಲ್ಲಿಯೇ. ಆಮೆನ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಇಂದ ರಿವರ್ಬ್ ಸ್ವಲ್ಪ ಕಮ್ಮಿ ಮಾಡೋಕ್ಕಾಗಲ್ಲ ಪ್ಲೀಸ್. ಆಮೆನ್ ಆಮೆನ್. ಹಲ್ಲೆಲೂಯಾ. ಪರ್ಫೆಕ್ಟ್. ಥ್ಯಾಂಕ್ಸ್. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಕರ್ತನ ಸೇವಕರುಗಳಾಗಿ ಕೂಡಿ ಬಂದಿರುವಾಗ ಬಹಳ ಪ್ರಾಮುಖ್ಯವಾದಂಥ ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನಿಸುವುದು ಬಹಳ ಉತ್ತಮವು. ಅದು ಕೇಳಬೇಕಂದ್ರೆ ಈಗಿನ ಕಾಲದಲ್ಲಿ ಬಹಳ ಅಗತ್ಯವಾದದ್ದು ಅಂತ ನಾನು ಹೇಳ್ತೇನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಪಾಲ್ಬೋದ ಜಸ್ಟ್ ಹೋಲ್ಡ್ ದ ಮೈಕ್. ಆಮೇಲೆ ನಾನಿವತ್ತು ಬೆಳಗ್ಗೆ ಈ ಕೂಟಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇರುವಾಗ ನನ್ನ ಹೃದಯದಲ್ಲಿ ಒಂದು ಪ್ರಶ್ನೆ, ಐ ಕ್ಲಿಯರ್ಲಿ ಅಂಡರ್ಸ್ಟುಡ್ ದಟ್ ಇಟ್ಸ್ ಅ ವರ್ಡ್ ಫ್ರಮ್ ದ ಲಾರ್ಡ್ ಅಂತ. ನನ್ನ ಹೃದಯದಲ್ಲಿ ಒಂದು ಪ್ರಶ್ನೆ ಉಂಟಾಗ್ತಾ ಇತ್ತು. ಏನಂತಂದರೆ, ನಾವು ಯಾವಾಗ ಸೇವಕರಾದ್ವಿ ಅಥವಾ ಒಂದು ವ್ಯಕ್ತಿ ಯಾವಾಗ ಸೇವಕ ಆಗ್ತಾನೆ? ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆ ಅಲ್ವೇ? ವೆನ್ ವಿ ಬಿಕಮ್ ಅ ಸರ್ವೆಂಟ್ ಆಫ್ ಗಾಡ್, ಯಾವಾಗ ನಾವು ದೇವರ ಸೇವಕರಾಗ್ತೀವಿ? ನೋಡಿ, ನಾವು ದೇವರ ಸೇವಕರುಗಳಾಗುವುದು ನಾಟ್ ಬಿಕಾಸ್ ವಿ ಆರ್ ಸಿಂಗಿಂಗ್ ಗುಡ್. ನಮಗೆ ಒಳ್ಳೆ ಹಾಡೋಕ್ಕೆ ಒಂದು ಗಿಫ್ಟ್ ಇದೆ, ಟ್ಯಾಲೆಂಟ್ ಇದೆ, ಸಾಮರ್ಥ್ಯ ಇದೆ, ಸೊ ಐ ಕ್ಯಾನ್ ಬಿಕಮ್ ಅ ವರ್ಷಿಪ್ ಲೀಡರ್. ನೋ, ಚಾನ್ಸೇ ಇಲ್ಲ. ಇಟ್ಸ್ ನಾಟ್ ಅಬೌಟ್ ದ ಟ್ಯಾಲೆಂಟ್ಸ್. ಇಲ್ಲ ನನಗೆ ಚೆನ್ನಾಗಿ ವಾಕ್ಯ ಹೇಳಕ್ಕೆ ಬರ್ತತೆ, ನಾನು ಇಲ್ಲ ಮ್ಯೂಸಿಕ್ ನುಡಿಯಕ್ಕೆ ಬರ್ತತೆ, ಐ ಹ್ಯಾವ್ ಅ ಗಿಫ್ಟ್ ಆಫ್ ಸಿಂಗಿಂಗ್ ಆರ್ ಪ್ಲೇಯಿಂಗ್ ದ ಮ್ಯೂಸಿಕ್, ಸೊ ಐ ಕ್ಯಾನ್ ಬಿಕಮ್ ಅ ಸರ್ವೆಂಟ್ ಆಫ್ ಗಾಡ್. ಸಾಧ್ಯತೆಯೇ ಇಲ್ಲ. ಆದರೆ ಹಾಡು ವರದಾನ ಬೇಕೇ ಬೇಕು ಸಭೆಗೆ. ಅದರ ನಾಲೆಡ್ಜ್ ಒಂದು ಬೇಕೇ ಬೇಕು. ಕೆಲವು ಸಭೆಗಳಲ್ಲಿ ನಾವು ಹೋಗ್ತೀವಿ, ಅಲ್ಲಿ ಹಾಡು ಆಡ್ತಾರೆ. ನಾನು ಹಾಡು ಆಡಿದ್ರೆ ನಾನು ಅಂದ್ಕೊಳ್ತೀನಿ, ನಾನು ಯಾರ ಹತ್ರ ಹೋಗಿ ಆಡಲಿ ಅಂತ. ಯಾಕಂದರೆ ಅವನು ಹಾಡು ಆಡ್ತಾರೆ ಹೆಂಗಂದ್ರೆ, ಅದೇ ಅದು ಯಾವುದೋ ಒಂದು ಫೇಮಸ್ ಸಾಂಗಲ್ಲಿ ಈಗ ಜೀವನದಿಯೇ ನನ್ನ ಹೃದಯದಲ್ಲಿ ಹಾದು ಹೋಗಲಯ್ಯ. ಕೆಲವು ಸೇವಕರ ಜೀವನದಿಯೇ ಹೃದಯದಲ್ಲಿ ಹಾದು ಹೋಗಲಯ್ಯ ಅಂತ. ನಮಗೇನೆ ಅಯ್ಯೋ ಪಾಪ ಅಂತ ಅನಿಸ್ಬಿಡ್ತದೆ. ಓಕೆ, ದ ಗಿಫ್ಟ್ ಈಸ್ ನೀಡೆಡ್ ಟು ದ ಚರ್ಚ್. ವರಗಳು ಸಭೆಗೆ ಅಗತ್ಯ, ಸಾಮರ್ಥ್ಯಗಳು ಸಭೆಗೆ ಅಗತ್ಯ. ಆದರೆ ವರಗಳು ಸಾಮರ್ಥ್ಯಗಳು ಒಂದು ವ್ಯಕ್ತಿಯನ್ನು ಸೇವಕನಾಗಿ ಮಾಡೋಕ್ಕಾಗಲ್ಲ. ಕೆಲವರಿಗೆ ಯಾವುದು ಬಂದಿಲ್ಲ ಅಂದರೆ ಯಾವುದು ತಲೆಗೆ ಹತ್ತಿಲ್ಲ ಅಂದರೆ ಲಾಸ್ಟಿಗೆ ತಗೊಂಡೋಗಿ ಹಾಕೋದು ಬೈಬಲ್ ಕಾಲೇಜಲ್ಲಿ. ಕೆಲವು ದನ ಅದು ಸರಿಯಾಗಿ ಹಾಲು ಕೊಡಲ್ಲ ಅಂದರೆ ಅಂಗಡಿ ಕಳಿಸ್ಬಿಡ್ತಾರೆ.
ಕಡೆಯದಾಗಿ ಕಸಬಗಳಿಗೆ ಕಳಿಸಲ್ಪಟ್ಟಂಥ ವ್ಯಕ್ತಿಗಳು ಅಂತ ಕೆಲವರು ಇರ್ತಾರೆ. ಈ BTHಗೆ ಹೋಗ್ತಾರೆ. ನಾನು BTH ಅದ್ರ ಬಗ್ಗೆ ಏನು ಹೇಳ್ತಾಯಿಲ್ಲ, ನೀವು ಜಗಳಕ್ಕೆ ಬಂದ್ಬಿಡ್ಬೇಡಿ, ನಾನು ನೋಡಬಿಡ್ತೀನಿ. ಮತ್ತು ಕೆಲವ್ರನ್ನ ಲಾಸ್ಟ್ಗೆ ತಗೊಂಡೋಗಿ ಏನು ಮಾಡ್ತಾರೆ, ಇವು ಯಾವುದು ಅರ್ಥ ಇಲ್ಲದೇನು ಮಾಡ್ತಾರೆ, BTH ಇದನ್ನು ಕಾಲೇಜ್ ಸೇರಿಸ್ಕೊಂಬಿಡಿ ಅಂತ ಕಾಲೇಜ್ ಸೇರಿಸ್ತಾರೆ. ಹಾಗೆ ನಾನು ಬೈಬಲ್ ಕಾಲೇಜ್ ಓದಿದ್ದೀನಿ ಅಂದ್ಬಿಟ್ಟು ಕೆಲವ್ರು ಏನು ಮಾಡ್ತಾರೆ, ಸೇವೆಗೆ ಬರ್ತಾರೆ. ಖಂಡಿತವಾಗಲೂ ಅವರನ್ನು ಸೇವಕರು ಅಂತ ಒಪ್ಕೊಳ್ಳೋಕ್ಕಾಗೋದೇ ಇಲ್ಲ. ನಾನು ಸಮೀಪದಲ್ಲಿ ಒಬ್ಬ ಹೆಣ್ಣು ಮಗಳು ಬಂದು ನನ್ನ ಕೇಳಿದಳು, ಡ್ಯಾಡಿ ನಾನು ಬೈಬಲ್ ಕಾಲೇಜಿಗೆ ಹೋಗೋಲ್ಲ ಅಂತಂದರು. ನಾನು ಹೇಳ್ದೆ, ಹೌದಾ ಮಗಳೇ, ಇವಾಗ ಡೈಲಿ ಬೈಬಲ್ ಓದ್ತಾ ಇದೆಯಾ 1 hour ಅಂದೆ. ಇಲ್ಲ ಅಂತಂದ್ರು. ನಾನು ಅಂದೆ, ಇಲ್ಲೇ ಬೈಬಲ್ ಓದಲ್ಲ ನೀನು, ಕಾಲೇಜಲ್ಲಿ ಹೋಗಿ ಏನು ಓದ್ತೀಯ ನೀನು? ಯು ಆರ್ ನಾಟ್ ರೀಡಿಂಗ್ ದ ಬೈಬಲ್ ಹಿಯರ್ ಅಂದ. ನಿಜ ಹೇಳ್ತೀನಿ ಅಂದರೆ ಈ ಮೊಣಕಾಲಿಗೂ ಬೈಬಲ್ಗೂ ಭಾಳ ಸಂಬಂಧ ಇದೆ. ಜನಾಮೇಲೆ ಹೇಳ್ತಾ ಇದೆ. ಹಲ್ಲೆಲೂಯಾ. ನಾನು ಹೇಳಿದೆ, ನೀನು ಬೈಬಲ್ ಕಾಲೇಜಲ್ಲಿ ಏನು ಮಾಡಬೇಡ, ಓದಬೇಡ, ಬಿಟ್ಬಿಟ್ಟು ನಿನಗೆ ಅದು ಬರುವುದಿಲ್ಲ ಅಂದ್ಬಿಟ್ಟು. ಕೆಲವರು BD ಓದ್ತಾರೆ, ಬ್ಯಾಚುಲರ್ ಆಫ್ ಡಿವೈನಿಟಿ, ಆಮೇಲೆ MTH ಮಾಸ್ಟರ್ ಥಿಯಾಲಜಿ. Can never make any person a servant of God. ಅದು ಒಂದು ವ್ಯಕ್ತಿಯನ್ನು ಸೇವಕನಾಗಿ ಮಾಡೋಕ್ಕಾಗಲ್ಲ. ಯಾವುದು ಸೇವಕನಾಗಿ ಮಾಡುತ್ತಂತ ನಾನು ಹೃದಯದಲ್ಲಿ ಆಲೋಚನೆ ಮಾಡ್ಕೊಂಡು ಬರುವಾಗ ಪವಿತ್ರ ಆತ್ಮ ನನಗೆ ಪ್ರೇರೇಪಿಸಿದೆ. ಏನಂತಂದರೆ, ದೇವರು ಕರೆಯುವಂಥ ಕರೆಯುವಿಕೆಯೇ ಒಂದು ವ್ಯಕ್ತಿಯನ್ನು ಸೇವಕನಾಗಿ ಬದಲಾಗುತ್ತೆ. ಹಲ್ಲೆಲೂಯಾ. It's not talents, it's not gifts, it's not education, it's not a qualification or the pastor maga cannot become a servant of God. The call of God to his personal life. ದೇವರು ಒಂದು ವ್ಯಕ್ತಿಯನ್ನು ಕರೆಯುವಂಥ ಕರೆಯುವಿಕೆಯೇ ಅವನು ಸೇವಕ ಅನ್ನುವಂಥದ್ದಿಗೆ ಯೋಗ್ಯತೆ. ಹಲ್ಲೆಲೂಯಾ. ಇಷ್ಟು ಒಂದು ವಾಕ್ಯವನ್ನು ಓದಿಕೊಳ್ಳುವ. ಇಬ್ರಿಯ 5ನೇ ಅಧ್ಯಾಯ 4ನೇ ವಚನ. ಇಬ್ರಿಯ 5ನೇ ಅಧ್ಯಾಯ 4ನೇ ವಚನ. ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳುವುದಿಲ್ಲ. ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಆರೋನನ್ನು ಸಹ ದೇವರಿಂದಲೇ ನೇಮಿಸಲ್ಪಟ್ಟು ಆ ಗೌರವವನ್ನು ವಹಿಸಿಕೊಂಡನಲ್ಲ. ಜನ ಆಮೇಲೆ ಹೇಳ್ತಾ ಇದೆ. ಹಲ್ಲೆಲೂಯಾ. ಇವತ್ತು ಸೇವೆಗಳು ಕೆಲವು ಕಡೆ ಬೆಂಕಿಯಾಗಿ ನಡೀತದೆ, ಕೆಲವು ಕಡೆ ನೋಡಿದ್ರೆ ಪರಿತಾಪವಾಗಿ ನಡೀತಾ ಇತ್ತು. ಒಂದು ಸೇವೆ ಚಿಗುರುವುದಗೂ ಒಂದು ಸೇವೆ ಚಿಗುರದೇ ಇರುವುದಗೂ, ಅದು ಜಯ ಕಾಣುವುದಗೂ ಜಯ ಕಾಣದೇ ಇರುವುದಗೂ ಭಾಳ ಪ್ರಾಮುಖ್ಯವಾದಂಥ ಒಂದು ರೀಸನ್ ಏನಂತ ನಾವು ಹುಡುಕಿದ್ರೆ, ಕರೆಯಲ್ಪಟ್ಟವನು ಸೇವೆ ಮಾಡ್ತಾನೆ, ಕರೆಯಲ್ಪಡದವನು ಸೇವೆ ಮಾಡ್ತಾನೆ. ಆದರೆ ಕರೆಯಲ್ಪಟ್ಟವನ ಸೇವೆಗೆ ಕರೆದವನೇ ಆಧಾರವಾಗಿರುತ್ತಾನೆ. ಹಲ್ಲೆಲೂಯಾ. ಕರೆಯಲ್ಪಡದವನ ಸೇವೆಗೆ ಅವನ ಸರ್ಕಸ್ಸೇ ಆಧಾರವಾಗಿರ್ತದೆ. ಅದು ಏನು ಸರ್ಕಸ್ ಅಂತ ನನ್ನನ್ನು ಕೇಳಬೇಡಿ. ನೀವು ನೋಡೋದಿರುವಂಥದ್ದು ಏನಿಲ್ಲ, ನಾವು ನೋಡೋದಿರುವಂಥದ್ದು ಏನಿಲ್ಲ. ಅವನು ಭಾಳ ಸರ್ಕಸ್ಗೆ ಇಟ್ಕೊಂಡಿರ್ತಾನೆ. ಒಂದೊಂದು ಟೈಮಿಗೆ ಈ ಅದು ಯಾವುದು ಏನೇಳಿ ಈ ಸಿನಿಮಾ ರಿಲೀಸ್ ಮಾಡೋರೆಲ್ಲ ಇದ್ದಾರಲ್ಲ, ಅವರು ಸಂಕ್ರಾಂತಿಗೆ ಒಂದು ಮೂವಿ ರಿಲೀಸ್ ಮಾಡ್ತಾರೆ, ದೀಪಾವಳಿಗೆ ಒಂದು ರಿಲೀಸ್ ಮಾಡ್ತಾರೆ, ರಂಜಾನ್ಗೆ ಒಂದು ರಿಲೀಸ್ ಮಾಡ್ತಾರೆ, ನ್ಯೂ ಇಯರ್ಗೆ ಒಂದು ರಿಲೀಸ್ ಮಾಡ್ತಾರೆ. ಸೀಸನ್ಗೆ ತಕ್ಕಂತೆ ಒಂದೊಂದು ಸರ್ಕಸ್ ಹೊಡಿತಾರೆ ಅವರು. ಈ ದೇವರಿಂದ ಕರೆಯಲ್ಪಡದೆ ಬಂದಿರುವನು ಕಡೆ ಸೀಸನ್ಗೆ ಒಂದೊಂದು ಸರ್ಕಸ್ ಹೊಡಿತಾನೆ. ಬಟ್ ಏನಂತಂದ್ರೆ, ಎಲ್ಲ ಅರ್ಥದ ಸೇವೆಯಲ್ಲಿ ಒಂದು ಇರಲ್ಲ. ಯಾವುದಂತ ಕೇಳಿದ್ರೆ, ಕ್ರಿಸ್ತನ ಸುವಾಸನೆ ಅಳಿರಲ್ಲ. ಆಮೇಲೆ ಎಲ್ಲ ಇರ್ತದೆ. ಕರೆಸಿ ಮುಂದೆ ನಿಲ್ಲಿಸಿ ಹೇಳ್ತಾ ಇರ್ತಾರೆ, ಹೇಳಿ
ನೀ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ಏನಾಯ್ತು ಹೇಳಿ, ಬಂದ ಮೇಲೆ ಹಿಂಗಾದೆ, ಹಾಂ ಹೋಗಿ ಕೂತ್ಕೊಳ್ಳಿ. ನೀವು ಬನ್ನಿ, ಬಂದ ಮೇಲೆ ಏನಾಯ್ತು ಹೇಳಿ, ಹಿಂಗಾದೆ, ಹಾಂ ಹೋಗಿ ಕೂತ್ಕೊಳ್ಳಿ. ನೀ ಬರಮ್ಮ, ಬಂದ ಮೇಲೆ ಏನಾಯಿತು? ಮೊನ್ನೆ ಬೇಡ, ಯಾರನ್ನು ಮಾತಾಡೋದು ಬೇಡ, ಸುಮ್ಮನೆ ನಾನು ಇನ್ನೊಂದು 5 ಕಾರ್ ತಗೋಬೇಕೆಂದಿದ್ದೀನಿ, ಅದು ಯಾಕೆ ಕೆಡ್ಸ್ಕೊಳ್ಳೋದು ಸುಮ್ಮನೆ. ನೋಡಿ, ಕರೆಯಲ್ಪಟ್ಟವನ ಸೇವೆಗೆ ಕರದಾತನೇ ಆಧಾರವಾಗಿರ್ತಾನೆ. ಹಲ್ಲೆಲೂಯಾ, ಆಮೆನ್. ಕರೆಯಲ್ಪಡದವನಿಗೆ ಸರ್ಕಸ್ಗಳಿದೆ, ಅವನು ಸರ್ಕಸ್ ಹೊಡಿತಾನೆ. ಬಟ್ ಏನಂತಂದ್ರೆ, ಅವನು ಏನೇ ಸರ್ಕಸ್ ಹೊಡೆದ್ರು ಸರಿ, ಸೀಸನ್ ಮುಗಿದ ಮೇಲೆ ಹೋಗ್ಬಿಡ್ಬೇಕು. ಅವನು ಏನೇ ಸರ್ಕಸ್ ಹೊಡೆದ್ರು ಸರಿ, ಸೀಸನ್ ಮುಗಿದ ಮೇಲೆ ಹೋಗ್ಬಿಡ್ಬೇಕು. AR ರೆಹಮಾನ್ಗೆ ಒಂದು ಸೀಸನ್ನು, ಅನಿರುದ್ಧಿಗೆ ಒಂದು ಸೀಸನ್ನು, ಆಮೇಲೆ ನಮ್ಮ ಕಾಲದಲ್ಲಿ ಇದ್ದರು ದೇವ ಅಂತ ಒಬ್ಬರು ಇದ್ದರು, ಅವರು ಒಂದು, ಆಮೇಲೆ ಬೇಡ ಇನ್ನೊಬ್ರು ಹೆಸರು ಹೇಳಿ ಮತ್ತೆ ಕೇಸಸ್ ಹಾಕ್ಬಿಡ್ತಾರೆ, ಬೇಡ. ಹೀಗೆ ಒಬ್ಬೊಬ್ಬರು ಒಂದೊಂದು ಸೀಸನ್ ಇರುವ ಥರ ಇವರುಗಳು ಆ ಸೀಸನಲ್ಲಿ ಮಾತ್ರ ಪ್ರಜ್ವಲಿಸ್ತಾರೆ. ಸೇವಕರ ಕೂಟ ಆಗಿರೋದ್ರಿಂದ ಭಾಳ ಓಪನ್ ಆಗಿ ಮಾತಾಡ್ತೀನಿ. ಕೆಲವೊಂದು ಆರಾಧನೆ ವೀರர்கள் ನೋಡಿರ್ತಿರಲ್ಲ, ಈ ವರ್ಷಿಪ್ ಲೀಡರ್ಸ್ಗಳು ವಾಕ್ಯಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ಕೊಡಲ್ಲ, ಪ್ರೆಸೆನ್ಸ್ ಆಫ್ ಗಾಡ್ಗಳನ್ನ ಕೊಡಲ್ಲ, ಫುಲ್ ಸ್ಟೈಲ್. ಬೈಬಲೇ ತಗೊಂಬರಲ್ಲ ಅವನು. ಒಳಗಡೆ ಬರುವಾಗ ಅವನು ಬಂದ್ಬಿಡ್ತಾನೆ ಎಮ್ಮೆ ಬಂದಂಗೆ, ಅವ್ನು ಬೈಬಲ್ ಇನ್ನೊಬ್ಬ ಓದ್ಕೊಂಬರ್ಬೇಕು. ಯಾ ಸ್ವಾಮಿ, ಬೈಬಲ್ ಓದ್ಕೊಂಬರೋಕೆ ನಿನಗೆ ಅಷ್ಟೊಂದು 108 kg ಬಾಡಿನ ಓದ್ಕೊಂಬರ್ತೀಯ? ಬೈಬಲ್ ಓದ್ಕೊಂಬರೋಕ್ಕೆ ಅವ್ರಿಗೆ ಅಸಿಸ್ಟೆಂಟ್ ಬೇಕಾದ ಓದ್ಕೊಂಬರ್ತಾನೆ, ಬೈಬಲ್ ಇನ್ನೊಬ್ಬ ಓದ್ಕೊಂಬ. ಬರೀ CM ಇವರು. ಅದೆಲ್ಲ ರಾಂಗ್ ಮಾಡೆಲ್ ಟು ದಿ ನೆಕ್ಸ್ಟ್ ಜನರೇಷನ್. ಈ ಬೈಬಲ್ ಓದ್ಕೊಂಬರಕ್ಕಾಗಲ್ವಾ? ಇದು ಓದ್ಕೊಂಬರಕ್ಕೆ ನೀನು ಆಚಿಕೆನ? ನಿನಗೆ ಅನ್ನ ಹಾಕೋದೇ ಇದು, ನೀನು ಬಟ್ಟೆ ಒದಿಸುವುದೇ ಇದು, ನೀನು ಏನಿಲ್ಲದೆ ಇದ್ದಾಗ ನಿನಗೊಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಇದು. ಅಹಂಕಾರ. ಇದು ಓದ್ಕೊಂಬರಕ್ಕೆ ಇನ್ನೊಬ್ರು ಬೇಕಂತ, ಸೊಸನ್ ಬೇಕಂತ. ಏನಂದ್ರೆ ಫುಲ್ ಹೆವಿ ಅನೈಂಟಿಂಗ್ ಓದ್ಕೊಂಬರ್ತಾರಂದ್ರೆ ಇದನ್ನು ಓದ್ಕೊಂಬರಕ್ಕಾಗಲ್ಲ ಅಂತ. ಇದೆಲ್ಲ ಈ ಫ್ರಿಜ್ಜಿಂದ ತೆಗೆದಿರುವಂಥ ಫಾಸ್ಟ್ ಫುಡ್ ಸೇವಕರಲ್ಲಿ ಬೇಕಾದ್ರೆ ನಂಬ್ತಾರೆ. ನಾವೆಲ್ಲ ಹಂಗಿಲ್ಲ, ಕಲ್ಲಲ್ಲಿ ಆಡಿಸಿರೋರು. ನಾವೆಲ್ಲ ಮೊಣಕಾಲಲ್ಲಿ ಚಾಪೆಯಲ್ಲಿ ಮಲಗಿ, ಮೊಣಕಾಲಿದ್ದು ಮಣ್ಣಲ್ಲಿ ಮೊಣಕಾಲು ಹಾಕ್ಕೊಂಡು ಪ್ರೇಯರ್ ಮಾಡಿ, ಹಳ್ಳಿ ಪಳ್ಳಿಯಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ಬಡ್ಕೊಂಡು ಹಾಗೆ ಸೇವೆಗೆ ಬಂದವರು. ಇವ್ರಿಗೆಲ್ಲ ರೀಲೆಲ್ಲ ನಂಬೋಕ್ಕೆ ನಾವೇನು ಮಾಡಲ್ಲ, ನಾವು ಅಂತ ಏನು ಎಲ್ಬೋಡಿಲ್ಲ ನಾವು. ಇರಲಿ, ಏನಂತಂದರೆ ಸೀಸನ್ ಬಂದ ಮೇಲೆ ಅಂಥ ಆರಾಧನಾ ವೀರர்கள் ನೋಡ್ರಿ ಇರಲ್ಲ. ಅವರ ಸಿಡಿಗಳು ಭಾಳ ಅಮೋಘವಾಗಿ ವ್ಯಾಪಾರ ಆಗ್ತಾ ಇರ್ತದೆ, ಆಮೇಲೆ ಮುಗಿದೋಯ್ತು. ಆದರೆ ನಾನು ನೋಡ್ದಂಗೆ ಒಂದೇ ಒಂದು ಆರಾಧನೆ ವೀರರಿದ್ದಾರೆ, ನಾನು ನೋಡಿದ ಅವತ್ತಿಂದ ಇವತ್ತಿವರೆಗೂ ನಾನು ನೋಡ್ತಾನೇ ಇದ್ದೀನಿ. ಆ ಅಪ್ಪನ ತಲೆ ಮೇಲೆ ಒಂದು ಮಹಿಮೆ ಕಿರೀಟ ಅಪ್ಪ ಇಟ್ಟವ್ರು ನೋಡ್ರೆ. ಅದೊಂದು ಹಾಡು ನಾನು 1000 ಸತಿ ಹಾಡ್ಬಿಟ್ಟಿದ್ದೀನಿ ಅಂತ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ, ಕೇಳ್ಯವು ನೀನೇ ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ನನ್ನ ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ, ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ, ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ, ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ, ಭಯವು ನನಗಿಲ್ಲ,
ಚಿಂತೆ ನನಗಿಲ್ಲ, ಕರ್ತನ ಕೈ ಹಿಡಿದಿರುವೆ. ಸೋಳು ಎಂದು ನನಗೆ ಇಲ್ಲ, ಹೇಳಿ, ಕರ್ತನ ಕೈ ಹಿಡಿದಿರು. ಶಾರ್ಪ್. ಸೋಳು ಎಂದು ನನಗೆ ಇಲ್ಲ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ನನ್ನ ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತುವಂತೆ ಮಾಡುವವ ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತುವಂತೆ ಮಾಡುವವ ನೀ. ಹಲ್ಲೆಲೂಯ. ಯಾವ ಸರ್ಕಸ್ ಇಲ್ಲ, ಅದೇ ಜುಬ್ಬ, ಅದೇ ಜುಬ್ಬ, ಒಂದು ಸರ್ಕಸ್ ಇಲ್ಲ. ಆ ಹಾಡಲ್ಲಿ ಯಾವುದೇ ಒಂದು ನ್ಯೂ ಟ್ಯೂನು ಇಲ್ಲ. ಇದಕ್ಕೂ ಅದಕ್ಕೆ ಎಲ್ಲ ನಡೆದ್ರೆ ಒಂದೇ ಟ್ಯೂನ್, ಅಷ್ಟೇ. ಅದೇ ಕರೆಯಲ್ಪಟ್ಟವನಿಗೆ ಕರೆದವನೇ ಆಧಾರ. ಅವನ ಅಲ್ಲಿಗೆ ಸರ್ಕಸ್ ಬೇಕಾಗಿಲ್ಲ ಅವನಿಗೆ. ಹಲ್ಲೆಲೂಯಾ. There's no need of any circus. That is ministry. Hallelujah. So ಗಮನಿಸಿ, ಆರೋನಿನ ಹಾಗೆ ಆರೋನನು ದೇವರಿಂದ ನೇಮಿಸಲ್ಪಟ್ಟವನಾಗಿ, ನಾವು ಯಾವಾಗ ಕರ್ತನ ಸೇವಕನಾಗಿದ್ದೀವಿ, ಆಗ್ತಾ ಇದ್ದೀವಿ ಅಂತಂದ್ರೆ, ಯಾರನ್ನು ಆತನ ಕರೆದಿರ್ತಾನೋ ಅವನೇ ಕರ್ತನ ಸೇವಕನಾಗಿರ್ತಾನೆ. ಹಲ್ಲೆಲೂಯಾ. ಇನ್ನೊಂದು ವಿಷಯವನ್ನು ಕೂಡ ನಾವು ಧ್ಯಾನಿಸುವ. ದೇವರು ಯಾಕೆ ಒಂದು ವ್ಯಕ್ತಿಯನ್ನು ಕರೀತಾನೆ? ನಾವು ಒಳ್ಳೆಯವರಂತ ಕರೀತಾನ? ಇಲ್ಲ. ಬಲಿಷ್ಠರಂತ ಕರೀತಾನ? ಇಲ್ಲ. ನಾವು ಬಲಿಷ್ಠರಾಗಿದ್ದರೂ ಕೂಡ ಕರಿಬೇಕಾದ ಅವಶ್ಯಕತೆ ಇಲ್ಲ. ನಾವು ಒಳ್ಳೆಯವರಾಗಿದ್ದರೂ ಕೂಡ ಕರಿಬೇಕಾದ ಅವಶ್ಯಕತೆ ಇಲ್ಲ. ಯಾವುದೋ 4 ಜನ ಒಳ್ಳೆಯವರು ಸಿಕ್ಕಿದ್ರೆ, ನೀವು ಒಳ್ಳೆಯವರ, ಬರ್ರಿ ನಿಮಗೆ ಸೇವೆ ಕೊಡ್ತೀನಿ ಅಂತ ಹೇಳಿ ಸೇವೆಯನ್ನು ಉಂಟು ಮಾಡಲ್ಲ. ನಿಮ್ಗೆ ಒಂದು ವಿಷಯ ನಿಮ್ಗೆ ಗೊತ್ತಿರ್ತದೆ, ಬಟ್ ಆದರೂ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಗಾಡ್ ವಿಲ್ ನೆವರ್ ಮೇಕ್ ಅ ಮಿನಿಸ್ಟ್ರಿ ಫಾರ್ ಎನಿ ಮ್ಯಾನ್, ಬಟ್ ಹಿ ಕಾಲ್ಡ್ ದ ಮ್ಯಾನ್ ಫಾರ್ ಹಿಸ್ ಮಿನಿಸ್ಟ್ರಿ. ಈಗಾಗಲೇ ಆತನು ಉದ್ದೇಶಿಸಿಕೊಂಡಿರುವಂಥ ಕಾರ್ಯಕ್ಕೋಸ್ಕರ ಒಂದು ವ್ಯಕ್ತಿಯನ್ನು ಕರೀತಾನೆ ಹೊರತು, ಇವನ್ನ ಕರೆದ್ಬಿಟ್ಟಿವಲ್ಲ ಇವನಿಗಂತ ಏನಾದರೂ ಒಂದು ಮಾಡೋಣ ಅಂತ ಮಾಡಲ್ಲ. ಅದೆಲ್ಲ ನಾವು ಮಾಡ್ತೀವಿ. ನಮ್ಗೆ ಯಾರಾದರೂ ಒಬ್ಬರು ಬೇಕಿತ್ತು, ಇವನ್ನ ಹೆಂಗಾದ್ರು ಸೇವೆಗೆ ಇವನು ಹಿಂಗೆ ಬಿಟ್ಟರೆ ಹಾಳಾಗೋಯ್ತಾನೆ, ಇವನ ಸೇವೆಯಲ್ಲಿ ಏನಾದರೂ ಎಳೆದು ಹಾಕೋಣ ಅಂತ ಕರೆದ್ಬಿಟ್ಟು ಇವನಿಗೆ ಏನು ಕೊಡೋದು, ಬರ ಈ ಒಂದು ಸೇವೆ ಮಾಡೋ ಅಂತ ಏನು ಮಾಡ್ತೀವಿ, ಕೊಡ್ತೀವಿ. ದೇವರು ಹಂಗೆ ಕೊಡುವುದೇ ಇಲ್ಲ. ಕರೆದವನಿಗೋಸ್ಕರವಾಗಿ ಸೇವೆ ಇಲ್ಲ, ಸೇವೆಗೋಸ್ಕರವಾಗಿಯೇ ಕರೆಯುವಿಕೆ. He will never call a person, he will never make a ministry for a called person. No, he will call a person for the ministry what he has planned already. Hallelujah. Amen. ದೇವರು ಯಾಕೆ ಒಂದು ವ್ಯಕ್ತಿಯನ್ನು ಕರೆಯುತ್ತಾನೆ? 2 ವಚನಗಳನ್ನ ನಿಮ್ಮ ಮುಂದೆ ನಾನು ಇಡ್ತೇನೆ. ಅದು ನಮಗೆ ಇನ್ನೂ ನಮ್ಮ ಧ್ಯಾನಕ್ಕೋಸ್ಕರ ಅದು ಬಹಳ ಉಪಯೋಗ ಆಗುತ್ತೆ ಓದಿಕೊಳ್ಳುವ. ವಿಮೋಚನ ಕಾಂಡ 3ನೇ ಅಧ್ಯಾಯ 10ನೇ ವಚನ, ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 14ನೇ ವಚನ ಓದಿಕೊಳ್ಳ. ವಿಮೋಚನ ಕಾಂಡ 3:10 ಓದುವ. ನನ್ನ ಜನರಾಗಿರುವ ಇಸ್ರಾಯೇಲಿಯರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ ಬಾ ಅಂದನೆ ಜನಾಮನ್ ಹೇಳ್ತಾ ಇದೆಯಾ. ಹಲ್ಲೆಲೂಯಾ. God called Moses for a purpose. ಆಮೇಲೆ ಮೋಸೆ ಬಾರ, ನಿಮ್ಮಮ್ಮ ನಿನ್ನ ಏನು ಮಾಡಿಬಿಟ್ಟವ್ರೆ, ಹೊಟ್ಟೆಯಲ್ಲೇ ಕೈ ಇಟ್ಟು ಒಪ್ಪಿಸ್ಕೊಟ್ಬಿಟ್ಟವ್ರೆ, ಬಾ ನಿನ್ಗೇನು ಸೇವೆ ಕೊಡೋದು, ಇವನು ಬಂದ್ಬಿಟ್ನಲ್ಲ 300 ಜನ ಎಕ್ಸ್ಟ್ರಾ ಇದ್ದಾರೆ, ಈಗ ಏನು ಮಾಡೋದು, ಏನಾದ್ರು ಸೇವೆ. ನೋ 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 ನೋ
ಹಾಗೆ ಅಲ್ಲ, ಉದ್ದೇಶ ಆತನ ಹೃದಯದಲ್ಲಿ ಮೊದಲಿರ್ತದೆ, ವ್ಯಕ್ತಿ ಆನಂತರ ಬರುತ್ತಾನೆ. ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯ. ಉದ್ದೇಶ ಆತನ ಹೃದಯದಲ್ಲಿ ಮೊದಲಿರ್ತದೆ, ಆ ನಂತರ ಅದಕ್ಕೆ ಬೇಕಾದ ವ್ಯಕ್ತಿಯನ್ನು ಆತನ ಆರಿಸಿಕೊಳ್ಳುತ್ತಾನೆ. ಗಮನಿಸಿ, ಆ ನ್ಯಾಯಸ್ಥಾಪಕರ ಪುಸ್ತಕ ಕೂಡ ಓದಿಕೊಳ್ಳುವ. ನ್ಯಾಯಸ್ಥಾಪಕರುಗಳು 6:14. ಯೆಹೋವನವನಿಗೆ ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರೆಲ್ಲರನ್ನು ಒಬ್ಬ ಮನುಷ್ಯನೋ ಎಂಬಂತೆ ಸಂಹರಿಸಿ ಬಿಡುವಿ ಅಂದನು. ಅವನು ಆತನಿಗೆ ಸ್ವಾಮಿ ದಯವಿರಲಿ, ನನ್ನೊಂದಿಗೆ ಮಾತಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದೀರೆಂಬುದಕ್ಕೆ. 14ನೇ ವಚನ 14th verse. ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು. ಈ ನಿನ್ನ ಬಲದಿಂದ ಇಸ್ರಾಯೇಲ್ಯರನ್ನು ಮಿದ್ಯಾನ್ಯರಿಂದ ಬಿಡಿಸು ಎಂದು ಹೇಳಿದನು. ಮಿದ್ಯಾನ್ಯರಿಂದ ಬಿಡಿಸು ಅಂತ ಹೇಳಿದನು. ಕರಗಳ ತಟ್ಟಿ ಕತ ನಾಮಗೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯ. ಗಮನಿಸಿ, ಕರೆಯಲ್ಪಟ್ಟವನಿಗೂ ಕರೆಯಲ್ಪಡದೇ ಇರುವವನಿಗೆ ವ್ಯತ್ಯಾಸ ಏನು? ಕರೆಯಲ್ಪಟ್ಟವನು ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾನೆ. ಕರೆಯಲ್ಪಡದವನು ನಾನು ಏನು ಮಾಡಬೇಕಂತ ಯೋಚನೆ ಮಾಡ್ತಾನೆ. ಕರೆಯಲ್ಪಟ್ಟವನಿಗೆ ಡೇ 1 ಸೇವೆ ಇರ್ತದೆ. ಆಮೇ ಕರೆಯಲ್ಪಡದವನು ನಾನು ಏನು ಮಾಡಲಿ ತಲೆ ಕರ್ಕೊಂಡು ಕೂತಿರ್ತಾನೆ. ಏನು ಮಾಡಲಿ ಅಂತಾನೆ. ಆದ್ರೆ ಕರೆಯಲ್ಪಟ್ಟವನು ಆಗಿಲ್ಲ. ಫ್ರಮ್ ದ ಡೇ 1, ಕರೆಯಲ್ಪಟ್ಟ ಮೊದಲನೇ ದಿನದಿಂದ ಅವನಿಗೆ ಸೇವೆ ಇದೆ. ಯಾಕಂತಂದ್ರೆ ಕೆಲಸ ನೆರವೇರಿಸುವುದಕ್ಕೋಸ್ಕರ ಅಪ್ಪ ಅವನನ್ನ ಕರೆದಿರುವಾತನಾಗಿದ್ದಾನೆ. ಹಲ್ಲೆಲೂಯ. ಆಮೇಲೆ ದೇವರ ಕೃಪೆಯಿಂದ 2001ನೇ ಇಸ್ವಿಯಲ್ಲಿ ನಾವು ಸೇವೆಗೆ ಅಂತ ಬಂದ್ವಿ. ಇವತ್ತು 2026, 25 years ಕಂಪ್ಲೀಟ್ ಆಗಿ 26ನೇ ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೀವಿ. ಅವತ್ತಿಂದ ಇವತ್ತಿನವರೆಗೂ ನಾವೇನೇ ಪ್ರೇಯರ್ಗಂತ ಒಂದು ಟೈಮ್ನ ಹುಡುಕಬೇಕು, ನಾವೇನು ಉಪವಾಸಕ್ಕಂತ ಒಂದು ಟೈಮ್ನ ಹುಡುಕಬೇಕು, ನಾವೇನೇ ತಿನ್ನಕ್ಕೆ ಟೈಮ್ ಹುಡುಕಬೇಕು, ನಾವೇನೇ ನಿದ್ದೆ ಮಾಡೋಕ್ಕೂ ಟೈಮ್ನ ಹುಡುಕಬೇಕು. ಹೌದಲ್ವೇ? ಸೇವಕರು ನಿಮ್ಗೆ ಅನುಭವ ಆಗಿರ್ತದಲ್ಲ. ಆದರೆ ಕೆಲವು ಸೇವಕರು ನೋಡಿರ್ತೀರಾ, ಅಯ್ಯ ಯಾವಾಗ ಫ್ರೀ ಇರ್ತೀರಾ? ನಾನು ಯಾವಾಗಲೂ ಫ್ರೀನೇ ಇರ್ತೀನಿ ಅಯ್ಯ. ನೀವು ಯಾವಾಗ ಫ್ರೀ ಇರ್ತೀರಾ? ಯಾವಾಗಲೂ ಫ್ರೀನೇ ಇರ್ತೀನಿ, ಯಾವಾಗ ಬೇಕಾದ್ರೆ ಫೋನ್ ಮಾಡಿ ಸಿಗ್ತೀನಿ ಅಂತಾರೆ. ಅಂಥವ್ರ ನಂಬರ್ನ ಫಸ್ಟ್ ಮೊಬೈಲಿಂದ ಡಿಲೀಟ್ ಮಾಡಬೇಕು. ಅಂಥವ್ರ ಸಹವಾಸನೆ ಏನು ಮಾಡಬಾರದು. ಕೆಲವರು ಇರ್ತಾರೆ, ಯೇಸು ಸ್ವಾಮಿ ಕೂಡ ಸಿಗ್ಬಿಡ್ತಾರಪ್ಪ, ನೀವು ಸಿಗಲ್ಲ ಅಂತಾರೆ. ಅಲ್ಲ, ನೀನೇನು ಬೈಬಲ್ನ ತಲೆ ಕೆಳಗೆ ಇಟ್ಕೊಂಡು ಓದ? ನೋಡಿ, ದಂಡಿನಲ್ಲಿ ಸೇವೆ ಮಾಡುವುದಕ್ಕೆ ತನ್ನನ್ನು ಸಮರ್ಪಕ ಮಾಡಿಕೊಂಡವನು ತನ್ನ ಕೆಲಸ ಬಿಟ್ಟು ಬೇರೆ ಯಾವ ಕಾಲದಲ್ಲೂ ಸಿಗಾಕೊಳ್ಳಲ್ಲ. ನಿಜ, ಅವನೆಲ್ಲ ಹಿಡಿಯಕ್ಕಾಗಲ್ಲಪ್ಪ ಸೇವಕ, ಅವನು ಹಿಡಿಯಕ್ಕಾಗಲ್ಲ, ಅದಕ್ಕೆ ಅವನು ಸೇವಕ. ಅವನು ಹಿಡಿಯಕ್ಕಾಗಲ್ಲ, ಅದಕ್ಕೆ ಅವನು ಸೇವಕ. ಹಲ್ಲೆಲೂಯ. ನನ್ನ ಕೆಲವರು ಕೇಳ್ತಾರೆ, ಏನ್ರಿ ಯಾವಾಗ ಫೋನ್ ಮಾಡಿದ್ರೆ ನೀವು ಫೋನೇ ಎತ್ತಲ್ಲ ಅಂತಾರೆ. ನಾನು ಕೇಳೋದು, ನೀನು ಯಾಕೆ ಯಾವಾಗಲೂ ಫೋನ್ ಮಾಡ್ತೀಯಾ? ಯಾವಾಗಲೂ ಒನ್ ಟೈಮ್ ಫೋನ್ ಮಾಡಿ. ಯಾವಾಗ ಫೋನ್ ಮಾಡಿದ್ರೆ ಎತ್ತಾ ಇಲ್ಲ ಅಂತಾರೆ. ಒಳ್ಳೆ ಕತೆ ಆಗೋಯ್ತಲ್ಲ, ನೀನು ಕಾಲ್ ಸುಂಡ್ರು ಇಟ್ಕೊಂಡಿದೆಯಲ್ಲ. ನನಗೆ ಒಂದು ವಿಷಯ ಭಾಳ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಏನು ಗೊತ್ತಾ? ನಾವು ಪಾಸ್ ಅಭಿಷೇಕ್ ದೇವ ಪ್ರೀಚರು ಅದೆಲ್ಲ ಒಂದು ಸೈಡ್ಗೆ. ಫಸ್ಟ್ ಪ್ರಯಾರಿಟಿ, ನಾನು ಒಂದು ಸಭೆಯ ಪರಿಪಾಲಕ. ನನ್ನ ಸಭೆಗೇನೆ ನಾನು ಫಸ್ಟ್ ಅವೈಲಬಿಲಿಟಿ. ಅಷ್ಟೇ, ನನ್ನ ಹಿಂಡುಗಳಿಗೆ ನಾನೊಬ್ಬ ಕುರುಬ, ನನ್ನ ಹಿಂಡುಗಳಿಗೆ ನನ್ನ ಅವೈಲಬಿಲಿಟಿ. ಆಮೇಲೆ ಆ ಪ್ರೀಚರ್, ಈ ಪ್ರೀಚರ್, ಆ ಪ್ರೀಚಿಂಗ್, ಈ ಪ್ರೀಚಿಂಗ್ ಎಲ್ಲ ಇಟ್ಸ್ ಗುಡ್, ಇಟ್ಸ್ ಆಲ್ ಕರ್ತನ ಸೇವೆ. ಬಟ್ ಮೊದಲನೇದು, ಅಪ್ಪ ನನ್ನ ಕೈಲಿ ಒಂದು ಸಣ್ಣ
ಕುರಿ ಹಿಂಡನ್ನು ಕೊಟ್ಟಿದ್ದಾನೆ ಅಂತ. ಸಮುವೇಲಗೆ ದಾವೀದನಿಗೆ ಕೇಳ್ತಾ ಇದ್ದಾನೆ ಅವರ ಅಣ್ಣ, ನಿನ್ನ ಕೈಯಲ್ಲಿದ್ದ 5-6 ಕುರಿಗಳು ಎಲ್ಲಿ ಬಿಟ್ಟು ಬಂದೆ? ನೀವು ಒಂದು ದೊಡ್ಡ ಪಾಸ್ಟರ್ ಕೂಟದಲ್ಲಿ ಇದನ್ನು ಈ ಮೆಸೇಜನ್ನು ಯಾವತ್ತಾದ್ರೂ ನಿಮ್ಮ ಪಾಸ್ಟರ್ಸ್ ಮೀಟಿಂಗ್ನಲ್ಲಿ, ದೊಡ್ಡ ಪಾಸ್ಟರ್ಸ್ ಮೀಟಿಂಗ್ನಲ್ಲಿ ಮೆಸೇಜ್ ಕೊಡೋ ಅವಕಾಶ ಬಂದರೆ ಈ ಮಾತು ಕೇಳಿ, ನಿಮ್ಮ ಕೈಯಲ್ಲಿ 5-6 ಕುರಿನ ಎಲ್ಲಿ ಬಿಟ್ಟು ಬಂದ್ರಿ ಅಂತ. ಕೆಲವರು ಎಲ್ಲೆಲ್ಲೋ ಬಿಟ್ಟು ಬಂದಿರ್ತಾರೆ. ಏನು ಅಹಂಕಾರದಲ್ಲಿ ಹೇಳ್ತಾ ಇಲ್ಲ. ಇವತ್ತು ಎಷ್ಟು ಸೇವೆಗಳಿಗೆ ನಾವು ಹೋದ್ರೂ ಕೂಡ ಇವತ್ತು ಕೂಡ ನಮ್ಮ ವಿಶ್ವಾಸಿ ಎಲ್ಲಿ ನಿಂತಿದ್ರೆ ನಮ್ಮ ಕಣ್ಣಿಗೆ ಬಿದ್ದುಬಿಡ್ತಾರೆ. ಯಾವ ವಿಶ್ವಾಸಿ ಎಲ್ಲೆಲ್ಲಿ ಇದ್ದಾರಂತ ನಮಗೊಂದು ಕ್ಯಾಲ್ಕುಲೇಷನ್ ಇದೆ. ಅವನು ಕಾಲೇಜಿಗೆ ಹೋಗಿರ್ತಾನೆ ಬಿಡು, ಇವರ ಕೆಲ್ಸಕ್ಕೆ ಹೋಗಿರ್ತಾರೆ, ಅವನು ಒಳಕ್ಕೆ ಹೋಗಿರ್ತಾನೆ, ಅಲ್ಲಿ ಬಿತ್ತವನೆ. ನಮ್ಮನ್ನ ಎಷ್ಟು ಜನ ಸಭೆಗಳು ಉಪಯೋಗ ಮಾಡ್ಕೊಳ್ತಾ ಇದೆ ಎಂಬುದು ಮುಖ್ಯ ಅಲ್ಲ. ನಮ್ಮ ಕೈಯಲ್ಲಿರುವ 5-6 ಕುರಿ ಹಿಂಡು ಅದು ಹೆಂಗಿದೆ ಅದನ್ನು ಪರಿಪಾಲಿಸ್ತಾ ಇದ್ದೀವಿ ಎಂಬುದೇ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ಯಾಕೆ ದೇವರು ಒಂದು ವ್ಯಕ್ತಿಯನ್ನು ಕರೀತಾನೆ? ಕರೆಯುವುದರ ಹಿಂದೆ ಒಂದು ಪರ್ಪಸ್ ಇದೆ, ಒಂದು ಉದ್ದೇಶ ಇದೆ. ಉದ್ದೇಶ ಇಲ್ಲದೆ ಅಪ್ಪ ಕರೆಯಲ್ಲ. ಮೋಸೆಯನ್ನು ಕರೀತಾ ಇದ್ದಾನೆ ಕರ್ತನಿಗೆ, ನನ್ನ ಜನರಾದ ಇಸ್ರಾಯೇಲಿಯರನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರುವುದಿಗೆ ನಾನು ನಿನ್ನನ್ನು ಅವನ ಬಳಿಯಲ್ಲಿ ಕಳಿಸ್ತೇನೆಪ್ಪ. ಪರ್ಪಸ್. ಆಮೇಲೆ ಗಿದಿಯೋನಿಗೆ ಹೇಳ್ತಾ ಇದ್ದಾನೆ, ನೀನು ಹೋಗಪ್ಪ, ನಾನು ನಿನ್ನ ಜೊತೆ ಬರ್ತೀನಿ, ಮಿದಿಯಾನಿಯರನ್ನ ನೀನು ಒಡೀತೀಯ ಬಿಡು, ನನ್ನ ಜನರನ್ನ ಅವ್ರ ಕೈಯಿಂದ ಬಿಡಿಸ್ತೀಯ, ಕಮ್ ನಾನು ಐ ವಿಲ್ ಸೆಂಡ್ ಯು, ಕಮ್ ಆನ್. ಪರ್ಪಸ್. ದೇವನಾಮಗೆ ದೇವರು ಒಂದು ವ್ಯಕ್ತಿಯನ್ನ ಕರೀತಾ ಇದ್ದಾನೆ ಅಂತಂದ್ರೆ ಅವನು ಕೂತ್ಕೊಂಡು ನಾನು ಏನು ಮಾಡಲಿ ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬಿಕಾಸ್ ದ್ಯಾರ್ ಇಸ್ ಅ ಪರ್ಪಸ್. ಡೇ 1 ಅವನ ಮಾಡಬೇಕಾದದು ಅವನ ಹೃದಯದಲ್ಲಿ ಉಂಟಾಗುತ್ತೆ. ದರ್ಶನವನ್ನು ನೆರವೇರಿಸುವುದಕ್ಕೆ ಅಪ್ಪ ಒಂದು ವ್ಯಕ್ತಿಯನ್ನ ಕರೆಯುವಾತನಾಗಿರ್ತಾನೆ. ಹಲ್ಲೆಲೂಯ. ನನ್ನ ಜೊತೆ ಸೇರಿ, ಕರೆಯುವಿಕೆಯ ಹಿಂದೆ ಕಾರಣ ಇದೆ. ಆಮೇಲೆ ಕರೆಯುವಿಕೆಯ ಹಿಂದೆ ಕಾರಣ ಇದೆ. ದೇರ್ ಇಸ್ ಅ ವಿಷನ್, ದೇರ್ ಇಸ್ ಅ ಪರ್ಪಸ್. ಉದ್ದೇಶ ಇದೆ. ದೇವರ ನಾಮಕ್ಕೆ ಕೋಟಿ ಮಹಿಮೆ ಉಂಟಾಗಲಿ. ಗಮನಿಸಿ, ಈಗ ನಾವು ಕರೆಯಲ್ಪಟ್ಟಿದ್ದೇವೆ, ನಾವೆಲ್ಲ ಕರ್ತನ ಸೇವಕರಲ್ಲಾಗಿದ್ದೇವೆ. ನನಗನ್ಸೈತೆ, ನಾನು ನಂಬ್ತಾ ಇದ್ದೀನಿ, ಇಲ್ಲಿ ಇರುವವರೆಲ್ಲ ಕರೆಯಲ್ಪಟ್ಟವ್ರೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಅನ್ಕೊಳ್ತೀನಿ, ಹಾಗೆ ನಂಬ್ತೀನಿ. ಅದು ಹಾಗೆ ಇರಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಾವು ಎಲ್ಲರೂ ಕರೆಯಲ್ಪಟ್ಟವರಾಗಿರುವುದಾದರೆ ಪರಿಸ್ಥಿತಿಗಳು ನೋಡಿ ಹೆದರಬೇಕಾಗಿಲ್ಲ, ಜನ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಬರುವುದು ಬರ್ತದೆ, ಹೋಗೋದು ಹೋಯ್ತುತ್ತೆ, ಏನು ಚಿಂತೆನೇ ಇಲ್ಲ. ಆದರೆ ಒಂದು ಸೇವೆಯನ್ನು ಉಳಿಸುವುದು ಜನ ಅಲ್ಲ, ಸೇವೆಯನ್ನು ಉಳಿಸುವುದು ದರ್ಶನ. ಸೇವೆಗೆ ಕೊಡುವುದು ದರ್ಶನ, ಸೇವೆಯನ್ನು ಕಟ್ಟುವುದು ದರ್ಶನ. ದ ವಿಷನ್ ವಾಟ್ ಗಾಡ್ ಹಸ್ ಗಿವನ್ ಟು ಅಸ್. ಒಂದು ವೇಳೆ ಒಂದು ಸೇವಕ ದೇವರ ಸನ್ನಿಧಿಯಲ್ಲಿ ಅವನು ಬೀಳಬೇಕು, ಅವನು ದೇವರ ಸನ್ನಿಧಿಯಲ್ಲಿ ಬಿದ್ದು ಅವನು ದೇವರ ಪ್ರಸನ್ನತೆಯಲ್ಲಿ ಕಾದಿರ್ಬೇಕಂತಂದ್ರೆ, ಒಬ್ಬ ಪಾಸ್ಟರ್ಗೆ, ಒಬ್ಬ ಸೇವಕರಿಗೆ ನಾನು ಕೊಡುವುದ ಒಂದು ಆಲೋಚನೆ ಏನಂತಂದ್ರೆ, ನಿನ್ನ ದರ್ಶನ ಏನೆಂಬಂಥ ವಿಷಯದಲ್ಲಿ ಕ್ಲಿಯರ್ ಆಗಿರು. ಅದನ್ನು ದೇವರ ಹತ್ರ ಕ್ಲಿಯರ್ ಆಗಿ ಕೇಳ್ಕೊ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರನ್ನ ಕರ್ಕೊಂಡು ಬರುವುದಕ್ಕೋಸ್ಕರವಾಗಿ ಬಾ ಅಂತ ಕರ್ತನು ಹೇಳಿದನು. ಬಂದ ಇಸ್ರಾಯೇಲ್ ಜನ ಏನು ಮಾಡ್ದ? ಬಿಡುಗಡೆ ಮಾಡ್ದ. ನಾನು ಒಂದು ವಿಷಯ ಅಲ್ಲ, ಪಾರ್ಟ್ 1 ಮುಗಿದೋಯ್ತು. ಕರಿವಿಕೆಯಲ್ಲಿ ಏನಾಯಿತು? ಪಾರ್ಟ್ 1 ಮುಗಿದೋಯ್ತು. ಪಾರ್ಟ್ 2 ಏನಂತ ಮೋಸೆಗೆ ಗೊತ್ತೇ ಇಲ್ಲ. ಪಾರ್ಟ್ 1 ಮುಗಿಯೋ ತನಕ ಪಾರ್ಟ್ 2 ಏನಂತ ದೇವರು ಮಾತಾಡಲೇ ಇಲ್ಲ. ಹೇಳಿದ ಒಂದೇ ಒಂದು ಮಾತು, ನೀನು ಅವರನ್ನ ಕರ್ಕೊಂಡು ಬಂದು ಇದೇ ಬೆಟ್ಟದಲ್ಲಿ ನನಗೆ ಆರಾಧನೆ ಮಾಡ್ತೀರಾ, ಅಷ್ಟು ಮಾತ್ರ ಹೇಳಿದಿನ ಹೊರತು, ಆ ನಂತರ ಆ ಒಂದು ಆರಾಧನೆಯಲ್ಲಿ ಒಂದು ದೇವದರ್ಶನ ಗುಡಾರ ಇರ್ತದೆ, ನಾನು ಅದರ ನಡುವಿನಲ್ಲಿ ಬಂದು ವಾಸ ಮಾಡ್ತೀನಿ ಅನ್ನುವಂಥ ವಿಷಯ ಕರ್ತನು ಮೋಸೆಗೆ ತಿಳಿಸಲೇ ಇಲ್ಲ.
ಇವತ್ತು ನಡೀತಾ ಇರುವಂಥ ಸೇವೆ ನಿರಂತರ ಅಲ್ಲ, ಇದು ಪಾರ್ಟ್ 1. ಇದನ್ನು ಸರಿಯಾಗಿ ನೆರವೇರಿಸಿದರೆ ಪಾರ್ಟ್ 2 ಬಿಡುಗಡೆ ಆಗುತ್ತೆ, ಪಾರ್ಟ್ 3 ಬಿಡುಗಡೆ ಆಗುತ್ತೆ, ಪಾರ್ಟ್ 10 ಕೂಡ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ. ಅದನ್ನು ನೆರವೇರಿಸುವ ಸೇವಕನ ಕೈಯಲ್ಲಿ ಇದೆ. ಅದು ಸೋ ಮಚ್ ಇಂಪಾರ್ಟೆಂಟ್. ಅವನು ನೀನು ಅವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿ ಅಪ್ಪ ಅವನ್ನ ಏನು ಮಾಡಿಬಿಟ್ಟವನೆ, ಕಳಿಸ್ಬಿಟ್ಟವನೆ. ಪಾರ್ಟ್ 1 ಮುಗಿದೋಯ್ತು. ಪಾರ್ಟ್ 1 ಮುಗಿದೋಯ್ತು ಅಂದ್ರೆ ಮೋಸ ಮುಗಿಬೇಕಲ್ಲ. ಇನ್ನೇನು ಸರ್ ಕೆಲಸ ಮುಗಿದೈತೆ ಬರಲ್ಲ ಸರ್ ಅಂದ್ಬಿಟ್ಟು ಹೋಗ್ಬೇಕಲ್ಲ. ಅಪ್ಪ ಹೇಳ್ತಾನೆ, ಬಾ ಬಾ ಬಾ, ಪಾರ್ಟ್ 2 ಇದೆ, ನನ್ನ ಸನ್ನಿಧಿಗೆ ಬಾ. ಎಷ್ಟು ಅಂದ ಚಂದವಾಗಿ ಹೇಳ್ತಾ ಇದ್ದಾನೆ, ನೀನು ಬೆಟ್ಟದಲ್ಲಿ ನೋಡಿದ ರೀತಿಯಲ್ಲಿಯೇ ಅದನ್ನು ಭೂಮಿಯಲ್ಲಿ ಮಾಡುವುದಕ್ಕೆ ಬಹಳ ಜಾಗ್ರತೆಯಾಗಿರ ಅಂತ. ಸಿ, ಲೆಟ್ ದ ವಿಷನ್ ಬಿ ಕ್ಲಿಯರ್ ಫಾರ್ ಎವ್ರಿ ಸರ್ವೆಂಟ್ ಆಫ್ ಗಾಡ್. ಅದರ್ವೈಸ್ ನೋ, ದ ಡೆವಿಲ್ ವಿಲ್ ಡಿಸ್ಟ್ರಾಕ್ಟ್ ಅಸ್, ಪೀಪಲ್ ವಿಲ್ ಡಿಸ್ಟ್ರಾಕ್ಟ್ ಅಸ್. ಬೇಜಾರು ಮಾಡ್ಕೊಬೇಡಿ ನಾನು ಹಿಂಗೆ ಹೇಳ್ತೀನಿ ಅಂತ. ನಮ್ಮ ದರ್ಶನ ಕ್ಲಿಯರ್ ಕಟ್ ಆಗಿಲ್ಲದೆ ಹೋದರೆ ಸೈತಾನ ನಮ್ಮನ್ನು ದಾರಿ ತಪ್ಪಿಸ್ತಾನೆ, ಜನ ನಮ್ಮನ್ನು ದಾರಿ ತಪ್ಪಿಸ್ತಾನೆ. ನೀವು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಹೇಳ್ತೀನಿ, ನಿಮ್ಮ ಊರು ಡಿಸ್ಟ್ರಿಕ್ಟ್ ಪಾಸ್ ಫೆಲೋಶಿಪ್ ನಿಮ್ಮನ್ನು ದಾರಿ ತಪ್ಪಿಸ್ತದೆ. ನನ್ನ ಅನುಭವದಲ್ಲಿ ಅದನ್ನು ಹೇಳ್ತೀನಿ. ನಿನ್ನ ದರ್ಶನ ಕ್ಲಿಯರ್ ಆಗಿ ಇಲ್ಲದೆ ಹೋದರೆ, ನಾವು ನೆಕ್ಸ್ಟ್ ವಾರ ಒಂದು ಮೀಟಿಂಗ್ ಮಾಡೋಣ, ಮುಂದಿನ ತಿಂಗಳು ಒಂದು ಮೀಟಿಂಗ್ ಮಾಡೋಣ, ಆ ವಾರ ಸೋಮವಾರ ಒಂದು ಮಾಡೋಣ, ಮಂಗಳವಾರ ಮಾಡೋಣ, ಇದು ಮಾಡೋಣ, ಅದು ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತಾರೆ. ನಿನ್ನ ಸೇವೆಯನ್ನು ಮಾಡೋಕ್ಕೆ ಬಿಡಲ್ಲ. ಕೆಲವು ಫೆಲೋಶಿಪ್ಗಳು ನಡೆಯುವಂಥ ಕಾಮಿಡೀಸ್ ನಾನು ಹೇಳ್ತಾ ಇದ್ದೀನಿ. ಸೋಮವಾರ ಇದನ್ನು ಮಾಡೋಣ, ಮಂಗಳವಾರ ಇದನ್ನು ಮಾಡ್ರಿ, ಬಂದ್ಬರ್ರಿ, ಆಯ್ತು ಬರ್ರಿ, ಬಂದ್ಬಿಡ್ತಿ. ಯಾವ ಸೇವಕ ತನ್ನ ದರ್ಶನದಲ್ಲಿ ಸರಿಯಾಗಿಲ್ವೋ, ಕ್ಲಿಯರ್ ಆಗಿಲ್ವೋ, ಅವನು ಎಳದ ಕಡೆ ಎಲ್ಲ ಹೋಯ್ತಾ ಇರ್ತಾನೆ. ಆದರೆ ದರ್ಶನದಲ್ಲಿ ಇರುವನು ಒಂದು ಮಾತು ಹೇಳ್ತಾನೆ, ಸರ್ ನಮ್ದಂತ ಒಂದು ಇದೆ, ಅದನ್ನು ನೆರವೇರಿಸ್ಕೊಂಡು ಏನು ಮಾಡ್ತೀನಿ, ಆಮೇಲೆ ಬಿಡು ಟೈಮಲ್ಲಿ ಬರ್ತೀನಿ, ಬೇಕಾದ್ರೆ ಹೋಗಿ ಏನು ಮಾಡೋಣ. ಯಾಕಂತಂದರೆ ಅಪ್ಪ ಫಳ ಕೊಡುವಂಥದ್ದು ಸಾಮರ್ಥ್ಯವಾದಿಗಲ್ಲ, ಒಳ್ಳೆ ಸೇವಕರುಗಳಿಗೂ ಅಲ್ಲ. ಒಳ್ಳೆ ಸೇವಕರುಗಳಿಗೆ ಅಪ್ಪ ಏನು ಮಾಡಲ್ಲ, ಪದವಿ ಕೊಡಲ್ಲ. ಏನು ಕೊಡ್ತಾನೆ ಗೊತ್ತಾ? ಎಲೆ ನಂಬಿಗಸ್ತನಾದಂಥ ಒಳ್ಳೆ ಆಳು ನೀನು, ಒಳ್ಳೆ ಗುಣವುಳ್ಳವನಿಗಿಂತಲೂ ಒಳ್ಳೆ ಕೆಲಸಗಾರನು ಬಹಳ ಪ್ರಾಮುಖ್ಯವಾದ. ಆಮೇಲೆ ಅವನ ಒಳ್ಳೆಯ ಗುಣ ಯಾವುದ್ರಲ್ಲಿ ತೋರಿ ಬರುತ್ತಂದ್ರೆ, ಅಪ್ಪ ಅವನು ಒಳ್ಳೆ ನಗ್ತಾನ್ರಿ, ಒಳ್ಳೆ ಶಾಂತವಾಗಿ ಮಾತಾಡ್ತಾನ್ರಿ, ಜನರ ಹತ್ರ ಭಾಳ ತಾಳ್ಮೆ, ಇದೆಲ್ಲ ಅಪ್ಪ ನೋಡಲ್ಲ. ಕೆಲಸ ಮಾಡ್ತಾವನ ಅವನು ಕೊಟ್ಟ ಕೆಲಸ. ಎಲೆ ನಂಬಿಗಸ್ತನಾದಂಥ ಒಳ್ಳೆ ಗುಣಶಾಲಿ ಕಣಪ್ಪ ನೀನು ಅಂದಿಲ್ಲ, ಒಳ್ಳೆಯ ಯು ಆರ್ ಅ ಗುಡ್ ಸರ್ವೆಂಟ್. ಕೊಟ್ಟ ಕೆಲಸ ನೆರವೇರಿಸಿರುವ ನಮಗೆ ಒಂದೇ ಒಂದು ದರ್ಶನ ಇದೆ ಇರಬೇಕು ನಮ್ಮೆಲ್ಲರಿಗೂ. ಏನಂದ್ರೆ ಇದೆಲ್ಲ ಬಿಟ್ಬಿಡಿ, ಇಲ್ಲಿ ನೋಡೋದು ಸೇವೆ ಎಲ್ಲ ಇರಲಿ. ಒಂದು ದಿನ ಅಪ್ಪನ ಮುಂದೆ ಹೋಗಿ ನಾವು ನಿಂತ್ಕೊಳ್ಳುವಾಗ ಕರ್ತ ನಮ್ಮನ್ನು ನೋಡಿ ಹೇಳಬೇಕು, ಎಲೆ ನಂಬಿಗಸ್ತನಾದಂಥ ಒಳ್ಳೆಯ ಹಾಲು ನೀನು, ನಿನ್ನ ಧನಿಯನ ಸೌಭಾಗ್ಯದಲ್ಲಿ. ಹಲ್ಲೆಲೂಯಾ. ಗಮನಿಸಿ, ಸೇವೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. ನಮ್ಮ ಸೇವೆಯ ಹಿಂದೆ ಒಂದು ಉದ್ದೇಶ ಇದೆ. ಹಲ್ಲೆಲೂಯಾ. ಆಮೇಲೆ ಹೀಗೆ ನಾವು ಸೇವೆ ಹೊಂದಿದ್ದೀವಿ, ನಮ್ಮ ಸೇವೆಯ ಹಿಂದೆ ಒಂದು ಉದ್ದೇಶ ಇದೆ ಅಂದ ಮೇಲೆ 2 ಕಾರ್ಯ ದೇವರು ನಮ್ಮ ಬಳಿಯಲ್ಲಿ ಎದುರು ನೋಡ್ತಾನೆ. ಏನಂತಂದ್ರೆ, ವಿ ಶುಡ್ ಬಿ ಅವೈಲಬಲ್. ವಿ ಶುಡ್ ಬಿ ಅವೈಲಬಲ್. ಕರೆದವನಿಗೂ ಕರೆಯಲ್ಪಟ್ಟಂಥ ಕೆಲಸಕ್ಕೂ ನಾವು ಯಾವಾಗಲೂ ಅವೈಲಬಲ್ ಆಗಿರಬೇಕು. ಕನ್ನಡದಲ್ಲಿ ಹೆಂಗೆ ಹೇಳೋದು ಗೊತ್ತಿಲ್ಲ, ನಾನು ಸಿಗುವಂಥವರಾಗಿರಬೇಕು, ಒದಗುವವರಾಗಿರಬೇಕು. ನಮ್ಮ ಟಾಕಿಂಗ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ಸಿಗುವವರಾಗಿರಬೇಕು. ಹಲ್ಲೆಲೂಯಾ. ನಮ್ಮನ್ನು ಕರೆದಾತನ ಕೈಗೆ ನಾವು ಯಾವಾಗೆಲ್ಲ ಕರಿತಾನೆ ಆವಾಗಲೂ ಸಿಗಬೇಕು. 2ನೇದು, ನಮ್ಮನ್ನು ಏನಕ್ಕೋಸ್ಕರ ಕರೆದಿರ್ತಾನೋ ಆ ಕೆಲಸಕ್ಕೆ ನಾವು ಯಾವಾಗಲೂ ಸಿಗುವಂಥವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತ ನಾಮಕ್ಕೆ ಕೋಟಿ ಮಹಿಮೆ ಉಂಟಾಗಲಿ. ಕಳೆದ ತಿಂಗಳಲ್ಲಿ
ಜಪಾನಲ್ಲಿ ಒಂದು ಚರ್ಚ್ನಲ್ಲಿ ಪ್ರಸಂಗ ಮಾಡಬೇಕಂತ ನನಗೆ ಒಂದು ಕರೀವಿಕೆ. ಅದು ಹೆಂಗಿತ್ತಂತಂದ್ರೆ ಎರಡನೇ ಭಾನುವಾರ ಅಲ್ಲಿಗೆ ನಾನು ಇರಬೇಕು. ಎರಡನೇ ಭಾನುವಾರ ಅಂತಂದರೆ ನಾನು ಬ್ರಾಂಚ್ ಚರ್ಚ್ಗೆ ಹೋಗಬೇಕು, ಮೇನ್ ಚರ್ಚ್ಗೆ ಹೋಗಬೇಕು. ಆಮೇಲೆ ಎರಡನೇ ಭಾನುವಾರನೇ ಭಾಳ ಪ್ರಾಮುಖ್ಯವಾದಂಥ ವಾರ. ಅನೇಕ ಸೇವೆಗಳನ್ನ ನಾವು ಪ್ಲ್ಯಾನ್ ಮಾಡುವಂಥ ದಿನ. ಮತ್ತು ನಮ್ಮದು ಬೈಬಲ್ ಸ್ಟಡಿ, ಸುಮಾರು ವಿಷಯಗಳು. ನನ್ನ ಕರೆದವರು ನೀವು ಬನ್ನಿ 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 ಅಂತಾರೆ. ನನಗೆ ನಿಜವಾಗ್ಲೂ ಅನ್ಕೊಳ್ಳಿ, ದೇವರ ಕೃಪೆಯಿಂದ ಇದನ್ನು ಏನು ಅಹಂಕಾರದಲ್ಲೇ ಹೇಳ್ತಾ ಇಲ್ಲ, ಅಪ್ಪನ ಕೃಪೆಯಿಂದ 35-36 ದೇಶಗಳಿಗೆ ತಿರುಗಾಡಿ ಸೇವೆ ಮಾಡಿ ಬಂದಿದ್ದೀವಿ. ಅದ್ರ ನಿಜ ಹೇಳ್ತೀನಿ, ಭಾನುವಾರ ನಮ್ಮ ಚರ್ಚ್ ಬಿಟ್ಟು ಹೋಗೋಕ್ಕೆ ಈ ಮನಸ್ಸೇ ಆಗಲ್ಲ. ಅದು ಅಮೇರಿಕ ಆಗಲಿ, ಲಂಡನ್ ಆಗಲಿ, ಡೊಂಡನ್ ಆಗಲಿ, ನಮಗೇನಾಯಿತು, ಇಲ್ಲಿರುವವನಿಗೆ ಬೆವರ್ತದೆ, ಅಲ್ಲಿರೋನಿಗೆ ಬೆವರ್ತದೆ. ಇಲ್ಲಿರುವವನಿಗೂ ಹೊಟ್ಟೆ ಹಸಿವಾಗುತ್ತೆ, ಅಲ್ಲಿರೋನಿಗೆ ಹೊಟ್ಟೆ ಹಸಿ. ಇಲ್ಲಿರೋನು ಸಾಯ್ತಾನೆ, ಅಲ್ಲಿರೋನು ಸಾಯ್ತಾನೆ. ಇದರಲ್ಲಿ ಏನು ಅಮೇರಿಕ ಏನಾಯ್ತು, ಇಂಡಿಯಾ ಏನಾಯ್ತು, ಎಲ್ಲ ಒಂದೇನು, ಸುಮ್ಮನೆ ಕಥೆ ಇದಲ್ಲ. ಅಮೇರಿಕಾದಲ್ಲಿ ಸೇವೆ ಮಾಡ್ಕೊಂಡು, ಅಮೇರಿಕ ಏನು ಹೇಳುಯ್ಯ. ನಾನು ಅವ್ರಿಗೆ ಒಂದೊಂದು ಮಾತು ಹೇಳಿದೆ, ನೋಡಿ ನನಗೆ ಭಾಳ ಆಸೆ ಇದೆ ಈ ಮೀಟಿಂಗ್ನಲ್ಲಿ ಪ್ರಸಂಗ ಮಾಡಬೇಕಂತಂದು. ಆದರೆ ನನ್ನ ಚರ್ಚ್ ಇರುವಂಥ ಸಿಚುವೇಶನ್ ನೋಡಿದ್ರೆ ಹೊಸ ಟೀಮ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಈಗ ಬಿಟ್ಟು ಬರುವಂಥ ಸಿಚುವೇಶನಲ್ಲಿ ಇಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಬರೋಕ್ಕಾಗಲ್ಲ. ಅವ್ರು ಇಲ್ಲ ನೀವು ಬರಲೇಬೇಕು ಅಂತಂದರು. ನೀವು ಬೇಜಾರು ಮಾಡಿಕೊಂಡ್ರೆ ಸರಿ, ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಬರೋಕ್ಕಾಗಲ್ಲ. ಲಾಸ್ಟ್ಗೆ ಅವ್ರು ಏನಂದರು, ಒಂದು ಸೆಷನ್ ನೀನು ಆನ್ಲೈನ್ ಏನು ಮಾಡು, ಚರ್ಚಲ್ಲಿ ಪ್ರೀಚ್ ಮಾಡು ಅಂತ. ಇದೇನು ಕೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟು ದೇಶದಲ್ಲಿ ಹೋಗಿ ಪ್ರಸಂಗ ಮಾಡಿದೀಯ ಅಂತೆಲ್ಲ ಮುಖ್ಯನೇ ಇಲ್ಲ. ನಮ್ಮನ್ನು ಅಪ್ಪ ಕರೆದಿರುವಂಥ ಸೇವೆಯಲ್ಲಿ ನಾವು ನಂಬಿಕೆಸ್ಥರಾಗಿದ್ದರೆ ನಿಜವಾಗ್ಲೂ ಹೇಳ್ತೀನಿ, ಅಮೇರಿಕಾದವರು ನಮ್ಮನ್ನು ಹುಡುಕಿ ಬರ್ತಾರೆ, ಜಪಾನ್ ಅವರು ನಮ್ಮನ್ನು ಹುಡುಕಿ ಬರ್ತಾರೆ, ಲಂಡನ್ ಅವರು ನಮ್ಮನ್ನು ಹುಡುಕಿ ಬರ್ತಾರೆ. ಇದೇನೇನು ಕೇಳ್ತೀನಿ ಕೇಳಿ. ನಾನು ಮಾತಾಡ್ದೆ 3.5 ತಾಸು ಮಾತಾಡ್ದೆ ಆನ್ಲೈನಲ್ಲಿ, 3.5 hours. ಅವ್ರು ಅಂತಂದ್ರು ಟೇಕ್ ಕೇರ್ ಒನ್ ಟೈಮ್ ಅಂತಂದ್ರು. ನಾನು ಹಂಗೂ ಆನ್ಲೈನಲ್ಲಿ ಕೇಳಿದೆ, ನಿಲ್ಲಿಸ್ಬಿಡ್ಲಾ, ಆಮ್ ಐ ಟಾಕಿಂಗ್ ಟೂ ಮಚ್ ಅಂತ ಹೇಳಿದೆ. ನೋ 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 ಟಾಕ್, ಮಾತಾಡ್ತಾನೆ ಇರು, ಗ್ಯಾಪೇ ಬೇಡ, ಪ್ಲೀಸ್ ಟಾಕ್ ಅಂತದ್ದು. 3.5 ತಾಸು ಮಾತಾಡಿದ ಮೇಲೆ ಲಾಸ್ಟಲ್ಲಿ ಅವರೊಂದು ಮಾತು ಏನು ಹೇಳಿದ್ರು ಗೊತ್ತಾ, ನೆಕ್ಸ್ಟ್ ಟೈಮ್ ನಾವು ಇಂಡಿಯಾಗೆ ಟ್ರಿಪ್ ಮಾಡ್ತೀವಿ, ನಿನ್ನ ಸೇವೆಯನ್ನು ನಮ್ಮ ಕಣ್ಣಾರೆ ಬಂದು ನಾವು ನೋಡಲೇಬೇಕು ಅಂತ. ಬರ್ರೋ ಉಜ್ಜುವಾಗಿರೋ ಮೂಗೆಲ್ಲ ಬರ್ರೋ ತಪ್ಪಣ್ಣಿಂದ. Hallelujah. Because God will lift up a man who is available to the one who called us to be available for a purpose. ಕರೆದವನಿಗೂ ಕರೆಯಲ್ಪಟ್ಟ ವಿಷಯಕ್ಕೂ ಯಾರು ಯಾವಾಗಲೂ ಅವೈಲಬಲ್ ಆಗಿರ್ತಾರೋ, ಸಿಗ್ತಾ ಇರ್ತಾರೋ, ಒದಗ್ತಾರೋ ಅವನೇ ಸೇವಕ. ಸೇವಕರ ಕೂಟ. ನಾನು ಏನಾದರೂ ಒಂದು ಬೇಜಾರಾಗೋದಾದ್ರೆ ಪಟಾರ ಅಂತ ಹೇಳ್ಬಿಡಿ, ಪಾಸ್ಟ್ ಇಮ್ಮಿಡಿಯೇಟ್ ಸಾರಿ ಕೇಳ್ಬಿಡ್ತೀನಿ. ಕೆಲವು ಸೇವಕರುಗಳು ಏನಂದ್ರೆ ತಿರುಗಾಡ್ತಾರೆ. ಈ ಕೆಲವು ಯವನಸ್ಥರು ನೋಡಿದಿರಲ್ಲ, ತಿರುಗಾಡ್ತಿರ್ತಾರೆ. ತಿರುಗಾಡುವುದೇ ಒಂದು ಗೌರವ ಅಂತ ಅನ್ಕೊಂಡಿರ್ತಾರೆ. ಆ್ಯಕ್ಚುಲಿ ಇವತ್ತು ನಾನು ಅಲ್ಲಿ ತಿರುಗಾಡ್ದೆ, ಇಲ್ಲಿ ತಿರುಗಾಡ್ದೆ, ಅಲ್ಲಿ ಹೋದೆ. ನಾನು ಹೇಳಿದೆ 36 ದೇಶಗಳಿಗೆ ಹೋಗಿದೆ ಅಂತ ತಕ್ಷಣ ಕೆಲವರು ವಾವ್ ಅಂತಾರೆ. ಅದ್ರ ಹಿಂದೆ ಒಂದು ಡೇಂಜರ್ ಇದೆ. ಪರಲೋಕದಲ್ಲಿ ಒಂದಿನ ಕರ್ತನು ದೇವಪುತ್ರಗಳ ಕೂತಿರುವಾಗ ಸೈತಾನ ಬಂದು ನಿಂತಿದ್ದಾನಂತೆ. ಎಲ್ಲಿಂದ ಬರ್ತೀನಿ ಅಂತ ಕೇಳಿದ್ರೆ ತಿರುಗಾಡಿ ಬಂದೆ ಅಂತ ಹೇಳಿದ್ರಂತೆ. ಅದು ಕರೆಕ್ಟಾಗಿ ಅಯ್ಯವ್ರು ಹೇಳಿದ್ರು, ನಾನು ಅಲ್ಲೂ ಇಲ್ಲೂ ತಿರುಗಾಡಿ ಬಂದೆ. ಅಪ್ಪ ಕೇಳ್ತಾರೆ, ನನ್ನ ದಾಸನಾದ ಯೋಬನ ಮೇಲೆ ಕಣ್ಣಿಕ್ಕದೆ ಇರ್ತೀನಾ? ನಾನು ತಿರುಗಾಡುವುದರಲ್ಲಿ ಪ್ರಪಂಚದಲ್ಲಿ ಒಂದು ಹೆಮ್ಮೆ ಇದೆ. ಅಪ್ಪನ ಮುಂದೆ ಅದೇನು ನಡೆಯಂಗೇ ಇಲ್ಲ. ಕರ್ತನು ಹೇಳೋದೇನೆಂದರೆ, ತಿರುಗಾಡುವವನಲ್ಲ, ಸಿಗ್ಗುವವನು ಆತನಿಗೆ ಬೇಕಾದ. 2 ವಿಷಯಗಳನ್ನ ನಾವು ಸರಿಪಡಿಸಿಕೊಂಡ್ರೆ ನಮ್ಮ ಸೇವೆ ಸಖತ್ತಾಗಿ ಬೆಳೀತು, ಉತ್ತಮವಾಗಿ ಬೆಳೀತು.
ನಾನು ಕೆಲವೊಂದು ಉದಾಹರಣೆ ನಿಮಗೆ ತೋರಿಸ್ತೀನಿ, ಓದಿಕೊಳ್ಳೋ. ವಿಮೋಚನೆ ಕಾಂಡ 34ನೇ ಅಧ್ಯಾಯ 1ರಿಂದ ಹಾಗೆ ಒಂದೊಂದು ವಚನವಾಗಿ ಓದುವ. ಕೀರ್ತನೆ ಕ್ಷಮಿಸಿ, ವಿಮೋಚನೆ ಕಾಂಡ 34ನೇ ಅಧ್ಯಾಯ 1ನೇ ವಚನದಿಂದ. ಯೆಹೋವನು ಮೋಶೆಗೆ ನೀನು ಮೊದಲಿನ ಕಲ್ಲಿನ ಹಲಿಗೆಗಳಂತೆ ಇನ್ನೂ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ನೀನು ಒಡೆದು ಬಿಟ್ಟ ಆ ಮೊದಲನೇ ಹಲಿಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು. ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ನೋಡಿ, ಬೆಳಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ಯಾರೂ ನಿನ್ನ ಜೊತೆಯಲ್ಲಿ ಮೇಲಕ್ಕೆ ಬರಕೂಡದು. ಇವಾಗ ಬೈಬಲ್ ಒತ್ಕೊಳ್ಳಕ್ಕೆ ಅಸಿಸ್ಟೆಂಟ್ ಇಟ್ಕೊಂಡಿರೋರ್ಗೆಲ್ಲ ಈ ವಾಕ್ಯ ತೋರಿಸ್ಬೇಕು. 2 ಕಲ್ಲಿನ ಹಲಗೆ ಬೆಟ್ಟದ ಮೇಲೆ ಯಾರು ಹೊತ್ಕೊಂಡು ಹೋಗಿದ್ದು? ಮೋಸೆನೇ ಹೊತ್ಕೊಂಡು ಹೋಗಿದ್ದು. ಆಮೇಲೆ ಬಂದ್ಬಿಡ್ತಾರೆ ಯಾರೋ ಅದ್ರ ಏನು ತಪ್ಪಿಡಿದೆ. ನಾನು ಹೇಳಿದೆ ಇದ್ರಲ್ಲಿ ಏನು ಗೌರವ ಇದೆ ಅಂತ. ಇದು ಒಂದು ಗೌರವ. ನಾನು ಎಷ್ಟೋ ಕಡೆ ಸೇವೆಗೆ ಹೋಗುವಾಗ ನಾನು ಕೇಳ್ತಾರೆ, ನಮ್ಮ ಬೈಬಲ್ ಕೊಡಿ ಅಯ್ಯ. ಬಿಟ್ಟು ಇಳಿದ ತಕ್ಷಣ ಅಯ್ಯ ಬೈಬಲ್ ಕೊಡಿ, ಅಯ್ಯ ಬೈಬಲ್ ಕೊಡಿ. ಯಾಕೆ? 108 kg ಬಾಡಿ ಹೊತ್ಕೊಂಡ್ಬರ್ತೀನಿ, ಈ ಬೈಬಲ್ ಹೊತ್ಕೊಂಬರಕ್ಕಾಗಲ್ಲ. ಥ್ಯಾಂಕ್ ಯು ಅಂತೀನಿ. ಇದೆಲ್ಲ ಒಂದು ನ್ಯೂ ಸ್ಟೈಲ್, ಸೆಟ್ ಆಗಲ್ಲ, ಒಳ್ಳೆಯದೇ ಅಲ್ಲ. ಆಮೇಲೆ ಅವನು ಹಲಗೆಗಳನ್ನ ಒತ್ಕೊಂಡು ಕರ್ತನ ಹೇಳ್ತಾ ಇದ್ದಾನೆ, ಬೆಟ್ಟದ ತುದಿ ಮೇಲೆ ಬಾ. ನೆಕ್ಸ್ಟ್, ಯಾರು ನಿನ್ನ ಜೊತೆಯಲ್ಲಿ ಬರಕೂಡದು. ಈ ಬೆಟ್ಟದ ಪ್ರದೇಶದಲ್ಲಿ ಯಾರು ಎಲ್ಲಿಯೂ ಕಾಣಿಸಕೂಡದು. ಕುರಿದನಗಳು ಬೆಟ್ಟದ ಮುಂದೆ ಮೇಯಕೂಡದು ಎಂದು ಹೇಳಿದನು. ಆದ ಕಾರಣ ಮೋಶೆ ಮೊದಲಿದ್ದ ಹಲಗೆಗಳಂತೆ 2 ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿಕೊಂಡು ಯೆಹೋವನ ಅಪ್ಪಣೆಯ ಮೇರೆಗೆ ಬೆಳಿಗ್ಗೆ ಎದ್ದು ಆ 2 ಕಲ್ಲಿನ ಹಲಗೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸೀನಾಯಿ ಬೆಟ್ಟವನ್ನು ಹತ್ತಿದನು. ಸೀನಾಯಿ ಬೆಟ್ಟವನ್ನ ಹತ್ತಿದನು. ಒಂದು ನಿಮಿಷ ಗಮನಿಸ್ಕೊಳ್ಳಿ. ಈಗ ಸೇವೆ ಕೊಟ್ಟಿದ್ದು ಯಾರು? ಮೋಸೆಗೆ ಅಲ್ವೇ? ಸಾಮಾನ್ಯವಾದ ಸೇವೆನ ಲ್ಯಾಕ್ಸ್ ಟುಗೆದರ್ ಪೀಪಲ್, ಲಕ್ಷಾಂತರ ಜನ, ಅವರಿಗೆ ಯಾವುದೇ ಒಂದು ನಾಲೆಜೇ ಇಲ್ಲ. ಅವರು ಹುಟ್ಟಿದಾಗಿಂದ 430 ವರ್ಷ ದಾಸತ್ವ. They have no even time to think about their future. ಅವರಿಗೆ ನಾಳೆ ಬಹುಶಃ ಏನು ಮಾಡಬೇಕು, ನಮ್ಮ ಮಗನಿಗೆ ಯಾವಾಗ ಮದುವೆ ಮಾಡಬೇಕು, ಮಗಳಿಗೆ ಯಾವಾಗ ಮದುವೆ, ನೋ ಎಂಥದಿಲ್ಲ. ಹೋಗಿ ನೋಡ್ತೀನಿ, ಗಂಡು ನೋಡ್ಬೇಕು, ಹೆಣ್ಣು ನೋಡಬೇಕು, ಎಂಥದಿಲ್ಲ. ಮನೆ ಕಟ್ಟಬೇಕು, ಮನೆಗೆ ಪೇಂಟ್ ಹೊಡಿಬೇಕು, ಧೂಳು ಹೊಡಿಬೇಕು, ಎಂಥದಿಲ್ಲ. ಬೆಳಗ್ಗೆ ಎದ್ದರೆ ಅವನಲ್ಲಿ ಎದ್ದೇಳ್ತಾನೆ, ಅವರು ಬಂದು ಹೊಡೆದು ಎಬ್ಬಿಸ್ತಾನೆ. 430 ವರ್ಷ ಅವರ ತಾತ ಏನು ಯೋಚನೆ ಮಾಡಲಿಲ್ಲ, ನಾಲೆಜ್ ಇಲ್ಲ, ಅವ್ರ ಅಪ್ಪನಿಗೆ ಇಲ್ಲ, ಇವನಿಗಿಲ್ಲ, ಇವನ್ ಮಗನಿಗಿಲ್ಲ. ದಾಸತ್ವ. ಅವ್ರ ಬೆಳಗ್ಗೆ ಬಂದು ಹೊಡಿತಾರೆ, ಹೋಗ್ಬೇಕು, ಅವ್ರ ಕೆಲಸ ಮಾಡ್ಬೇಕು. ರಾತ್ರಿ ಬಿಟ್ಟಾಗ ಅಯ್ಯೋ ಅಂತ ಬಂದು ಮಲ್ಕೋಬೇಕು. ಗಂಡ ಹೆಂಡತಿ ಮಕ್ಕಳು ಭವಿಷ್ಯ ಅನ್ನುವಂಥ ಆಲೋಚನೆ ಇಲ್ಲದಿರುವಂಥ ಜನ. ಆದ್ದರಿಂದ ಅವರಿಗೆ ಏನು ಮಾಡಬೇಕಂತ ಗೊತ್ತೇ ಇಲ್ಲ. ಹೊಟ್ಟೆ ನೋಯ್ತು ಅಂದ್ರೆ, ಸ್ವಾಮಿ ಹೊಟ್ಟೆ ನೋಯ್ತು, ನೋಡ್ತಾನೆ ನೋಡ, ಅಲ್ಲಿ ವಾಕ್ಯ ಹೋದ್ರೆ ನಿಮ್ಗೆ ಗೊತ್ತಾಗ್ತಲ್ಲ. ಅವ್ರಿಗೆ ಸ್ವಾಮಿ ನಮ್ಗೆ ಯಾಕೋ ಬೆಳ್ಳುಳ್ಳಿ ತಿನ್ಬೇಕಂತ ಅನಿಸ್ತೈತೆ, ಸೌತೆಕಾಯಿ ತಿನ್ಬೇಕಂತ ಅನಿಸ್ತೈತೆ, ಹೇಳ್ತಾರೆ ಅಲ್ವಾ? ಹೇಳಿ, ನಮಗೆ ಸೌತೆಕಾಯಿ ಬೇಕಿತ್ತು, ಆ ಪಾತ್ರೆ ಹತ್ರ ಕೂತ್ಕೊಂಡು ತಿಂತಾ ಇದ್ದೀವಿ. ನಮಗಿಲ್ಲ, ಸ್ವಲ್ಪ ಯಾಕೋ ನಾನ್ ವೆಜ್ ತಿನ್ಬೇಕಂತ ಬಾಯೆಲ್ಲ ನಮ್ಮ ಅಂತದ ಸ್ವಾಮಿ ಅಂದ್ಬಿಟ್ಟು ಯಾರ ಹತ್ರ ಹೋಗಿ ಹೇಳ್ತಾವ್ರೆ? ಮೋಸೆ ಹತ್ರ ಹೋಗಿ. ರೀಸನ್ ಏನು ಗೊತ್ತಾ? ಯಾವುದೇ ಒಂದು ನಾಲೆಜ್ ಇಲ್ಲದಿರುವಂಥ ಜನ, 430 ವರ್ಷ ದಾಸತ್ವದಲ್ಲಿದ್ದಂಥ ಜನ, ಏನಕ್ಕೆ ಆದ್ರೂ ಸರಿ ಮೋಸೆನೇ ಡಿಪೆಂಡ್ ಆಗಿರಬೇಕು. ಅಂಥ ಸೇವೆಯಲ್ಲಿ ಮೋಸೆನೇ ಇಟ್ಟವನೇ ಕರ್ತನು. ಆದರೂ ಅಪ್ಪ ಹೇಳ್ತಾ ಇದ್ದಾನೆ, ನಾಳೆ ಬೆಳಗ್ಗೆ ನೀನು ನನ್ನ ಭೇಟಿ ಆಯ್ತೀಯ, ಬಾ ಮೇಲೆ ಬಾ.
ಆಸೆ. ಐ ವಾಂಟ್ ಟು ಮೀಟ್ ಯು. ದೇವರೇ, ಇಲ್ಲಿ ಜನ ನಾನು ಹೇಳಿದ್ದೀನಿ, ನಿನ್ನೆ ಬಂದವ್ರಿಗೆಲ್ಲ ಹೇಳಿದ್ದೀನಿ, ನಾಳೆ ಫಸ್ಟ್ ನೀವು ಬಂದುಬಿಡಿ, 5:15 ನಿಮಗೆ ಅಪಾಯಿಂಟ್ಮೆಂಟು, 6 ಗಂಟೆಗೆ ಇವ್ರಿಗೆ ಅಪಾಯಿಂಟ್ಮೆಂಟು, 7 ಗಂಟೆಗೆ ಇವ್ರಿಗೆ ಅಪಾಯಿಂಟ್ಮೆಂಟು, 8ಗೆ ಇದು, ಮಧ್ಯಾಹ್ನ ಊಟದ ಜೊತೆಗೆ ಒಂದು ಮೀಟಿಂಗು, ಸಾಯಂಕಾಲ ಒಂದು ಮದುವೆ ಮೀಟಿಂಗ್. ದೇವ್ರು ಹೇಳ್ತಾ ಇದ್ದಾನೆ, ಬೆಳಗ್ಗೆ ಶಟ್ ಅಪ್ ಯುವರ್ ಮೌತ್. ಬೆಳಗ್ಗೆನೇ ಏನು ಮಾಡು, ಸೀನಾಯಿ ಬೆಟ್ಟವನ್ನು ಹತ್ತಿ ನನ್ನ ಸನ್ನಿಧಿಲಿ ಏನು ಮಾಡಬೇಕು, ತುದಿ ಮೇಲೆ ಬಂದು ನಿಲ್ಬೇಕು. ಇಲ್ಲ ದೇವರ, ಅಲ್ಲಿ ಜನ ಎಲ್ಲ ಬರ್ತಾರೆ. ಯಾರು ನಂಬಿಗಸ್ತನಾದಂಥ ಸೇವಕನು, ಯಾರ ಸೇವೆ ಬೆಳೀತದೆ ಅಂತಂದರೆ, ಯಾವನು ಕರೆದಾಗೆಲ್ಲ ಹಿಂಗೆ ಹೋಗಿ ನಿಂತ್ಕೊಳ್ತಾನೆ ನೋಡಿ, ಹಿಂಗೆ ನಿಂತ್ಕೊಳ್ತಾನೆ ನೋಡಿ. ಈ ಟಿ ವಿನಲ್ಲಿ ಬರುವನಲ್ಲ, ನಾವು ಬರ್ತೀವಿ, ಪಾಸ್ಟರ್ ಬರಲ್ವಾ? ಮೊನ್ನೆ ಯಾರೊಬ್ಬರು ಕೇಳಿದ್ರು, ಏನು ಪಾಸ್ಟರ್ ವಡೆ ಆಗ್ತಾ ಇದ್ದೀರಾ? ವಡೆ ಅದು ಕೇಳ್ತಾರೆ, ವಾಟ್ ಯು ವಾಂಟ್ ಟು ಟೆಲ್ ದ ಪೀಪಲ್. ಅದು ಯಾರೊಬ್ಬ ಕೇಳ್ತಾರೆ, ಜನಕ್ಕೆ ಏನು ಹೇಳಕ್ಕೆ ಬರ್ತೀರಾ ಪಾಸ್ಟರ್, ಯಾಕೆ ವಡೆ ಹಾಕ್ತೀರಾ? ಯೋ ಸ್ವಾಮಿ, ವಡೆ ಹಾಕಿದ್ದು ಒಂದು ತಪ್ಪ ಸ್ವಾಮಿ, ವಡೆ ಹಾಕಿದ್ದು ಒಂದು ತಪ್ಪ ಸ್ವಾಮಿ. ಅದಕ್ಕೆ ಅಯ್ಯನವ್ರಿಗೆ ನಾನು ಅದನ್ನು ಹೇಳಿದೆ, ಏನಂತಂದರೆ, ಇವತ್ತು ನಾವೆಲ್ಲ ಫೇಸ್ಬುಕ್ ಎಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಎಲ್ಲ ಮೆಸೇಜಸ್ ಹಾಕೋರು. ಎಲ್ರಿಗೊಂದು ಮಾತು ಹೇಳ್ತೀನಿ, ನಿಮ್ಮ ಚಾನಲ್ ಬರೀ ಮೆಸೇಜು, ಸ್ಪಿರಿಚುವಲ್, ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಮಾತ್ರ ಇದ್ದರೆ ಬೇಗ ನಿಮ್ಮ ಚಾನಲ್ನ ಕ್ಲೋಸ್ ಮಾಡ್ತಾರೆ. ಹೌದು, ಬೇಗ ಕ್ಲೋಸ್ ಮಾಡ್ತಾರೆ. ದೇ ವಿಲ್ ರೆಕಗ್ನೈಸ್ ಯುವರ್ ಚಾನಲ್ ಇಸ್ ಅ ಸ್ಪಿರಿಚುವಲ್, ಇದು ರಿಲಿಜಿಯಸ್ ಚಾನಲ್ ಅಂತ ಹೇಳಿ ಗುರುತಿಸಿ ಏನು ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ. ಅದು ಬ್ಲಾಕ್ ಮಾಡದೇ ಇರಬೇಕಂದ್ರೆ ಆವಾಗ ವಡೆ ಹಾಕ್ಬೇಕು. ಯಾಕಂದ್ರೆ ನನ್ನದು ಒಂದು ಚಾನೆಲ್ ಬ್ಲಾಕ್ ಮಾಡಿಬಿಟ್ರು. ಇದು ಒನ್ಲಿ ಸ್ಪಿರಿಚುವಲ್ ಫೋಕಸ್ ಮಾಡ್ತಾ ಇದ್ದೀವಿ, ಒನ್ಲಿ ಧಾರ್ಮಿಕ ಚಾನಲ್ ಅಂತಂದು ಹೇಳಿ ಕೆಲವೊಂದು ಒಳ್ಳೆ ಸುಮಾರು ಜನ ನೋಡ್ತಾ ಇದ್ರು, ಅದನ್ನೆಲ್ಲ ಬ್ಲಾಕ್ ಮಾಡಿದ್ರು. ಆಮೇಲೆ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್. ಇರಲಿ, ಈಗ ಬೇಡ. ಬಾಕಲಲ್ಲಿ ಬಂದು 1000 ಜನ ನಿಂತಿರ್ತಾರೆ. ಅಪ್ಪ ಹೇಳ್ತಾನೆ, ಅದೆಲ್ಲ ಇಲ್ಲ, ಐ ವಾಂಟ್ ಟು ಮೀಟ್ ಯು. ನಾಳೆನೇ ಅದು ಮೀಟ್ ಆಗಬೇಕು. ಅದು ನಾಳೆ ಮುಂಜಾನೆನೇ ಬಂದ್ಬಿಡ್ಬೇಕು. ದೇವರ ಬೆಳಗ್ಗೆ ಫಸ್ಟು 100 ಜನಕ್ಕೆ ಅರ್ಲಿ ಮಾರ್ನಿಂಗ್ ನಾಮಗೆ ಮಹಿಮೆ ಉಂಟಾಗಲಿ. ನಮ್ಮ ಸಭೆ ನಮಗೆ ದೊಡ್ಡದಲ್ಲ, ನಮ್ಮ ಸೇವೆ ನಮಗೆ ದೊಡ್ಡದಲ್ಲ, ನಮ್ಮ ಸಭೆ ನಮಗೆ ವಿಶ್ವಾಸಿಗಳು ದೊಡ್ಡವರಲ್ಲ, ನಮಗೆ ಇರುವಂಥ ಯಾವ ಜನನೂ ಮುಖ್ಯ ಅಲ್ಲ. ಇದು ಎಲ್ಲಕ್ಕಿಂತಲೂ ಮುಖ್ಯವಾದವನು ನಮ್ಮನ್ನು ಕರೆದಾತವನೇ ಮುಖ್ಯವಾದವನು. ಫಾದರ್ ಒಂದು ಹಾಡು ಹಾಡಿದಾರೆ, ಗೊತ್ತಲ್ಲ ನಿಮ್ಗೆ, ಎಳೆದುಕೊಳ್ಳಯ್ಯ ಓಡಿ ಬರುವೆನು ನಾ, ಎಳೆದುಕೊಳ್ಳಯ್ಯ ಓಡಿ ಬರುವೆನು ನಾ, ನಿನ್ನಲ್ಲಿ ನಡೆಸಯ್ಯ ಪ್ರೀತಿಯ ಸವಿಯುವೆನು, ನಿನ್ನಲ್ಲಿ ನಡೆಸಯ್ಯ ಪ್ರೀತಿಯ ಸವಿಯುವೆನು. ಹಾಲೆಲೂಯಾ 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 ಹಾಲೆಲೂಯಾ. ನಿನ್ನಲ್ಲಿ ನನ್ನ ಪ್ರೀತಿ ಅಗ್ನಿ ಜ್ವಾಲೆಯ, ನನ್ನಲ್ಲಿ ನಿನ್ನ ಪ್ರೀತಿ ಅಗ್ನಿ ಜ್ವಾಲೆಯ, ಪ್ರವಾಹವೇ ಬಂದರು ಕೆಡಿಸಲಾರದಯ್ಯ, ಪ್ರವಾಹವೇ ಬಂದರು ಕೆಡಿಸಲಾರದಯ್ಯ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ
ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ನೋಡಿ, ಈಗ ನೀವು ಸೇವಕರೇ, ನಾನು ಸೇವಕನೇ. ನಾನು ಈ ವಾಕ್ಯ ಓದುವಾಗ ನಾನು ಆಲೋಚನೆ ಮಾಡಲ್ವಾ, ಅಲ್ಲ ಇಷ್ಟು ಬ್ಯುಸಿ ಇರುವಾಗ ದೇವರು ಈ ಮೋಸನೆ ಕರೀತಾನಲ್ಲ, ಇದು 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 ಅದು ಅನ್ಯಾಯ ಅಲ್ವ? ಇದು ಜನ ಎಲ್ಲ ಪಾಪ ಬಂದು ಕಾಯ್ತಾ ಇರ್ತಾರೆ. ಜನ ಎಲ್ಲ ಬಿಟ್ಬಿಡ, ನನ್ನ ಬಾ ಅನ್ನೋದು ಪ್ರೊಸೆಸಿಂಗ್ ಅಲ್ವೇ ಅಂತ ನಾನು ಆಲೋಚನೆ ಮಾಡಿದ್ರೆ, ಒಂದು ಸತ್ಯವನ್ನ ಪವಿತ್ರಾತ್ಮನು ನನಗೆ ತಿಳಿಸಿಕೊಟ್ಟನು. ತಲೆ ಡಮ್ ಅಂದ್ಬಿಟ್ಟಿತ್ತು. ನೋಡಿ, ಈ ಮೋಸೆಯನ್ನ ದೇವರು ಆ ದಿನ ಕರೆದಕ್ಕೆ ಕಾರಣ ದೇವರಲ್ಲ, ದಶಾಗಣಿಗಳು ಕೂಡ ಅಲ್ಲ, ಈ ಮೋಸೆಯೇ ಕಾರಣ. ಮೋಸೆಗೆ ದೇವರ ಬಗ್ಗೆ ಏನು ಗೊತ್ತು? ಮೋಸೆಗೆ ದೇವರ ಬಗ್ಗೆ ಏನು ಗೊತ್ತು? ಮೋಸೆಗೆ ದೇವರ ಬಗ್ಗೆ ಏನೆಲ್ಲ ಗೊತ್ತಾ? ಉರಿಯುವಂತ ಪೊದೆಯಲ್ಲಿ ಮಾತಾಡ್ತಾನೆ, ಅದು ಗೊತ್ತು. ಕರೆಕ್ಟಾ? ಬಾ ಅಂತ ಕರೀತಾನೆ, ಆಯ್ತು ಬರ್ತೀನಿ ಅಂತ ಬರುವ ದಾರಿಯಲ್ಲೇ ಕೊಳ್ಳಕ್ ಬರ್ತಾನೆ, ಅದು ಗೊತ್ತು. ಕರೆಕ್ಟಾ ಅಲ್ಲ? ಹೌದಾ ಅಲ್ವೇ? ಇದು ಹೆಂಗಿರ್ತದೆ? ಬಾ ಅಂತ ಕರೆದ್ಬಿಟ್ಟು ದಾರಿಯಲ್ಲಿ ಬರುವಾಗಲೇ ಏನ್ ಮಾಡ್ತಾನೆ? ಕೊಳ್ಳಕ್ ಹೋಯ್ತಾನೆ. ಸ್ವಾಮಿ ನೀನೇ ಕರೆದ ಮತ್ತೆ ನೀನೇನ್ ಮಾಡ್ತಿ? ಕೊಳ್ಳಕ್ ಬರ್ತಿ, ಓಕೆನಾ? ಆಮೇಲೆ ಬಂದಾಗ ಕೋಲನ್ನು ಆವಾಗಿ ಮಾಡ್ತಾವನೆ. ಆ ಕೋಲು ಹಾವು ಎಲ್ಲ ಐಗುಪ್ತ್ಯರ ಮಂತ್ರವಾದಿಗಳ ಕೋಲನ್ನು ಏನ್ ಮಾಡ್ತಾ ಇದ್ದೆ? ನುಂಗ್ಬಿಡ್ತಾ ಇದ್ದೆ. ಮೋಸೆಗೆ ದೇವರ ಬಗ್ಗೆ ಇರುವಂತ ಐಡಿಯಾ ಬೈಬಲ್ ಇದೆಯಾ? ಇಲ್ಲ. ಏನಾದ್ರೂ ಇದೆಯಾ ದೇವರ ಬಗ್ಗೆ ತಿಳ್ಕೊಳ್ಳಕ್ಕೆ? ಎಂಥದ್ದು ಇಲ್ಲ. ಅವನ್ ನೋಡುವುದ ನೋಡಿ, ಕರೀತಾವನೆ, ಕೊಳ್ಳಕ್ ಬರ್ತಾವನೆ, ಹಾವೆಲ್ಲ ನುಗ್ತಾ ಐತೆ, ಆಮೇಲೆ ನೀರೆಲ್ಲ ರಕ್ತವಾಗಿ ಬದಲಾಗ್ತಾ ಐತೆ, ಕಲ್ಲು ಮಳೆ ಬೀಳ್ತಾ ಐತೆ, ಆಮೇಲೆ ಏನು ಬರ್ತಾ ಐತೆ? ಮಿಡತೆಗಳು ಬರ್ತಾ ಐತೆ, ಕಪ್ಪೆ ಬರ್ತಾ ಐತೆ, ಆಮೇಲೆ ಬೆಂಕಿ ಬರ್ತಾ ಐತೆ, ರಾತ್ರಿ ದೊಡ್ಡ ಮಕ್ಕಳೆಲ್ಲ ಸಾಯ್ತಾವ್ರೆ, ಸಮುದ್ರ ಎರಡಾಗ್ತಾ ಐತೆ, ಎಲ್ಲರನ್ನ ಏನ್ ಮಾಡ್ತಾ ಐತೆ? ನುಂಗ್ತಾ ಐತೆ. ಇವನು ದೇವರ ಬಗ್ಗೆ ಕಳ್ತಿರುವುದಲ್ಲ ಇಷ್ಟೇ. ಇವನ ಹತ್ರ ಜನ ವಾಕ್ಯ ಕೇಳಕ್ ಬರ್ತಾರಲ್ಲ, ಇವರುಗಳಿಗೆ ಇವನ್ ಬೋಧಿಸ್ಬೋದು. ಅದೇನೆ ದೇವ್ರು ಯಾರು ಗೊತ್ತಾ? ಹುಷಾರು, ಕೊಂದು ಬಿಡ್ತಾನೆ, ಹುಷಾರು ಸುಟ್ಟು ಬಿಡ್ತಾನೆ. ರಾತ್ರಿ ನಿನ್ನ ಮನೆಗೆ ನೋಡಿ ಕಪ್ಪೆ ಬಂದ್ಬಿಡ್ತದೆ, ಹಾವು ಬಂದ್ಬಿಡ್ತದೆ, ಮಿಡತೆ ಬಂದ್ಬಿಡ್ತದೆ, ಏನು ಬಂದ್ಬಿಡ್ತದೆ. ಅಲ್ಲಿ ಬರೋರೆಲ್ಲ ಅಯ್ಯಮ್ಮ ಅಂದ್ಬಿಟ್ಟು ಏನ್ ಮಾಡ್ತಾವ್ರೆ? ಹೋಯ್ತಾವ್ರೆ. ಇದನ್ನ ಸರಿಪಡಿಸುವುದಕ್ಕಾಗಿಯೇ ಅಪ್ಪ ಮೋಸೆನ ಮೇಳಕ್ಕೆ ಕರೆದಿದ್ದು. ನೀವು ಓದಿ, ನಿಮ್ಮ ಮುಂದೆ ಓದಿ, ನಿಮ್ಗೆ ಗೊತ್ತಾಗ್ತದೆ ನೋಡಿ. ಅದು ಓದಿ ಮುಂದೆ ಓದಿ. ಯೆಹೋವನು 5ನೇ ವಚನದಿಂದ, ಆಗ ಯೆಹೋವನು ಮೇಘದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಮೊಟ್ಟ ಮೊದಲನೇ ಬಾರಿಗೆ, ಇದಕ್ಕೆ ಮುಂಚೆ ಇಂಥ ಒಂದು ವಿಷಯ ದೇವರ ಬಳಿಯಲ್ಲಿ ಇದೆ ಅನ್ನೋದು ಮೋಸೆಗೆ ಗೊತ್ತೇ ಇಲ್ಲ. ಅಲ್ಲಿ ಮೋಸೆಯ ಪಕ್ಕದಲ್ಲಿ ಬಂದು ನಿಂತು ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು. ಯೆಹೋವನು ಮೋಸೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ ಯೆಹೋವ ಕನಿಕರವೂ ದಯೆಯುಳ್ಳ ದೇವರು. ನೀನು ನೋಡಿದ ನೆನೆಸಿರುವ ಹಾಗೆ ಬೆಂಕಿ ಬರುವುದು, ರಕ್ತ ಬರುವುದು ಮಾತ್ರ ಅಲ್ಲ, ಆತನು ಕನಿಕರವು ದಯೆಯುಳ್ಳಂತ ದೇವ. ಸಾರ್, ಗಾಡ್ ಚೇಂಜ್ ದ ಎಂಟೈರ್ ಐಡಿಯಾ ಫ್ರಮ್ ದ ಮೋಸೆಸ್ ಥಾಟ್ಸ್. ಇದುವರೆಗೆ ಅವನು ಮೋಸೆ ದೇವರನ್ನ ನೋಡಿದೇನಂತಂದ್ರೆ, ಪೊದೆಯಲ್ಲಿ ಮಾತಾಡ್ತಾನೆ, ಕೊಳ್ಳಕ್ ಬರ್ತಾನೆ, ಹಾವು ಬರ್ತದೆ, ಏನದು ಬೆಂಕಿ ಬರ್ತದೆ, ರಕ್ತ ಆಗುತ್ತದೆ, ಅಯ್ಯೋ ಅಷ್ಟೇ. ಮೊಟ್ಟ ಮೊದಲನೇ ಬಾರಿಗೆ ಮೋಸೆಗೆ ಗೊತ್ತಾಯಿತು, ಇಂಥ ದೇವರು ಹತ್ತಿರಕ್ಕೆ ಬರ್ತಾನೆ ಅನ್ನೋ, ಇಂಥ ದೇವರು ನಮ್ಮ ಮುಂದೆ ಹಾದು ಹೋಗ್ತಾನೆ. ಅದು ಮಾತ್ರ ಅಲ್ಲ, ಯೆಹೋವ ಕನಿಕರವು ದಯೆಯೂ ಉಳ್ಳ. ನಮ್ಮ ಸೇವೆ ಕರೆಕ್ಟ್ ಆಗಿರ್ಬೇಕಂದ್ರೆ ಕರದಾಂತನ ಕೈಯಲ್ಲಿ ನಾವು ಸಿಗ್ಬೇಕು. ಯಾಕಂದ್ರೆ ಅವಾಗ ನಾವು ಡಿಪ್ರೆಷನ್ ಹೋಗ್ಬಿಡ್ತೀವಿ, ಹೌದಾ ಇಲ್ವೇ?
ಅವಾಗ ಎಲ್ಲಿಗೆ ಹೋಗ್ಬಿಡ್ತೀವಿ? ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ನಮ್ಮ ಬಾಯಲ್ಲಿ ಬರುವಂಥ ಮಾತು ನಮ್ಮ ಡಿಪ್ರೆಷನ್ಗೆ ತಕ್ಕಂತೆ ಇರ್ತದೆ. ಕರೆಕ್ಟ್ ಅಲ್ಲ? ಅದನ್ನು ಬದಲಾಯಿಸಿ ಆತನ ಗುಣಾದೇಶಗಳನ್ನು ತಿಳ್ಕೋಬೇಕಂತಂದ್ರೆ ಎಷ್ಟು ಸೇವೆ ಇದ್ದರೂ ಕೂಡ ಅಪ್ಪ ಕರೆಯುವಾಗ ಹೋಗಲೇಬೇಕಾಗತ್ತೆ. ಹೊಡಿರಿ ಚಪ್ಪಾಳೆ ತಡ್ಡಿ, ಕಥ ನಾಮಗೆ ಕೋಟಿ ಮಹಿಮೆ. ನೋಡಿ, ಇದುವರೆಗೂ ಮೋಸೆ ನೋಡಿದ ದೇವರೇ ಬೇರೆ, ಇವಾಗ ಅವನು ಕೇಳಿಸ್ಕೊಳ್ಳುವಂಥ ವಿಷಯನೇ ಬೇರೆ. ಇನ್ನು ಹೇಳ್ಬೇಕಂದ್ರೆ ಜನರನ್ನು ತಪ್ಪಾಗಿ ನಡೆಸ್ತಾ ಇದ್ದಿದ್ದು ಯಾರು? ವೈರಿಗಳನ್ನು ನಡೆಸಕ್ಕೆ ಮಾತ್ರನೇ ಗೊತ್ತಿತ್ತು ಯಾರಿಗೆ? ಮೋಸೆಗೆ. ಜನರನ್ನ ನಡೆಸಕ್ಕೆ ಗೊತ್ತಿರಲಿಲ್ಲ. ವೈರಿಗಳನ್ನ ನಡೆಸಕ್ಕೆ ಗೊತ್ತಿತ್ತು. ಬಾ ನಿನ್ನ ಪರಗುಣ ಹತ್ರ ಕಳಿಸ್ತೀನಿ ಅಷ್ಟೇ ಕರಿವಿಕೆ. ಪಾರ್ಟ್ 1 ವೈರಿಗಳನ್ನ ನಡೆಸುವಂತ ಸೇವೆ. ಆ ವೈರಿಗಳು ನಡೆಸುವಂತ ಅದೇ ಐಡಿಯಾ ಇಟ್ಕೊಂಡೇನೆ 2ನೇ ಪಾರ್ಟ್ ನಡೆಸಕ್ಕೆ ಹೋಗ್ತಾವನೆ. ಅಪ್ಪ ಹೇಳ್ತಾನೆ, ಫಸ್ಟ್ ಪಾರ್ಟಲ್ಲಿ ನಡೆದಿದ್ದು ಈ ಪಾರ್ಟ್ಗೆ ಸೆಟ್ ಆಗಲ್ಲ ತಮ್ಮ, ನೀನು ಮೇಲೆ ಬಾ, ನಿನ್ನ ಬೆಟ್ಟಕ್ಕೆ ಬಾ, ನೀನು ಅಲ್ಲಿ ಬಂದು ನೋಡು. ಆ ಪರಗೋನನಿಗೆ ವಿರೋಧಿಯಾಗಿ ನಿಂತಿದ್ದ ಅದೇ ದೇವರು ನಿನ್ನ ಸಮೀಪದಲ್ಲಿ ಬಂದು ನಿಂತ್ಕೊಳ್ಳುವನಾಗಿರುತ್ತೆ. ಅಮೇಜಿಂಗ್. ನಾ ಬೈಬಲ್ ಹಂಗೆ ಅದೇನಾದರೂ ಬೇರೆ ಚಾಕ್ಲೇಟ್ ಥರ ಇದ್ರೆ ಕಿತ್ತು ತಿಂದ್ಬಿಟ್ಟು ಹೊಸ ತಗೋಬೋದಾಯಿತು. ಓದಿ ಅದನ್ನ. ಯೆಹೋವ ಕನಿಕರವು ದಯೆಯುಳ್ಳ ದೇವರು, ಕನಿಕರವು ದಯೆಯುಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು ನಂಬಿಕೆಯು ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷ ಅಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು. ಅಪರಾಧಗಳನ್ನು ದಂಡಿಸಿ ಅಂತ ಹೇಳಿಲ್ಲ, ಶಿಕ್ಷಿಸದೆ ಬಿಡ. ದಂಡನೆ ಬೇರೆ, ಶಿಕ್ಷೆ ಬೇರೆ. ದಂಡನೆ ಏನು? ಕೋರ್ಟ್ ಕೊಡುವುದು. ಶಿಕ್ಷೆ ಏನು? ನಮ್ಮಪ್ಪ ಕೊಡುವುದು. ದಂಡನೆ ಯಾವುದು? ಕೋರ್ಟ್ ಕೊಡುವುದು. ಶಿಕ್ಷೆ ಯಾವುದು? ನಮ್ಮಪ್ಪ ಕೊಡೋದು, ನಮ್ಮಮ್ಮ ಕೊಡೋದು. ನಮ್ಮ ಮನೆಯಲ್ಲಿ ಯಾವುದೇ ಚೌಟು, ಎಲ್ಲ ಚೌಟು ಹ್ಯಾಂಡಿಕ್ಯಾಪ್ಟೇನೆ. ನಮ್ಮ ಮನೆಯಲ್ಲಿರುವ ಎಲ್ಲ ಚೌಟು ಹ್ಯಾಂಡಿಕ್ಯಾಪ್ಟೇ. ಅರ್ಥ ಆಗಿರುತ್ತೆ ನಿಮಗೆ? ಎಲ್ಲ ನಮ್ಮ ಅಮ್ಮನದು ಒಂದು ಮಹಿಮೆ ಅದು. ಶಿಕ್ಷಿಸುವ ಮೋಸೆಗೆ ಹೆಂಗಾಗಿರ್ಬೇಕು? ಸತ್ತೋಗಿರ್ತಾನೆ. ಏನ್ ದೇವ್ರು ಹೇಳ್ತಾ ಇದ್ದೀರಾ? ನಾನು ಇದುವರೆಗೂ ನಾನು ಕೇಳಿದ್ದು ನೋಡಿದೆಲ್ಲ ಬೇರೆ. ಅದು ವೈರಿಗೆಗಳಿಗೆ ಕಣಪ್ಪ, ಆದ್ರೆ ಅವರಿಗೆ ಬೇರೆ, ನನ್ನ ಜನರಿಗೆ ಬೇರೆ. ಯಾಕೆ ಗೊತ್ತಾ? ನಾನು ನಿನ್ನನ್ನು ಗೂಡಾರದಲ್ಲಿ ಇಲ್ಲದಂಗೆ ಬೆಳಗ್ಗೆನೆ ಎದ್ದು ಬಂದ್ಬಿಡ ಅಂತ ಹೇಳಿದ್ದಕ್ಕೆ ಕಾರಣ ಏನು ಗೊತ್ತಾ? ಸಾವಿರಾರು ಜನ ಬರ್ತಾ ಇದ್ದಾರೆ. ಪರಗೋನನ ಬಳಿಯಲ್ಲಿ ನಾನು ಹೆಂಗ್ ನಡ್ಕೊಂಡಿದ್ದೀನಿ ಅದನ್ನೇ ಈ ಜನರಿಗೆ ನೀನು ಹೇಳ್ತಾ ಇದೀಯ. ಪರಗೋನನಿಗೆ ಬೇರೆ, ಜನರಿಗೆ ಬೇರೆ, ನನ್ನ ಜನಾಂಗಗಳಿಗೆ ಬೇರೆ. ಇದನ್ನ ತಿಳಿಸೋಕ್ಕೋಸ್ಕರನೇ ಅಪ್ಪ ಏನ್ ಮಾಡಿದ್ದು? ಮೇಲಕ್ಕೆ ಕರೆದಿದ್ದು. ಹೇಳಿ ನೋಡೋಣ, ಕೈಗಳ ಎತ್ತಿ. ಎಳೆದುಕೊಳ್ಳಯ್ಯ, ಓಡಿ ಬರುವೆನು ನಾ. ಎಳೆದುಕೊಳ್ಳಯ್ಯ, ಓಡಿ ಬರುವೆನು ನಾ. ನಿನ್ನಲ್ಲಿ ನಡೆಸಯ್ಯ, ಪ್ರೀತಿಯ ಸವಿಯುವೆ ಏನು. ನಿನ್ನಲ್ಲಿ ನಡೆಸಯ್ಯ, ನಿನ್ನನ್ನು ಅರಿಯುವೇನು. ಒಂದು ಸೇವೆ ಮೇಲೆ 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 ಹೋಗ್ಬೇಕಂದ್ರೆ ಪ್ರಸಂಗಗಳು ಬದಲಾಗ್ತಾನೆ ಇರಬೇಕು. ನಮ್ಮ ಬಾಯಿಂದ ಬರುವಂಥ ಪ್ರಕಟಣೆಗಳು ಬದಲಾಗ್ತಾನೆ ಇರಬೇಕು. ಅದು ಬೆಳವಣಿಗೆ ಆಗ್ತಾನೇ ಇರಬೇಕು. ಅದು ಬೆಳವಣಿಗೆ ಆಗಬೇಕಂತಂದ್ರೆ ಬೇರೆ ಎಲ್ಲೂ ಆಗಲ್ಲ, ಆತನ ಸನ್ನಿಧಿಲಿ ಮಾತ್ರ ಆಗುತ್ತದೆ. ದ ರೆವಲೇಷನ್ ಅಬೌಟ್ ಗಾಡ್ಸ್ ಕ್ಯಾರೆಕ್ಟರ್ ಅಂಡ್ ಹಿಸ್ ಕೈಂಡ್ನೆಸ್ ಇನ್ ಹಿಸ್ ಲವ್. ಆತನ ಕನಿಕರ, ದಯೆ, ಪ್ರೀತಿ, ಆತನ ಜನರನ್ನ ಯಾವ ರೀತಿಯಾಗಿ ನಡೆಸುತ್ತಾನೆ ಅಂತ ಹೇಳಿ ಆತನ ಸನ್ನಿಧಿಯಲ್ಲಿ ಪ್ರಕಟಣೆ ಒಂದು ಅಂತ. ನೀವು ಇದನ್ನ ವಾಕ್ಯ ಓದಿರಲ್ಲ, ನೆಕ್ಸ್ಟ್ ವಾಕ್ಯ ಓದಿ, ನಿಮ್ಗೆ ಅರ್ಥ ಆಗ್ತದೆ ನೋಡಿ. ನೆಕ್ಸ್ಟ್ ವಾಕ್ಯ ಓದಿದ್ರೆ, ಮೋಶೆ ತ್ವರೆಪಟ್ಟು ಮೋಸೆ
ತ್ವರೆಪಟ್ಟು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ. ನೆಲದಲ್ಲಿ ಅಡ್ಡ ಬಿದ್ದು, ನೀವು ಯೋಚನೆ ಮಾಡಿ ನೋಡಿ, ಅವನು ಅಲ್ಲಿ ಸತ್ತೋಗಿದ್ದಾನೆ. ಏನೋ ಇದು ನೀವು ಇದೇ ಒಂದು ಸಿಮಿಲರ್ ವರ್ಡ್ನ ನಾವು ಎಲ್ಲಿ ನೋಡಿ ಬಂದರೆ, ಯೋಹಾನ ದರ್ಶನದಲ್ಲಿ ಒಯ್ಯಲ್ಪಟ್ಟಾಗ ಸತ್ತವನಾಗೆ ಬಿದ್ದೇನು ಅನ್ನೋ ಥರ ಈ ಫೆಲ್ ಡೌನ್ ಆನ್ ದ ಗ್ರೌಂಡ್, ನೆಲದಲ್ಲಿ ಬಿದ್ದುಬಿಟ್ಟವನು. ಯಾಕಂದ್ರೆ ಇದುವರೆಗೆ ಅವನು ಕಂಡಿದ ದೇವರೇ ಬೇರೆ, ಈಗ ಅವನು ಕಿವಿಯಲ್ಲಿ ಕೇಳಿಸ್ಕೊಳ್ಳೋದು ನೋಡಿದ್ರೆ ನಿಜ ಅವನು ಗೋಳಾಡಿರ್ತಾನೆ, ಹತ್ತಿರ್ತಾನೆ. ವಾಕ್ಯದ ಓದಿ ಅದನ್ನು ಏನು ಮಾಡ್ತಾವನೆ? ಮೋಶೆ ತ್ವರೆಪಟ್ಟು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ, ಕರ್ತನೇ ನಿನ್ನ ಅನುಗ್ರಹವು ನನಗೆ ದೊರಕಿದ್ದಾದರೆ, ನಿನ್ನ ಅನುಗ್ರಹವು ನನಗೆ ದೊರಕಿದ್ದಾದರೆ ನೀನೇ ನಮ್ಮ ಜೊತೆಯಲ್ಲಿ ಬರಬೇಕು. ನೀನೇ ನನ್ನ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಮೊಂಡರೆ ಆದಾಗ್ಯೂ ನೀನು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ, ನಿನ್ನ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದ. ನಿನ್ನ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಜನ ಹೇಳ್ತಾ ಇದ್ದಾರೆ, ಅಯ್ಯ ಪಾಪಕ್ಕೆ ದಂಡನೆ ಕೊಡುವಂತ ದೇವರನ್ನ ನೋಡಿದಾನೆ ಮೋಸೆ. ಪಾಪವನ್ನು ಕ್ಷಮಿಸುವವನು ಅನ್ನುವಂಥ ವಿಷಯ ಈಗ ಗೊತ್ತಾಗಿದ್ದಕ್ಕೆ ಅವನು ಹಂಗಾದ್ರೆ ಕ್ಷಮಿಸ್ಬಿಡು ಸ್ವಾಮಿ. ನೀವು ಯೋಚನೆ ಮಾಡಿ, ಅವನು ಬೆಟ್ಟದನ್ನ ಇಳಿದು ಬಂದು ಗೂಡಾರದಲ್ಲಿ ಕೂತ್ಕೊಂಡು ಬರ್ರಪ್ಪ ಅಂತ ನೆಕ್ಸ್ಟ್ ಮೀಟಿಂಗ್ ಮಾಡುವಾಗ ಜನರ ಹತ್ರ ಅವನು ನೆನ್ನೆ ಮಾತಾಡಿದೆ ಬೇರೆ, ಇವತ್ತು ಮಾತಾಡೋದೇ ಬೇರೆ. ನೆನ್ನೆ ಹೇಳಿದ ಆಲೋಚನೆನೇ ಬೇರೆ, ಇವತ್ತು ಹೇಳಿದ ಆಲೋಚನೆ ಬೇರೆ. ಗ್ರೋತ್ ದಟ್ ಮೆಚುರಿಟಿ. ಒಂದು ಸೇವೆ ಸುಮ್ಮನೆ ಬೆಳೆದು ಬಿಡಲ್ಲ. ಆ ಒಂದು ಸೇವಕನು ಅಲ್ಲಿ ತರುವಂಥ ವಾಕ್ಯದಲ್ಲಿ ಇರುವಂಥ ಮೆಚುರಿಟಿ, ಬೆಳವಣಿಗೆ. ಸಭೆಯಲ್ಲಿ ಜನ ಹಾಡಾಗ್ತಾನೆ ಇರ್ತಾರೆ, ಸಭೆ ಬೆಳೀತಾನೆ ಇರ್ತದೆ. ಅವನ ಮಾತಲ್ಲಿ ಇರುವಂಥ ಹೊಸ ಕಾರ್ಯಗಳು, ಪ್ರಕಟಣೆಗಳು. ಕಾಲದ ಟೈಮ್ಗಿಂತ ಬೇರೆ ಥರ ಇದೆ ರೀ ಅವ್ರದ್ದು ಮೀಟಿಂಗು. ಭಯಂಕರ ಮಾತಾಡ್ತಾರ್ರಿ. ಸೇವೆ ಒಂದು ಅಂತ ಮೇಲೆ ಹೋಗ್ತದೆ. ಟೀಚಬಲ್, ವಿ ಶುಡ್ ಬಿ ದ ಟೀಚಬಲ್ ಸರ್ವೆಂಟ್ ಆಫ್ ಗಾಡ್. ಕಲಿಯುವ ಸೇವಕರಾಗಿರ್ಬೇಕು, ಕಲಿತುಕೊಳ್ಳುವ ಸೇವಕರಾಗಿರ್ಬೇಕು. ಪರಗೋಣ ಅರಮನೆಯಲ್ಲಿ ಇಟ್ಕೊಂಡಿರುವಂಥ ಅದೇ ಒಂದು ಪಾರ್ಟ್ 1 ಇಟ್ಕೊಂಡು ಜೀವಕಾಲವೆಲ್ಲ ನಡ್ಸ್ಕೊಂಡ್ಬಿಡ್ತೀನಿ ಅಂತಂದರೆ 10-20 ಜನ ಮೇಲೆ ಸಭೆಗೆ ಯಾರು ಬರಲ್ಲ. ಕಲಿಬೇಕು. ಯು ಶುಡ್ ಬಿ ಆ ಒಂದು ಗ್ರೋತಿನ ಕಡೆ, ಒಂದು ಗ್ರೋತ್. ಟೈಮ್ ಇಲ್ಲ ಅಂದ್ರೆ ಇನ್ನು ಮಾತಾಡ್ಬೋದಾಯ್ತು, ಟೈಮ್ ಆಗೈತಲ್ಲ. ಒಂದು ಸಿಂಗಪುರ್ನಲ್ಲಿ ಒಂದು ಸೇವಕರು, ಅವರ ಹೆಸರು ನನಗೆ ಜ್ಞಾಪಕ, ಒಂದು ಹಾಡು ಬಿಟ್ಟಿದ್ದಾರೆ, ತಮಿಳ್ ಹಾಡು. ನಾನು ಒಂದು ಚರಣ ಮಾತ್ರ ಅದರಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಇನ್ನುಂ அன்பை அறியனுமே, இன்னும் என்னில் மகிமை விளங்கனுமே, இன்னும் ಇನ್ನು ನಿನ್ ಸಮೀಪ ಬರಬೇಕಯ್ಯ, ಇನ್ನು ನಿನ್ ಮಹಿಮೆ ಬರಬೇಕಯ್ಯ, ಇನ್ನು அன்பை அறியனுமே, இன்னும் என்னில் மகிமை விளங்கனுமே. இயேசுவே தெய்வமே, உந்தன் பாதம் அமர்ந்து நான் மகிழனுமே. இயேசுவே தெய்வமே, உந்தன் பாதம் அமர்ந்து நான் ಮಗಿಲನುಮೆ. ಒಂದು ಸೇವಕನು ದೇವರ ಸನ್ನಿಧಿಯಲ್ಲಿ ಹೊಂದುವಂಥ ನಾಲೆಡ್ಜ್, ಎಂಥ ಪ್ರವಾಹ ಬಂದ್ರೂ ಸರಿ ಅವನನ್ನು ಕೆಡಿಸೋಕ್ಕಾಗಲ್ಲ, ಅವನ ಸೇವೆಯನ್ನು ಕೆಡಿಸೋಕ್ಕಾಗಲ್ಲ. ಯಾವುದು ಬಂದರೂ ಸರಿ ಅವನು ಬಂಡೆ ಇದ್ದಂಗೆ ತಗೊಂಬಂದು ಗುದ್ದುವರೆಲ್ಲ ತಲೆ ಚೆದರೋಗ್ಬಿಡ್ತದೆ. ಇಟ್ ಇಸ್ ನಾಟ್ ಅಬೌಟ್ ಹಿಸ್ ಬ್ಯಾಕ್ಗ್ರೌಂಡ್ ಆರ್ ದ economical status. It's all about his foundation and the knowledge and the relationship, intimacy with the strong intimacy with the Lord. ದೇವರಿಗೆ ಅವನಿಗೆ ಇರುವಂತ ಒಂದು
ಸಂಬಂಧ. ಎಂತ ಯಾರೇ ಬರಲಿ ಅದರಾಗ ಬಿಡ್ತಾರೆ. ಸೋ ಮಚ್ ಇಂಪಾರ್ಟೆಂಟ್. ಪಾರ್ಟ್ 1 ಮೆಸೇಜ್ ಬೇರೆ, ಪಾರ್ಟ್ 2 ಮೆಸೇಜ್ ಬೇರೆ. ಪಾರ್ಟ್ 1 ಪರಹೊನನಿಗೆ, ಪಾರ್ಟ್ 2 ದೇವ ಜನರಿಗೆ. ಹಲ್ಲೆಲೂಯಾ. ಆ ಗ್ರೋತ್ ನಮ್ಮಲ್ಲಿ ಬರಲಿಲ್ಲ ಅಂದ್ರೆ ನಮ್ಮ ಸೇವೆ ಬದಲಾಗಲ್ಲ, ನಮ್ಮ ಚರ್ಚ್ ಬದಲಾಗಲ್ಲ, ಗ್ರೋತ್ ಆಗಲ್ಲ. ಹಂಗೆ ಸ್ಟ್ರಕ್ ಆಗುತ್ತೆ. ಇದು ಕರದಾತನಿಗೆ ಅವೈಲಬಿಲಿಟಿ ಆಗೋದು, ಕರದಾತನಿಗೆ ಸಿಗೋದ್ರಿಂದ, ಕರೆಯಲ್ಪಟ್ಟಂತ ಉದ್ದೇಶಕ್ಕೆ ಸಿಗೋದ್ರ ಬಗ್ಗೆ ಒಂದೇ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಓದಿಕೊಳ್ಳ ಅಪೊಸ್ತಲರ ಕೃತ್ಯಗಳು 20-24. ಅಪೊಸ್ತಲರ ಕೃತ್ಯಗಳು 20-24. ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ಪ್ರಾಣವನ್ನ ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸಿಕೊಳ್ಳುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು, ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ, ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ. ಓಟವನ್ನ ಕಡೆಗಾಣಿಸುವುದು ಒಂದೇ ನನ್ನ ಅಪೇಕ್ಷೆ. ಜನಾಮೇಲೆ ಹೇಳ್ತಾ ಇದ್ದೀರಾ? ನಾನು ಒಂದು ಇದರಲ್ಲಿ ಸ್ವಲ್ಪ ನಾವೆಲ್ಲ ಹಾಗೆ ಇದ್ದೀವಿ, ನಾವೆಲ್ಲ ಹಾಗೆ ಓಡ್ತಾ ಇದ್ದೀವಿ. ಅದರ ಒಂದು ಸಣ್ಣ ಕರೆಕ್ಷನ್ ಮಾತ್ರ ಮಾಡ್ತೀನಿ ನೋಡಿ. ಕೆಲವು ಸಮಯ ನೀರು ಹರಿಯುವಾಗ ಎಲ್ಲಾದರೂ ಒಂದು ಕಡೆ ಏನಾದರೂ ಕಸ ತುಂಬಿಕೊಂಡು ನಿಂತ್ಕೊಂಡ್ಬಿಟ್ಟಿರ್ತದೆ. ನೀರು ಪೈಪ್ ಏನು ಮಾಡಲ್ಲ, ಸರಿಯಾಗಿ ನೀರು ಬರಲ್ಲ. ಅದು ಮೇಯ್ನಾಗಿ ನಮ್ಮ ನಲ್ಲಿ ಟ್ಯಾಪ್ನಲ್ಲಿ, ವಾಶ್ ಬೇಸಿನಲ್ಲಿ ಸಮ್ಟೈಮ್ ಅಂತ ಬರ್ತದೆ, ಸೂಜಿಯಲ್ಲಿ ಬಂದಂಗೆ ಬರ್ತದೆ. ಆ ಕಪ್ಪನ ಒಂಚೂರು ಕ್ಲೀನ್ ಮಾಡಿ ಬ್ರಷ್ ಹಾಕ್ಬಿಟ್ರು ಸಾಕಾಗಿ ಬರ್ತಲ್ಲ. ಆ ಥರ ನಾವು ಹಾಗೆ ಓಡ್ತಾ ಇದ್ವಿ, ಕರೆಕ್ಟೇ. ಆದರೆ ಒಂದೇ ಒಂದು ಸಣ್ಣ ಕರೆಕ್ಷನ್ ಇದರಲ್ಲಿ ಮಾಡಿಸ್ಕೊಳ್ಳೋಣ, ನಮ್ಮ ಸೇವೆ ಸಖತ್ತಾಗಿರುತ್ತೆ. ಏನು ಗೊತ್ತಾ, ಅನೇಕರಿಗೆ ಒಂದು ದೊಡ್ಡ ಆಸೆ ಏನಂದರೆ ಅಪ್ಪಗೆ ಸೇವೆ ಮಾಡಬೇಕೆನ್ನೋದೆ. ಆದರೆ ಏನು ಸೇವೆ ಮಾಡಬೇಕು ಗೊತ್ತಾ? ದೊಡ್ಡ ಸೇವೆ ಮಾಡಬೇಕಂತ ಫಸ್ಟ್ ಕನಸನ್ನು ತೆಗೆದು ಕಸಕ್ಕಾಕಿ. ದೊಡ್ಡ ಸೇವೆ ಬೇಡ, ಕೊಟ್ಟ ಸೇವೆ ಬೇಕು. ದೊಡ್ಡ ಸೇವೆ ಬೇಡ, ಕೊಟ್ಟ ಸೇವೆಯೇ ಬೇಕು. ದೊಡ್ಡ ಸೇವೆ ನಿಜವಾಗ್ಲೂ ಹೇಳ್ತೀನಿ, ಕಡೆಯದಲ್ಲಿ ನೀನು ದೇವರಲ್ಲಿ ಇಲ್ಲದಂಗೆ ಮಾಡುತ್ತೆ ಕೆಲವೊಂದು ಸೇವೆ. ಆದರೆ ಕೊಟ್ಟ ಸೇವೆ ಇರ್ತದಲ್ಲ, ಅದು ಉರಿಸ್ತಾನೆ ಇರ್ತದೆ ನಮ್ಮನ್ನ. ಯಾಕಂದ್ರೆ ಅದರಲ್ಲಿ ಮಾರ್ಕನ 16ನೇ ಅಧ್ಯಾಯ ಕಡೇ ವಚನ ನೀವು ಓದುವಾಗ, ಇತರರಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆ ವಾಕ್ಯವನ್ನು ಸಾರಿದರು. ದೇವರು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳ ಮೂಲಕ ಸುವಾರ್ತೆ ಸೇವೆಯನ್ನು ಬಲಪಡಿಸುತ್ತಾ ಬಂದನು. ದೊಡ್ಡ ಸೇವೆಯಲ್ಲಿ ಅಪ್ಪ ಇದಾನ ಇಲ್ವೋ ಗೊತ್ತಿಲ್ಲ, ಕೊಟ್ಟ ಸೇವೆಯಲ್ಲಿ ಅಪ್ಪ 100% ಗ್ಯಾರಂಟಿ ಇದೆ. ಅದರಲ್ಲಿ ಪರಿಶುದ್ಧಾತ್ಮನ ಉರಿ ಇದೆ, ಪರಿಶುದ್ಧಾತ್ಮನ ಬಲ ಇದೆ, ಪರಿಶುದ್ಧಾತ್ಮನ ಮಹಿಮೆ ಇದೆ, ಪ್ರಕಟಣೆಗಳಿದೆ, ಜ್ಞಾನ ಇದೆ, ವರಗಳಿದೆ. ಇದೆಲ್ಲ ಗೊತ್ತಾದ ಮೇಲೇನೆ ನಾವು ತಿರುಗಾಡುವುದನ್ನು ಬಿಟ್ಬಿಟ್ಟು ಸಭೆ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡೋಕೆ ಶುರು ಮಾಡಿದೆ. ಯಾಕಂದ್ರೆ ಒಂದು ಸಭಾ ಪಾಲಕರು ದೇವರು ಕೊಟ್ಟಿರುವಂಥ ಟೈಮ್, ಶಕ್ತಿ, ಬಲ, ಜ್ಞಾನ, ವರ, ಅದು ಎಲ್ಲ ಒಂದು ಸೇವಕನಿಗೆ ಅವನ ಕಾಂಗ್ರಿಗೇಷನ್ಗೆ ಫಸ್ಟ್ 90% ಅದು ಅಲ್ಲೇ ಖರ್ಚಾಗಬೇಕು. 10% ಮಾತ್ರ ಹೊರಗಡೆ. ಇದೆಲ್ಲ ಯಾವಾಗ ತಿಳ್ಕೊಂಡ್ವಲ್ಲ, ನಮ್ಮ ಸಭೆ ದೇವರ ಕೃಪೆಯಿಂದ ಬೆಳೀತಾ ಇತ್ತೆ. ಆ ಪ್ರಾಬ್ಲಮೇ ಇಲ್ವಾ ಅಂತೆಲ್ಲ ಕೇಳಕ್ಕೆ ಹೋಗಬೇಡಿ. ದನ ಸಾಕಿದ್ರೆ ಸಗಣಿ ಎತ್ತಲೇಬೇಕು. ಏನು ಹೇಳಿ, ದನ ಸಾಕಿದ್ರೆ ಸಗಣಿ ಎತ್ತಲೇಬೇಕು. ನಾನು ಸಗಣಿ ಎತ್ತಲ್ಲ, ದನ ಮಾತ್ರ ಸಾಕ್ತೀನಿ ಅಂದ್ರೆ ಆಗುತ್ತದ? ನಾವು ದಿನ ಎತ್ತಾನೆ ಇದ್ದೀವಿ ಸಗಣಿ. ಆದ್ರೆ ಏನಂದ್ರೆ ಸೆಂಟ್ ಹೆವಿಯಾಗಿ ಹೊಡ್ಕೊಂಡ್ ಬರ್ತೀವಲ್ಲ, ಗೊತ್ತಾಗಲ್ಲ ಆಚೆ. ಆದರೆ 90% ನಿಮ್ಮ ಎಲ್ಲ ಟೈಮ್, ಎನರ್ಜಿ, ಗಿಫ್ಟ್, ಪ್ರೇಯರ್, ವರದಾನಗಳು, ಸಾಮರ್ಥ್ಯಗಳು ಎಲ್ಲ ನಿಮ್ಮ ಲೋಕಲ್ ಕಾಂಗ್ರಿಗೇಷನ್ಗೆ.
ನೀವೆಷ್ಟು ದೊಡ್ಡ ದೊಡ್ಡ ಸೇವಕರು ನೋಡ್ರಿ, ದೊಡ್ಡ ದೊಡ್ಡ ಸೇವಕರು ನೋಡ್ರಿ, ಸಭಾಪಾಲ. ಇಲ್ಲಿ ನಾನು ಇವಾಂಜಲಿಸ್ಟ್ಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇಲ್ಲ, ದಟ್ ಈಸ್ ಡಿಫ್ರೆಂಟ್. ಐ ಆಮ್ ಟಾಕಿಂಗ್ ಒನ್ಲಿ ಟು ದ ಪಾಸ್ಟರ್ಸ್. ನೋಡಿ, ದೊಡ್ಡ ದೊಡ್ಡ ಸೇವಕರು ನೋಡ್ರಿ, ಅವ್ರ ಕಾಂಗ್ರಿಗೇಷನ್ ಬಿಟ್ಟು ಹೋಗಲ್ಲ. ಸ್ಟಾರ್ಟಿಂಗ್ರಲ್ಲಪ್ಪ ಹಾರಾಡ್ತಾ ಇರ್ತಾರೆ. ಅದರ ಒಂದು ಟೈಮ್ ಅವ್ರು ಬಂದ ಮೇಲೆ ಅವ್ರಿಗೆ ಗೊತ್ತಾಗ್ತದೆ, ಇದೆಲ್ಲ ಸುಮ್ಮನೆ ಸ್ಟೇಜ್ ನಮ್ಮ ನೋಟಿಸಲ್ಲಿ ಬರೋದು, ನಿಮ್ಮ ಮೀಟಿಂಗಲ್ಲಿ ಬರೋದು, ಬ್ಯಾನರಲ್ಲಿ ಫೋಟೋ ಬರೋದು, ಅದೆಲ್ಲ ಒಂದು ಮಾಯೆ ಇರಲಿ, ಅದಲ್ಲ. ಬಟ್ ಅದರ ಲೋಕಲ್ ಕಾಂಗ್ರಿಗೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಲಾಸ್ಟಿಗೆ ತಿರುಗಿ ಬಂದರೆ ನಮ್ಮ ಮನೇಲಿ ಕಸ ತುಂಬಿಕೊಂಡಿರ್ತದೆ. ಇದು ಯಾವ ಸೇವೆಗೆ ಗೊತ್ತಾಗುತ್ತೆ ನೋಡ್ರಿ, ಅವ್ರಿಗೆಲ್ಲ ಸಂಡೇ ಬೇರೆ ಚರ್ಚಸ್ಗಳಿಗೆ ಕಮಿಟ್ ಆಗಲ್ಲ. ಅವರು ಚರ್ಚ್ ಕಾಂಗ್ರಿಗೇಷನ್ಲಿರುವಂಥ ಡೈಲಿ ಪ್ರೇಯರ್, ಫಾಸ್ಟಿಂಗ್ ಪ್ರೇಯರ್, ಲೋಕಲ್ ಹೌಸ್ ವಿಸಿಟಿಂಗ್ಸ್, ಇದರಲ್ಲೆಲ್ಲ ಏನು ಮಾಡ್ತಾ ಇರ್ತಾರೆ, ಭಾಳ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾರೆ. ಅವ್ರನ್ನ ಲೀಡರ್ಶಿಪ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಅವ್ರನ್ನ ರೂಪಿಸ್ತಾ ಇರ್ತಾರೆ, ಬಲಪಡಿಸ್ತಾ ಇರ್ತಾರೆ. ಏನಾಗುತ್ತೆ ಅಂತಂದರೆ, ಎಲ್ಲಿಗೆ ಅದು ಹಿಂಗೆಲ್ಲ ಮಾಡಿದ ಮೇಲೆ ಎಲ್ಲಿಗೆ ಹೋದ್ರೂ, ಬೇರೆ ಕಡೆ ಹೋದಾಗ ಸ್ಟಾರ್ಟಿಂಗಲ್ಲಿ ಕೆಲವು ಸೇವಕರುಗಳದ್ದು ಮೆಸೇಜಸ್ ಗಮನಿಸಿ ನೋಡ್ರಿ, ಅವರು ಬಿಲ್ಲಿಗ್ರಹಂ ಬಗ್ಗೆ ಮಾತಾಡ್ತಾರೆ. ಆಫ್ರಿಕಾದಲ್ಲಿ ಹಿಂಗೆ ನಡೆದಿತ್ತು, ಅಮೇರಿಕಾದಲ್ಲಿ ಹಿಂಗೆ ನಡೆದಿತ್ತು, ಜಪಾನಲ್ಲಿ ಹಿಂಗೆ ನಡೆದಿತ್ತು, ಹಂಗೆ ನಡೀತಿದ್ದಾರೆ. ಆದರೆ ಯಾವಾಗ ಅವರಿಗೆ ಇಂಥ ಸತ್ಯ ಗೊತ್ತಾಗಿ, ನಮ್ಮ ಲೋಕಲ್ ಕಾಂಗ್ರಿಗೇಷನ್ ವೆರಿ ಇಂಪಾರ್ಟೆಂಟ್ ಸಾರ್, ದೇವರು ಇಲ್ಲಿ ನನಗೆ ಕೊಟ್ಟಿರೋಂಥ ಸೇವೆ ಭಾಳ ಪ್ರಾಮುಖ್ಯ ಅಂತ ಯಾವಾಗ ಅವ್ರು ಅರ್ಥ ಆಗಿ ಅದರಲ್ಲಿ ಲೋಕಲಲ್ಲಿ ಹೆಚ್ಚು ಗಮನ ಕೊಡ್ತಾ ಇರ್ತಾರಲ್ಲ, ಆಮೇಲೆ ಅವ್ರ ಮೆಸೇಜಸ್ನ ಗಮನಿಸಿ ನೋಡಿ, ಅವರ ಆಫ್ರಿಕಾದಲ್ಲಿರುವಂಥ ಟೆಸ್ಟ್ ಮನಿ ಬಗ್ಗೆ ಮಾತಾಡಲ್ಲ, ಅವರ ಚರ್ಚ್ ಒಳಗಡೆ ನಡೆಯುವಂಥ ಟೆಸ್ಟ್ ಮನಿಗಳ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಆಫ್ರಿಕಾದಲ್ಲಿ, ಅಮೇರಿಕಾದಲ್ಲಿ, ಜಪಾನಲ್ಲಿ, ಇಂಡೋನೇಷ್ಯಾನಲ್ಲಿ ನಡೆದಂಥ ಎಲ್ಲ ಕಾರ್ಯಗಳು ಇಲ್ಲಿ ಲೋಕಲ್ ನಡೆಯೋಕ್ಕೆ ಶುರುವಾಗುತ್ತೆ. ಕಾರಣ ಏನಂದರೆ, ಅಮೇರಿಕಾದಲ್ಲಿರುವಂಥ ಅದೇ ದೇವರೇ ನಮ್ಮ ಸಭೆಯಲ್ಲಿ ಇರೋದು, ಆಫ್ರಿಕಾದಲ್ಲಿ ಕ್ರಿಯೆ ಮಾಡುವಂಥ ಅದೇ ಕರ್ತನೆ ನಮ್ಮ ಸಭೆಯಲ್ಲಿ ಕ್ರಿಯೆ ಮಾಡ್ತಾ ಇರ್ತಾರೆ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ಕೊಟ್ಟ ಸೇವೆಯನ್ನು ನೆರವೇರಿಸೋದಕ್ಕೆ ಏನು ಮಾಡ್ತಾ ಇದ್ದೇನೆ, ಓಡ್ತಾ ಇದ್ದೇನೆ. ಅದ್ರ ಇನ್ನೊಂದು ವಚನವನ್ನು ನಾನು ಸೇರಿ ನಿಮಗೆ ತೋರಿಸ್ಬಿಡ್ತೀನಿ. ಗಲಾತ್ಯರಿಗೆ ಬರೆದ ಪತ್ರಿಕೆ 2:2, ಅದರಲ್ಲಿ ಒಂದು ಸಣ್ಣ ಕರೆಕ್ಷನ್ ಇದೆ ನೋಡ್ರಿ. ಗಲಾತ್ಯರಿಗೆ 2:2, ದೈವ ಪ್ರೇರಣೆಗನುಸಾರವಾಗಿ ದೈವ ಪ್ರೇರಣೆಗನುಸಾರವಾಗಿ ಹೋದೆನು. ದೈವ ಪ್ರೇರೇಪಣೆಯ ಅನುಸಾರವಾಗಿ ಹೋದೆನು. ಅನ್ಯ ಜನರಲ್ಲಿ ನಾನು ಸಾರುವ ಸುವಾರ್ತೆಯು ಏನೆಂಬುದನ್ನು ಅಲ್ಲಿದ್ದವರಿಗೆ ತಿಳಿಸಿದನು. ಆದರೆ ನಾನು ಪಡುತ್ತಿರುವ ಪ್ರಯಾಸವಾಗಲಿ, ನೋಡಿ, ಆದರೆ ನಾನು ಪಡುತ್ತಿರುವಂತ ಪ್ರಯಾಸವಾಗಲಿ, ಪಟ್ಟ ಪ್ರಯಾಸವಾಗಲಿ ನಿಷ್ಫಲವಾಗಬಾರದೆಂದು ಮಾನಿಷ್ಠರಿಗೆ ಏಕಾಂತದಲ್ಲಿ ತಿಳಿಸಿದೆನು. ನೋಡಿ, ಈ ವಾಕ್ಯದ ಒಂದು ಮಹಿಮೆ ಹೆಂಗಿದೆ ಅಂತಂದ್ರೆ, ಪೌಲನು ಹೇಳ್ತಾ ಇದ್ದಾನೆ, ಐ ವಾಸ್ ನಾಟ್ ವಿತ್ ದ ಕ್ರೌಡ್ ಆಲ್ವೇಸ್. ಕೆಲವರು ಕ್ರೌಡ್ ಎಷ್ಟು ಜನ ಕ್ರೌಡ್ ಬರ್ತಾರೆ. ಹೋಗಿ ಸರ್, ಮಾರ್ಕೆಟ್ಗೆ ಹೋಗಿ, ಕಲಾಸಿಪಲ್ಯ ಮಾರ್ಕೆಟ್ಗೆ ಫುಲ್ ಕ್ರೌಡೆಡೇನೆ. ನನ್ನ ಓಡುತ್ತಿರುವಂಥ ಓಟವು ನಿಷ್ಫಲವಾಗದಂತೆ ನಿರ್ದಿಷ್ಟವಾದ ಜನಕ್ಕೆ ಏನು ಮಾಡಿದೆ, ಅದನ್ನು ನಾನು ಮಾಡಿದೆ. ಬಿಲ್ಲಿಗ್ರಹಾಂ ಅವರು ಸಾಯಕ್ಕೆ ಸ್ವಲ್ಪ ದಿನದ ಹಿಂದೆ ಫೈನಲ್ ಇಂಟರ್ವ್ಯೂ ಅವ್ರನ್ನ ಕೇಳಿದ್ರು. ದೇವರು, ನೀವೇನು ಎಷ್ಟು ವರ್ಷ ನೀವು ಸೇವೆ ಮಾಡಿದಿರಲ್ಲ, ಅಷ್ಟು ವರ್ಷನ ಮತ್ತೆ ನಿಮ್ಮ ಕೈಯಲ್ಲಿ ದೇವರು ವಾಪಸ್ ಕೊಟ್ಟು ಸೇವೆ ಮಾಡು ಅಂತ ಹೇಳಿದ್ರೆ ಯಾವ ಥರ ಸೇವೆ ಮಾಡ್ತೀರಾ ಅಂತ. ಬಿಲ್ಲಿಗ್ರಹಾಂ ಏನಂತ ಹೇಳಿದ್ರು ಗೊತ್ತಾ, ಇವಾಗ ಮಾಡಿದ ತಪ್ಪು ನಾನು ನೆಕ್ಸ್ಟ್ ಮಾಡಲ್ಲ. ಯಾವುದು ತಪ್ಪಂತೆ? 35 ಲಕ್ಷ ಜನ ಸ್ಪೈನಲ್ಲಿ ಬಂದಿದೇನಂತೆ, ಅದು ಬೇಡವಂತೆ. 35 ಲಕ್ಷ ಜನ ಸ್ಪೇನಲ್ಲಿ ಬಂದಿದ್ರಂತೆ. ಲಕ್ಷ ಎಲ್ಲಿ ಹೋದ ಲಕ್ಷ ಜನ. ಬಿಲ್ಲಿಗ್ರಹಾಂ ಕ್ರೌಡ್ ಬೇರೆ ಯಾರಿಗೂ ಬಂತೇನು ಗೊತ್ತಿಲ್ಲ. ರೈನಾರ್ಡ್ ಬೋಂಕೆ ಅವ್ರಿಗೆ ಬಂದಿದೆ, ಬಟ್ ಬಿಲ್ಲಿಗ್ರಹಾಮ್ಸ್ ಮಿನಿಸ್ಟ್ರೀಸ್ ಎಂಟೈರ್ಲಿ ಡಿಫ್ರೆಂಟ್. ಅವ್ರು ಹೇಳಿದ್ರಂತೆ, ಈಗ ನಾನು ಸೇವೆ ಮಾಡ್ತಾರ ಮಾಡಲ್ಲ, ಮತ್ತೇನು ಮಾಡ್ತೀರಾ, ಒಂದು 5 ಜನನ ಎಬ್ಬಿಸ್ತೀನಿ, ಆರಿಸ್ಕೊಳ್ತೀನಿ. ಆ 5 ಜನರನ್ನು ಇನ್ನೊಂದು ಬಿಲ್ಲಿಗ್ರಹಾಂ ಆಗಿ ಮಾಡ್ತೀನಿ, ಮಾಡಿ ಕರ್ತನ ಸನ್ನಿಧಿಯಲ್ಲಿ ಹೋಗಿ ಸೇರ್ತೀನಿ. ಇದರ ಅರ್ಥ ಏನಂತಂದರೆ, ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹೋದ ನಂತರ ಏನು ನಿಂತ್ಕೊಳ್ತದೆ ಎಂಬುದೇ ಮುಖ್ಯ. ಇಟ್ಸ್ ನಾಟ್ ಅ ಮ್ಯಾಟರ್ ವಾಟ್ ವಿ ಆರ್ ಡೂಯಿಂಗ್ ನೌ, ಬಟ್ ವಾಟ್ ವಿಲ್ ರಿಮೈನ್ ಆಫ್ಟರ್ ವಿ ಲೀವ್. ದಟ್ಸ್ ವೆರಿ ಇಂಪಾರ್ಟೆಂಟ್.
ನಾವು ಕರ್ತನ ಬಳಿಯಲ್ಲಿ ಹೋದ ನಂತರ ಇಲ್ಲಿ ಏನು ನಿಂತ್ಕೊಳ್ಳುತ್ತದೆ ಎಂಬುದೇ ಪ್ರಾಮುಖ್ಯ. ಮಾಡಿ ಹೋಗುವುದಕ್ಕಾಗಿ ಅಪ್ಪ ನಮ್ಮನ್ನ ಕರೆದಿಲ್ಲ, ಮಾಡಿ ಇಟ್ಬಿಟ್ಟು ಹೋಗೋದಕ್ಕೋಸ್ಕರ ಕರೆದಿದ್ದಾರೆ. ಕರ್ತನು ಯಾವಾಗಲೂ ಕುರಿ ಮೇಕೆ ಎರಡಿಗೂ ವ್ಯತ್ಯಾಸಕ್ಕೆ ಮಾತಾಡ್ತಾನೆ. ಈ ಮೇಕೆಯ ಬಗ್ಗೆ ಆತನೇ ಹೇಳಿದ್ದಾನೆ. ಈ ಮೇಕೆ ಏನು ಮಾಡ್ತಂತೆ, ಕುಡಿದ್ಬಿಟ್ಟು ಅದನ್ನೇನು ಮಾಡ್ತದಂತೆ, ಹಂಗೆ ಹೇಳ್ತಾನಲ್ಲ, ನೀವು ಕುಡಿದ್ಬಿಟ್ಟು ನಿಮ್ಮ ಕಾಲಲ್ಲಿ ಏನು ಮಾಡ್ತೀರಿ, ಆಡು ಎಲ್ಲ ಏನು ಮಾಡ್ತೀರಿ, ಗಲೀಜು ಮಾಡಿಬಿಟ್ಟು ಹೋಗ್ತೀರಿ. ನಿಮ್ಮ ಕಾಲಲ್ಲಿ ಗಲೀಜು ಮಾಡಿಬಿಟ್ಟು ಹೋಗಿದ್ದನ್ನ ಹಿಂದೆ ಇರೋರು ಬಂದು ಕುಡಿಬೇಕಾ ಅಂತಾನೆ. ಆದರೆ ಕುರಿ ಏನು ಮಾಡ್ತದತ್ತ, ಮಂಡಿ ಹಾಕ್ಕೊಳ್ತತೆ, ಕುರಿತತೆ, ಕುಡಿತತೆ, ಹಾಗೆ ಅದು ಹೋಗ್ಬಿಡ್ತತೆ. ಆನಂತರ ಬರೋರು ಕುಡಿಯಬಹುದು. ನಾವು ಆಡು ಸೇವಕರಾಗಿರಬಾರದು, ಕುರಿ ಸೇವಕರಾಗಿರಬೇಕು. ನಾವು ಮಾಡಿ ಇಟ್ಟು ಹೋಗಿದ ನಂತರ ನಮ್ಮ ನಂತರ ಒಂದು 2 ತಲೆಮಾರಿ ಆದ್ರೂ ನಮ್ಮ ಸೇವೆಯನ್ನು ಮಾಡುವುದಿಗೆ ಬೇಕಾದಷ್ಟು ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಹೋದರೆ ನಾವು ನಂಬಿಗಸ್ತನಾದಂಥ ಸೇವಕರು, ಧನ್ಯನ ಸೌಭಾಗ್ಯದಲ್ಲಿ ಸೇರ್ತೀವಿ. ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ. 2 ಕರಗಳ ಎತ್ತಿ ಇರುವ ಸ್ಥಳದಲ್ಲಿ, ಓ ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ, ಅಪ್ಪ ನಾ ನಿನ್ನ ಕಾಣುವೆ. ಮಾರ್ಗವು ನೀನೇ, ಸತ್ಯವು ನೀನೇ, ಮಾರ್ಗವು ನೀನೇ, ಸತ್ಯವು ನೀನೇ, ಜೀವವು ನೀನೇ ಅಯ್ಯ, ಜೀವವು ನೀನೇ ಅಯ್ಯ. ಅಪ್ಪ ನಾ ನಿನ್ನ ಕಾಣುವೆ. ನಮ್ಮ ಸೇವೆಯನ್ನು ಕರ್ತನ ಕರದಲ್ಲಿ ಹಾಗೆ ಒಪ್ಪಿಸಿಕೊಡುವ. ಈ ದಿನ ದೇವರ ಆತ್ಮ ನಮ್ಮ ಸಂಗಡ ಮಾತಾಡಿರುವುದಾದರೆ ಸಮರ್ಪಣೆ ಮಾಡಿಕೊಡುವ. ಅಪ್ಪ ನಾ ನಿನ್ನ ಕಾಣುವೆ, ಮಾರ್ಗವು ನೀನೇ, ಸತ್ಯವು ನೀನೇ. ನಮ್ಮ ಸೇವೆಯ ಅಸ್ತಿವಾರಗಳು ಕರೆಕ್ಟ್ ಆಗಿರಲಿ, ನಮ್ಮ ಸೇವೆ ಬೆಳೆಯುವಂಥದ್ದಾಗಿರಲಿ, ನಮ್ಮ ಸೇವೆಯಲ್ಲಿ ದೇವರ ಮಹಿಮೆ ಕಾಣಲ್ಪಡುವಂಥ ಸೇವೆಯಾಗಲಿ. ನಮ್ಮ ನಂತರವೂ ನಮ್ಮ ಸಂತತಿ ಎಂದು ಸೇವೆ ಮಾಡುವುದಕ್ಕೆ ಒಂದು ಬೇಕಾದಂಥ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡುವಂತ ನಂಬಿಗಸ್ತನಾದಂಥ ಸೇವಕನಾಗಿ ದೇವರ ವಾಕ್ಯ ಹೇಳ್ತಾ ಇದ್ದೆ. ಅಬ್ರಾಮನು ತೋಟಿದ ಅದೇ ಬಾವಿಯನ್ನ ಇಸಾಕನು ಅಗೆದು ಅದರಲ್ಲಿ ನೀರನ್ನು ಕಂಡನು. ತನ್ನ ಸಂತತಿಗೋಸ್ಕರ ಬಾವಿಯನ್ನ ಬಿಟ್ಟು ಹೋಗಿದವನು ಅಬ್ರಾಮನು. ಅದೇ ರೀತಿಯಾಗಿ ಮೋಸೆ ತಾನು ಮಾಡಿ ನಡೆಸಿ ಬಂದ ಜನರನ್ನ, ಅವನ ಹಿಂದೆ ಬಂದ ಯೆಹೋಶುವ ಅವರನ್ನ, ಇಸ್ರಾಯೇಲರನ್ನ ಅಲ್ಲಿ ಕಾನಾನ್ ದೇಶದಲ್ಲಿ ಸೇರಿಸಿ ಅವರಿಗೆ ಭೂಮಿಯನ್ನ ಪಾಲು ಮಾಡಿ ಕೊಟ್ಟನು ಅಂತ ನಾವು ನೋಡಿಕೊಳ್ತಾ ಇದ್ದೇವೆ. ಪ್ರಿಯ ದೇವ ಮಕ್ಕಳೇ, ಸೇವೆ ಮಾಡುವುದಕ್ಕಾಗಿ ಮಾತ್ರ ಅಲ್ಲ, ಚರಿತ್ರೆಯನ್ನು ಉಂಟು ಮಾಡುವುದಕ್ಕೋಸ್ಕರ, ಚರಿತ್ರೆಯನ್ನು ಉಂಟು ಮಾಡುವುದಕ್ಕೋಸ್ಕರ, ನಾಳಿನ ಸಂತತಿಗೆ ಒಂದು ಮಾರ್ಗವನ್ನ ತಯಾರು ಮಾಡುವುದಕ್ಕೋಸ್ಕರ ನಮ್ಮನ್ನು ಕರ್ತನು ಕರೆದಿದ್ದಾನೆ. ಅದಕ್ಕೆ ಬೇಕಾದ ಜ್ಞಾನ, ಅದಕ್ಕೆ ಬೇಕಾದ ಕೃಪೆ, ಅದಕ್ಕೆ ಬೇಕಾದ ಅಭಿಷೇಕ, ಅದಕ್ಕೆ ಬೇಕಾದ ಬಲವನ್ನ ಈಗಲೇ ಪರಿಶುದ್ಧ ಆತ್ಮನ ಬಿಡುಗಡೆ ಮಾಡುತ್ತಾ ಇದ್ದಾನೆ. ಪ್ರೇ 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 ಪ್ರಾರ್ಥಿಸಿ, ದೇವರೇ ಈ ಕಾರ್ಯಗಳೆಲ್ಲವೂ ನನ್ನ ಸೇವೆಯಲ್ಲಿ ನೆರವೇರಲಿ, ನನ್ನ ಸೇವೆಯಲ್ಲಿ ನೆರವೇರಲಿ. Lord, let me see that kind of glorious ministry in the coming days, O God. Shabarakata randarakata daradalavu karagala etti ಸ್ತುತಿಸುವೆನು. ನನ್ನ ಮರೆತು ನಿನ್ನ ನೆನೆದು ಕರಗಳ ಎತ್ತಿ ಸ್ತುತಿಸುವೆನು.
ಎತ್ತಿ ಸ್ತುತಿಸುವೆನು ಯೇಸುವೇ ಯೇಸುವೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಶಕರಂದರತದರ ಯೇಸುವೇ. ಇಲ್ಲಿ ಕೂಡಿ ಬಂದಿರೋ ಒಂದೊಂದು ಸೇವಕರಿಗಳ ಮೂಲಕ ಇನ್ನೊಂದು 100 ವರ್ಷ ಸೇವೆ, ಇನ್ನೊಂದು 200 ವರ್ಷದ ಸೇವೆ, ಇನ್ನು ಒಂದು 500 ವರ್ಷದ ಸೇವೆ. ಕರ್ತನ ಬರವನ ತಡವಾಗುವುದಾದ್ರೆ ಆತನ ಬರುವ ಕಡೆ ತುತ್ತೂರಿಯ ಧ್ವನಿ ಕೇಳುವ ತನಕ ನನ್ನ ಸೇವೆ ನಿಲ್ಲಬೇಕು. ಹೆಚ್ಚು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಕರ್ತನ ಕಡೆ ತುತ್ತೂರಿಯ ಶಬ್ದ ಕೇಳುವ ತನಕ ನನ್ನ ಸೇವೆ ನಿಲ್ಲಬೇಕು ರಾಜ. ನನ್ನ ಸಂತತಿಗಳು ಈ ಸೇವೆಯನ್ನು ಮುಂದುವರಿಯುವ ಹಾಗೆ ಸರಿಯಾದ ಅಸ್ತಿಭಾರ, ಸರಿಯಾದ ರೀತಿಯಲ್ಲಿ ಈ ಸಭೆಯನ್ನು ಕಟ್ಟುವುದಕ್ಕೆ, ಸೇವೆಯನ್ನು ಕಟ್ಟುವುದಕ್ಕೆ ಕೃಪೆ, ಜ್ಞಾನ, ಪರಿಶುದ್ಧಾತ್ಮನ ಬಲ ಒದಗಿಸಯ್ಯ ಯೇಸುವೇ 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 ಯೇಸುವೇ. ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ ಸೇವೆಯಲ್ಲಿ ಏನಾದರೂ ಈ ಕಾರ್ಯ ಮಾಡಬಾರ್ದಾಯಿತು, ನಾನು ಮಾಡಿಬಿಟ್ಟೆ, ಇಲ್ಲ ಇದು ಕಾರ್ಯ ಮಾಡಬೇಕಿತ್ತು ಮಾಡದೆ ಬಿಟ್ಬಿಟ್ಟೆ ಅನ್ನುವ ರೀತಿಯಲ್ಲಿ ಏನಾದರೂ ನಿಮಗೆ ಈಗ ಅನಿಸೋದಾದರೆ ನಾನು ಹೇಳ್ತೇನೆ, ಅದು ಖಂಡಿತ ಪರಿಶುದ್ಧಾತ್ಮನಿಂದಲೇ ಅನ್ನಿಸ್ತಾ ಇದೆ. ಅದನ್ನು ಕರ್ತನ ಸನ್ನಿಧಿಯಲ್ಲಿ ಅರಿಕೆ ಮಾಡಿ. ನಾವು ಸೇವಕರಾದರೂ ಕೂಡ ದೇವರ ಮಕ್ಕಳಾಗಿದ್ದೇವೆ. Though we are the servant of God, we are the children of God still. ಅರಿಕೆ ಮಾಡುವ. ಈ ಸೇವೆಯಲ್ಲಿ ಇನ್ನು ಮೇಲೆ ಈ ತಪ್ಪು ನಾನು ಮಾಡಲ್ಲ ದೇವರೇ ಅಂತ ಅರಿಕೆ ಮಾಡುವ, ಅಥವಾ ಇನ್ನು ಮೇಲೆ ಇದನ್ನು ನಾನು ಮಾಡದೇ ಇರುವುದಿಲ್ಲ ಅಂತ ಹೇಳಿ ಅರಿಕೆ ಮಾಡುವ. ದೇವರ ಆತ್ಮ ನಮ್ಮ ನಡುವಿನಲ್ಲಿದ್ದಾನೆ.